A warm welcome to Placement Preparation Workshop. Thank you very much for taking your time. Time ತಗೊಂಡು ಜಾಯಿನ್ ಆಗಿದ್ದೀರಿ. ಲೆಟ್ಸ್ ಮೇಕ್ ದಿಸ್ ಟೈಮ್ ಆಸ್ ಯೂಸ್ಫುಲ್. ಈ ಚಾರ್ಟ್ ನೋಡಿದ್ರ ಒಂದ್ ಸೈಡ್ ಹಾಕ್ತೀನಿ ತಗೋರಿ, ಇಲ್ಲಿ ನಿಮಗಿಲ್ಲ ಅಂದ್ರೆ ಕಾಣೋದಿಲ್ಲ. ಈ ಚಾರ್ಟ್ ನೋಡಿದ್ರ ನಿಮಗೆ ಏನ್ ಅನ್ಸತ್? ಡೋಂಟ್ ಟೆಲ್ ಮಿ ದಟ್ 3 ದೊಡ್ಡ ಸರ್ಕಲ್, ಒಂದ್ ದೊಡ್ಡ ಸರ್ಕಲ್ ರೀ, ಒಂದ್ ಸಣ್ಣದ್ರಿ, ಇನ್ನೊಂದ್ ಅದಕ್ಕಿಂತ ಸಣ್ಣದದ ಅಂತ ಹೇಳ್ಬೇಡ್ರಿ. ಈ ಚಾರ್ಟ್ ನೋಡಿದ್ರೆ ಏನ್ ಅನ್ಸತ್? ಸೊ ವಾಟ್ ಐ ಆಮ್ ಸೇಯಿಂಗ್ ಹಿಯರ್ ಈಸ್ 15 lakhs engineering students graduate every year in India. Out of that, I don't know whether you will be shocked to know this thing. Out of that, only 10 to 12% of the students only get early placements, either through campus or through ಇವಾಗ ನೀವು ಗ್ರಾಜುಯೇಟ್ ಆದ್ಮೇಲೆ 2-3 months early days ಅಲ್ಲಿ ಪ್ಲೇಸ್ಮೆಂಟ್ ಆಗ್ತಾರೆ. Only 10 to 12% out of this entire population. And this 10% ಇದೆಲ್ಲ, ಇದು ಆರೆಂಜ್ ಸರ್ಕಲ್ ನೋಡ್ತಿದ್ದೀರಲ್ಲ, ದಿಸ್ ಆರೆಂಜ್ ಸರ್ಕಲ್ ಏನಂದ್ರೆ, these are like a border line. They have to push themselves, then they'll get a placement little later. Now, tell me, why is this happening? ಯಾಕೆ ಇಷ್ಟೆಲ್ಲ ಗ್ರಾಜುಯೇಟ್ಗೆ 15 lakhsಗೆ ಜಾಬ್ ಸಿಗ್ತಾ ಇಲ್ಲ? Why is that only this sweet spot is only 10 to 12%? Where is that gap? ನೋಡ್ತಾ ಇದ್ದೀರಲ್ಲ ನೀವು, this entire gray, this is because of a gap. What gap? Gap ಅಂತ ಒಂದು ಡ್ರೆಸ್ ಬ್ರ್ಯಾಂಡ್ ಇದೆ, ಡೋಂಟ್ ಟೆಲ್ ಮಿ ದಟ್ ಇಟ್ ಇಸ್ ದಟ್ ಒನ್. ಸೊ ದಿಸ್ ಇಸ್ ಅ ಸ್ಕಿಲ್ ಗ್ಯಾಪ್. ಸ್ಕಿಲ್ ಗ್ಯಾಪ್ ಇರೋದ್ರಿಂದ ದ ಪೀಪಲ್ ಹೂ ಆರ್ ಇನ್ ದಿಸ್ ಏರಿಯಾ, ಆಲ್ಸೋ ದ ಪೀಪಲ್ ಹೂ ಆರ್ ಯು ಆರ್ ಸೀಯಿಂಗ್ ಇನ್ ದಿಸ್ ಆರೆಂಜ್ ಬ್ಲಾಕ್, ದೇ ಆರ್ ನಾಟ್ ಏಬಲ್ ಟು ಎಂಟರ್ ದ ಗ್ರೀನ್ ಬ್ಲಾಕ್. ದೇ ಆರ್ ನಾಟ್ ಏಬಲ್ ಟು ಗೆಟ್ ದ ಪ್ಲೇಸ್ಮೆಂಟ್. ಡೂ ಯು ಅಗ್ರಿ ವಿತ್ ಮೀ ಆರ್ ನೋ? ಸೊ ನಿಮ್ಮ ಫ್ಯಾಮಿಲಿನಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಅಥವಾ ನಿಮ್ಮ ಸೀನಿಯರ್ಸ್ ಅಲ್ಲಿ, ಯು ನೋ ಮೆನಿ ಇಂಜಿನಿಯರ್ಸ್ ಬೈ ದಿಸ್ ಟೈಮ್. How many of them got placed? Is it like ನಿಮ್ಗೆ ಒಂದು 10 ಜನ ಗೊತ್ತದಾರ ಅಂದ್ರೆ 10 ಜನ ಪ್ಲೇಸ್ಮೆಂಟ್ ಇದೆನಾ? Was it a smooth placement? Was it a early placement? Or did they struggle to get a placement? So tell me, like, is it like, do you also agree with me or no? Say agree or no in the comments. If you agree, then let's go further. Then let's understand that ಗ್ಯಾಪ್ ಅಂದ್ರೆ ಏನು. ಎಲ್ಲರೂ ಅಂತರಿಗೆ ಇದೊಂಥರ ಕಾಮನ್ ವರ್ಡ್ ಆಗ್ಬಿಟ್ಟಿದೆ, ಲೈಕ್ ಸ್ಕಿಲ್ ಗ್ಯಾಪ್ ಇದೆ ರೀ, ಸ್ಕಿಲ್ ಗ್ಯಾಪ್ ಇದೆ ಅಂತೇಳಿ. ವಾಟ್ ಈಸ್ ದಟ್ ಗ್ಯಾಪ್? ಹೌ ಶುಡ್ ವಿ ಅಂಡರ್ಸ್ಟ್ಯಾಂಡ್ ದಟ್ ಗ್ಯಾಪ್? ಅರ್ಥ ಮಾಡ್ಕೊಂಡಾದ್ಮೇಲೆ ಆ ಗ್ಯಾಪ್ ನಾವು ತಗೊಂಡು ಏನ್ ಮಾಡ್ಬೇಕು? ಸೊ ಆಲ್ ದೋಸ್ ಥಿಂಗ್ಸ್ ವಿ ವಿಲ್ ಸಿ ಇನ್ ನೆಕ್ಸ್ಟ್ ಸ್ಲೈಡ್. ಸಿ ಗ್ಯಾಪ್ ಅಂದ್ರೆ ಏನಂದ್ರಿ, ಈಗ ನೀವು ಎಕ್ಸಾಮ್ ಇದೆ ಅಂತ ಇಟ್ಕೋರಿ, ನಿಮ್ದು ಮ್ಯಾಥ್ಸ್ ಎಕ್ಸಾಮ್ ಇದೆ ಅಂತ ನಿಮ್ಗ ಬೋರ್ಡ್ ಹೇಳತ್ತೆ. Will you prepare Kannada exam and go to the maths exam? No, right? If there is a maths exam, what will you do? You will prepare for a maths only, correct? So like that, before even trying to fix the gap, you have to understand what is that industry is looking for. What is it looking for? You can type in comments. Yen nodta ide, yav skill industry nodta ide, what do you think? See, industry is looking for problem solving skills. Industry is looking for communication skills. Industry is looking for strong foundation skills. Industry is looking for technical skills. Yes, ಇದೆಲ್ಲ ಸ್ಕಿಲ್ಸು, ದಟ್ ಇಸ್ ವಾಟ್ ಇಟ್ ಇಸ್ ಎಕ್ಸ್ಪೆಕ್ಟಿಂಗ್. ಈಗ ನೋಡ್ರಿ, ನಿಮ್ದ ಒಂದು ಕಂಪ್ನಿ ಇದೆ ಅಂತ ಇಟ್ಕೋರಿ, ಆ್ಯಂಡ್ ಯು ವಾಂಟ್ ಟು ಹೈರ್ ಸಮ್ 20-30 ಪೀಪಲ್. ನೀವು ಹೆಂಗೆ ಹೈರ್ ಮಾಡ್ತೀರಿ ಅವ್ರಿಗೆ? ಆನ್ ವಾಟ್ ಬೇಸಿಸ್? ಓ ಆಯ್ತಪ್ಪ, ಇವ್ರದ್ದು ಡಿಗ್ರಿ ಆಗಿಬಿಟ್ಟಿದೆ, ಸುಮ್ ತಗೊಳ್ಳೋಣ ಅಂತ ತಗೊಳ್ತಿರೋ, ಅಥವಾ ಯು ವಾಂಟ್ ಟು ಸಿ ದ್ಯಾಟ್ ನಾ ಈ ಮನುಷ್ಯಾಗ 1 ಲಕ್ಷ 2 ಲಕ್ಷ ಕೊಡ್ತೀನಿ, ನನಗದು ದುಡ್ಡು ವಾಪಸ್ ಬರಬೇಕು, ಅದು ವರ್ಕ್ ನನಗೆ ಆಗಬೇಕು ಅನ್ನೋದು ನೋಡ್ತಿರಲ್ಲ. ಯು ವಿಲ್ ಸಿ ದ ಸ್ಕಿಲ್, ರೈಟ್? ಸೊ ಲೈಕ್ ವೈಸ್, ಇಂಡಸ್ಟ್ರಿ ಇಸ್ ನಥಿಂಗ್ ಬಟ್ ಪೀಪಲ್ ಲೈಕ್ ಅಸ್, ಪೀಪಲ್ ಲೈಕ್ ಯು who has the company. They are looking for a people who has a real skill. They want a people with skill. And in today's session, we will see what is this skill, what is the skill gap, how do we fix that skill gap. So this is like a first step. You identify what is it industry is looking for. Then you recognize that. You recognize what is the skill it is required, and you examine and you say that, okay, ನನ್ನ ಹತ್ರ ಇದು ಇದೆನಾ ಸ್ಕಿಲ್ಲು,
ಅಥವಾ ನನ್ನ ಹತ್ರ ಇದು ಮಿಸ್ಸಿಂಗ್ ಇದೆ ಅನ್ನೋದು ಐಡೆಂಟಿಫಿಕೇಶನ್ ನಿಮಗೆ ಆಗಬೇಕು. ದಟ್ ಐಡೆಂಟಿಫಿಕೇಶನ್ ಯು ಹ್ಯಾವ್ ಟು ಹ್ಯಾವ್ ಇಟ್. ದೆನ್ ಯು ಟೇಕ್ ಅ ಆಕ್ಷನ್. ಈಗೆಲ್ಲ ನೀವು ಇದೆಲ್ಲ ಅನಲೈಸ್ ಮಾಡಿ ಇಫ್ ಯು ಆರ್ ಸಿಂಪ್ಲಿ ಸಿಟ್ಟಿಂಗ್ ವಿಥೌಟ್ ಟೇಕಿಂಗ್ ಆಕ್ಷನ್ ಅಲ್ಲ, ದೆನ್ ಏನಾಗುತ್ತೆ ಅದು ಯೂಸ್ಲೆಸ್ ಆಗುತ್ತಾ. ಸಿ ದ ವೆರಿ ಫ್ಯಾಕ್ಟ್ ಯು ಹ್ಯಾವ್ ಟೇಕನ್ ಟೈಮ್ ಟು enroll in this workshop, attend this workshop, that shows that you guys are serious. All of you are serious. So that's why we are here, right? So you have taken first step. So we talked ಏನಂದ್ರ ಫಸ್ಟ್ ನಿಮಗ ಸ್ಕಿಲ್ ಗ್ಯಾಪ್ ನೀವು ಕಂಡು ಹಿಡಿಬೇಕು. ಸ್ಕಿಲ್ ಗ್ಯಾಪ್ ಬೇಕು, ನಮ್ಗೆ ಅರ್ಥ ಮಾಡ್ಕೊಳ್ಬೇಕು. ಟು ಗೆಟ್ ಅ ಪ್ಲೇಸ್ಮೆಂಟ್ ಅಲ್ಲ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಕಿಲ್ ಗ್ಯಾಪ್. ಲೆಟ್ಸ್ ಸಿ ವಾಟ್ ಆರ್ ದೋಸ್ ಸ್ಕಿಲ್ ಗ್ಯಾಪ್ಸ್. ಯು ಕ್ಯಾನ್ ಮೆನ್ಷನ್ ಇನ್ ದ ಕಮೆಂಟ್ ವಾಟ್ ಎವರ್ ಯು ಥಿಂಕ್. ಯಾವ ತರ ಗ್ಯಾಪ್ಸ್ ನಿಮ್ಮ ಹತ್ರ ಇದೆ ಅಥವಾ ನಿಮಗೆ ಯಾವ್ಯಾವ ಗ್ಯಾಪ್ಸ್ ಅಂತ ಅನಿಸ್ತಾವಲ್ಲ ಅದೆಲ್ಲ ನೀವು ಕಮೆಂಟ್ ಅಲ್ಲಿ ಬರಿಬಹುದು. ಸೊ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಸ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಗ್ಯಾಪ್. ನಿಮಗೊಂದು ಪ್ರಾಬ್ಲಮ್ ಕೊಟ್ಟಿದ್ರಂದ್ರ ವಿಲ್ ಯು ಬಿ ಏಬಲ್ ಟು ಸಾಲ್ವ್ ದಟ್ ಪ್ರಾಬ್ಲಮ್ ಸ್ಟೆಪ್ ಬೈ ಸ್ಟೆಪ್. ಇವಾಗ ಗುಡ್ಡ ಒಂದ ಸರಿ ಹತ್ತಕ್ ಆಗೋದಿಲ್ಲಲ್ರಿ. ವಿ ಹ್ಯಾವ್ ಟು ಗೋ ಸ್ಟೆಪ್ ಬೈ ಸ್ಟೆಪ್ ಓನ್ಲಿ. ಫ್ರಮ್ ಒಂದ್ ಹೆಜ್ಜೆ ಇಟ್ಟು ನೆಕ್ಸ್ಟ್ ಏರ್ಕೋತ್ ಹೋಗ್ಬೇಕು. ವಿ ಕೆನಾಟ್ ಗೋ ಟು ದ ಟಾಪ್. ಸೊ ಲೈಕ್ ದ್ಯಾಟ್, ಈವನ್ ಅ ಪ್ರಾಬ್ಲಮ್, ಕ್ಯಾನ್ ಯು ಮೇಕ್ ಇಟ್ ಸ್ಮಾಲ್, ಸಾಲ್ವ್ ಇಟ್, ದೆನ್ ಬಿಗರ್, ದೆನ್ ಬಿಗರ್, ದೆನ್ ಬಿಗರ್. ಸೇ ನಿಮಗೆ ಏನಂದ್ರ ಒಂದ್ ಪ್ರಾಬ್ಲಮ್ ಕೊಟ್ರ ಅಂತ ಇಟ್ಕೋರಿ. ಯು ಶುಡ್ ಬಿ ಏಬಲ್ ಟು ಸೇ ದಟ್ ಓಕೆ ಇದ್ರೊಳಗೆ ಇಷ್ಟು ಮಾಡ್ಯೂಲ್ಸ್ ಇರುತ್ತಾವ, ಇಷ್ಟು ಮಾಡ್ಯೂಲ್ ಹೈಯರ್ ಲೆವೆಲ್ or libraries. Then you say, okay, this is the namespace I can create or the classes I can create. This is the function. You are, coming from top down, or you can go from the bottom up also, but you should be able to logically break that problem. You should be able to take a small action on that problem and solve that problem. We are not expecting you to solve the problem completely at one go. So it is a step by step thing. So it is very important that how you break the problem into steps, how you logically think. So these things are very important, and this is one of the gap we see. Like when in my interview experience, I have seen that ಏನೋ ಒಂದು simple question ಕೊಟ್ಟಿರ್ತೀವಿ and they blabber here. They are not able to think. They are not able to come up with the solution, alternative solutions. See, one problem, many solutions irutta. So they are not able to come up with those algorithms or solutions. Not like step by step, we have to think about it. Next is debugging gap. ನಿಮ್ಗ ಎಷ್ಟು ಜನಕ್ಕೆ ಡಿಬಗ್ ಮಾಡಕ್ ಬರ್ತೈತಿ ಕೋಡ? ಸೇ ಎಸ್ ಆರ್ ನೋ, ಡಿಬಗ್ ಅಂತ ಬರೀರಿ ಕಮೆಂಟ್ ಅಲ್ಲಿ. ಡಿಬಗ್ ಮಾಡಕ್ ಬಂದ್ರೆ ಡಿಬಗ್ ಅಂತ ಬರೀರಿ, ಇಲ್ಲ ಅಂತಂದ್ರ ನೋ ಡಿಬಗಿಂಗ್ ಅಂತ ಬರೀರಿ ಕಮೆಂಟ್ ಅಲ್ಲಿ. ಸೊ ನಮಗೂ ಗೊತ್ತಾಗುತ್ತೆ. ಡು ಯು ಥಿಂಕ್ ಡಿಬಗಿಂಗ್ ಈಸ್ ಇಂಪಾರ್ಟೆಂಟ್ ಸ್ಕಿಲ್ ಆರ್ ನೋ? ಸಿ ಏನಂದ್ರಿ, ಈಗ ನಾವು ವರ್ಕ್ ಎನ್ವೈರನ್ಮೆಂಟ್ ಅಲ್ಲಿ ಏನಾಗುತ್ತಲ್ಲ, ವೆನ್ ವಿ ಜಾಯಿನ್ ಆಸ್ ಅ ಫ್ರೆಶರ್, ನಮ್ಗೆ ಯಾರು ಹಿಂಗ್ ಮಾಡಲ್ಲ. ಏನಂದ್ರೆ ಫಸ್ಟ್ ದಿನಾನೇ ಆಯ್ತಪ್ಪ ನೀನ ಈ ಕೋಡ್ ಇದೆಲ್ಲ ಫಸ್ಟ್ ಲೈನ್ ನೀನೇ ಬರ್ದ್ಬಿಡು ಅಂತ ನಮ್ಗೆ ಯಾರು ಫ್ರೆಶ್ ಪ್ರಾಡಕ್ಟ್ ಯಾರು ಕೊಡೋದಿಲ್ಲ. ವಾಟ್ ದೇ ಡೂ ಇಸ್, ಬಿಕಾಸ್ ದೇ ಆಲ್ಸೋ ಹ್ಯಾವ್ ಟು ಅಸೆಸ್ ಅವರ್ ಸ್ಕಿಲ್ಸ್, ರೈಟ್? What they do is, they put us in a existing product. They put us with a team which has a peers, which has a team leaders, so that we can learn from them. They will guide us anta. So ಆ ಟೈಮಲ್ಲಿ ಈಗ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಯೂಶುವಲಿ ಬಗ್ಸ್ ಕೊಡ್ತಾರೆ. ನೀವು 10 ಬಗ್ಸ್ ಫಿಕ್ಸ್ ಮಾಡಪ್ಪ, 10 ಬಗ್ಸ್ ಫಿಕ್ಸ್ ಮಾಡ್ರಿ ಅಂತ ಹೇಳ್ತಾರೆ ನಮಗೆ. ಸೊ ಆ ಟೈಮಲ್ಲಿ ಡಿಬಗಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್. ಅದರ್ವೈಸ್ ಆಲ್ಸೋ ವೆನ್ ಯು ರೈಟ್ ಕೋಡ್ ಅಲ್ಲ, ನೀವು ಬರ್ದಿರೋ ಕೋಡ್ ಅಲ್ಲೇ ನಿಮ್ಗೆ ಎರರ್ ಬಂತಂದ್ರ ನೀವು ಡಿಬಗ್ ಮಾಡೇ ಕಂಡು ಹಿಡಿಬೇಕು. ಡಿಬಗಿಂಗ್ ಇಲ್ಲ ಅಂತಂದ್ರೆ ಇದು ಹೆಂಗಾಗಿ ಬಿಡ್ತೈತಿ, ಸುಮ್ಮನೆ ಎಲ್ಲಾ ಕಡೆ ಹೋಗಿ ಯು ವಾಂಟ್ ಟು ಗೋ ಸಮ್ವೇರ್ ಹಿಯರ್, ಯುವರ್ ಡೆಸ್ಟಿನೇಷನ್ ಈಸ್ ಹಿಯರ್. ಓಕೆ, ಸೊ ವಿಥೌಟ್ ಡಿಬಗಿಂಗ್ ಯು ಆರ್ ಗೋಯಿಂಗ್ ಎವ್ರಿವೇರ್ ಅಂಡ್ ಯು ಆರ್ ಕಮಿಂಗ್, ಎಲ್ಲಿದೆ ಅಂತ ಹುಡುಕಾತೀರ, ಆ ತರ ಆಗ್ಬಿಡುತ್ತೆ. ಯು ವಿಲ್ ಬಿಕಮ್ ಡೈರೆಕ್ಷನಲ್ಲೆಸ್. ಸೊ ಡಿಬಗಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಸೊ ಅಂಡ್ ಆಲ್ಸೋ ಯು ಹ್ಯಾವ್ ಟು, whoever knows the debugging, what you do is you put a break point. ಈಗ ಈ ತರ ಕೋಡ್ ಇರುತ್ತೆ, ಲೈನ್ಸ್ ಇರುತ್ತಲ್ಲ. ಸೊ ಯು ಪುಟ್ ಅ ಬ್ರೇಕ್ ಪಾಯಿಂಟ್ ಆನ್ ದಿಸ್ ಲೈನ್, ಓಕೆ, so that the execution stops at this line. So now tell me, how is that the execution is stopping here? See, ನಿಮ್ ಕೋಡ್ ಎಲ್ಲಿ ರನ್ ಆಗ್ತಿದೆ? ಕೋಡ್ ನಿಮ್ ಮೆಮೊರಿನಲ್ಲಿ ರನ್ ಆಗ್ತಿದೆ,
ಬಟ್ ಹೌ ಡಸ್ ಯುವರ್ ವಿಜುವಲ್ ಸ್ಟುಡಿಯೋ ಆಗಲಿ ಅಥವಾ ವಿ ಎಸ್ ಕೋಡ್ ಆಗಲಿ ಆರ್ ವಾಟ್ ಎವರ್ ದ ಫ್ರಂಟ್ ಎಂಡ್ ಆಪ್ಸ್ ಯು ಯೂಸ್, ಹೌ ಡಸ್ ಇಟ್ ನೋಸ್ ದಟ್ ಐ ಹ್ಯಾವ್ ಟು ಸ್ಟಾಪ್ ದ ಲೈನ್, ಐ ಹ್ಯಾವ್ ಟು ಸ್ಟಾಪ್ ಎಕ್ಸಿಕ್ಯೂಷನ್ ಎಟ್ line number 40? Right? So these are the thinking. This is called a thinking process, that why, what. So ಇದೇನ್ ಅಂತಾರಲ್ರಿ, 6 W's and H, how. So these are the very basic thinking skills an engineer has to have. So ಇದು ನಮಗೆ ಹೆಂಗಂದ್ರೆ ಒಂಥರ ಬ್ರೆಡ್ ಅಂಡ್ ಬಟರ್ ಇರೋ ತರ. ಸೊ ಯು ಡು ಥಿಂಕಿಂಗ್ ಲೈಕ್ ದ್ಯಾಟ್. ಸೊ ಡಿಬಗಿಂಗ್ ಹೆಲ್ಪ್ಸ್ ಯು ನಾಟ್ ಓನ್ಲಿ ಲೈಕ್ ನನ್ನ ಮಿಸ್ಟೇಕ್ ಎಲ್ಲಿದೆ ಅಂತ ಕಂಡು ಹಿಡಿಯಕ್ ಅಷ್ಟೇ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ರೋಗ್ರಾಮ್ ಇಟ್ ವಿಲ್ ಹೆಲ್ಪ್ ಯು. ಇವಾಗ ನೀವು ಈ ತರ ಬ್ರೇಕ್ ಪಾಯಿಂಟ್ ಹಾಕಿ ಇಲ್ಲಿ ಸ್ಟಾಪ್ ಮಾಡಿದ್ರ ಅಂತ ಇಟ್ಕೋರಿ, ಯು ಕ್ಯಾನ್ ಇನ್ಸ್ಪೆಕ್ಟ್ ದಟ್ ಲೈನ್. ಈ ವ್ಯಾಲ್ಯೂಸ್ ಏನಿದೆಪ್ಪ, ಇದು ಯಾಕೆ ಈ ವ್ಯಾಲ್ಯೂಸ್ ನ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದ ವ್ಯಾಲ್ಯೂ ಆಸ್ 100, ಬಟ್ ಇವಾಗ -1 ಬಂತು. ಬಿಕಾಸ್ ಆಫ್ ದಟ್ ಮೈ ಕಾರ್ಟ್ ಕ್ವಾಂಟಿಟಿ ಹ್ಯಾಸ್ ಬಿಕಮ್ -1, ಬಟ್ ದ ಎಕ್ಸ್ಪೆಕ್ಟೆಡ್ ಕ್ವಾಂಟಿಟಿ ಆಫ್ ಅ ಕಾರ್ಟ್ ವಾಸ್ 100. ಸೊ ವೈ ಡಿಡ್ ಇಟ್ ಹ್ಯಾಪನ್? ಸೊ ನೀವು ಬ್ರೇಕ್ ಪಾಯಿಂಟ್ ಈ ತರ ಇಟ್ಟಾಗ ನಿಮ್ಗೆ ಅದು ಇನ್ಸ್ಪೆಕ್ಟ್ ಮಾಡಕ್ ಗೊತ್ತಾಗುತ್ತೆ. ಸೊ ಡಿಬಗಿಂಗ್, ನೀವು ಇದನ್ನ ತಿಳ್ಕೊಬೇಡ್ರಿ ಅದ್ರಾಗ ಏನದರಿ, ಅದ್ರಾಗ ಏನ್ ದೊಡ್ಡ ಮಾತಿದೆ, ನಾ ಇಲ್ಲಿ ಪಾಯಿಂಟ್ ಹಾಕ್ತೀನಿ, ರೆಡ್ ಕಲರ್ ಡಾಟ್ ಬರುತ್ತಾ, ಐ ನೋ ಇಟ್ ಇಸ್ ನಾಟ್ ದಟ್ ವೇ. ಯು ಹ್ಯಾವ್ ಟು ಇನ್ಸ್ಪೆಕ್ಟ್ ದ ಸ್ಟ್ಯಾಕ್, ಯು ಹ್ಯಾವ್ ಟು ಸಿ ವಾಟ್ ಇಸ್ ಹ್ಯಾಪ್ನಿಂಗ್, ಕಂಟ್ರೋಲ್ ಹೆಂಗ್ ಫ್ಲೋ ಆಗ್ತಾ ಇದೆ, ವೈ ದಟ್ ದ ಎಕ್ಸಿಕ್ಯೂಷನ್ ಫ್ರಮ್ ಹಿಯರ್ ಜಂಪ್ ಟು ಸಮ್ವೇರ್, ಸಮ್ ಅದರ್ ಲೈಬ್ರರಿ, ಸಮ್ ಅದರ್ ಫಂಕ್ಷನ್. ಸೊ ಆಲ್ ದೀಸ್ ಥಿಂಕಿಂಗ್ ವಿಲ್ ಹೆಲ್ಪ್ ಯು. ಸೊ I see that many of the students struggle in this thing also. Debugging ಒಳಗೂ struggle ಮಾಡ್ತಾರೆ. And if you don't know how to set up a debug point, see there are many resources. You can check and set up the debug point. But I highly recommend that you should be able to debug the code. Agree, disagree? If you disagree, please let me know. If you agree also, let me know. ಥರ್ಡ್ ಥಿಂಗ್, ಫಂಡಮೆಂಟಲ್ ಗ್ಯಾಪ್. ಸಿ ಫಂಡಮೆಂಟಲ್ಸ್ ಅಂದ್ರೆ ಹೆಂಗ್ರಿ, ಈಗ ಅಲ್ಫಾಬೆಟ್ ಒಳಗ ABCD ಹೆಂಗಲ್ಲ ಹಂಗಿದ್ದಂಗ. ಅಥವಾ ಯು ಕ್ಯಾನ್ ಸೇ ದಟ್ ಈಗ ಸಿವಿಲ್ ವರ್ಕ್ ಒಳಗ ಈಗ ಕಾಂಕ್ರೀಟ್ ಉಸ್ಕ ಮಣ್ಣ ಹಿಂಗ ಅಂತಾರ ನೋಡ್ರಿ, ದಿಸ್ ಆರ್ ಲೈಕ್ ದಟ್ ಫಾರ್ ಅಸ್. ದಿಸ್ ಲೂಪ್ಸ್, ಕಂಡೀಷನ್ಸ್, ಅರೇಸ್, ಸ್ಟ್ರಿಂಗ್ಸ್, ಫಂಕ್ಷನ್ಸ್, ದಿಸ್ ಆರ್ ವೆರಿ ವೆರಿ ಬೇಸಿಕ್ ಫಂಡಮೆಂಟಲ್ಸ್. ಯು ನೀಡ್ ಟು ನೋ ಡೆಪ್ತ್ ಆಗಿ. ಸುಮ್ಮ ಹಿಂಗಲ್ಲ, ಏನಂದ್ರ ಲೂಪ್ ಒಳಗೆ ಏನಿದೆ ರೀ, ಅದ್ರಾಗ ಏನೈತಿ, ಒಂದು ಫಾರ್ ಇದೆ, ಇಂಟ್ i = 0 ಬರಿತೀನಿ, i is less than some condition i++. ನೋ, ದಟ್ ಈಸ್ ಕಾಲ್ಡ್ ದ ಸಿಂಟ್ಯಾಕ್ಸ್. ಇಂಟರ್ನಲ್ಲಿ ಹೌ ಇಟ್ ವರ್ಕ್ಸ್, ಹೌ ಇಸ್ ದಟ್ ಇಟ್ ಈಸ್ ವರ್ಕಿಂಗ್, ವಾಟ್ ಆರ್ ದ ಪಾಸಿಬಲ್ ಥಿಂಗ್ಸ್ ಯು ಕ್ಯಾನ್ ಡೂ. ಅಂಡ್ ನಿಮಗೊಂದು ಪ್ರಾಬ್ಲಮ್ ಕೊಟ್ರ ಅದೇನು ಫಾರ್ ಲೂಪ್ ಅದನೋ ಅಥವಾ ವೈಲ್ ಲೂಪ್ ಬರಿಬೇಕೋ, ಆರ್ ವಾಟ್ ಕಂಡೀಷನ್ಸ್ ಐ ಶುಡ್ ಯೂಸ್. ಸೊ ಅದೆಲ್ಲ ಥಿಂಕಿಂಗ್ ಇದೆಲ್ಲ ಯು ಶುಡ್ ಗೋ ಇನ್ ದಟ್ ಡೆಪ್ತ್. It is not like surface level. To be frank, right? Let me tell you frankly. ಸರ್ಫೇಸ್ ಲೆವೆಲ್ ನ ನಿಮಗೆ ಇವೆಲ್ಲ ಗೊತ್ತಿದ್ದು ಅಂತ ಇಟ್ಕೋರಿ. ಸಿಂಟ್ಯಾಕ್ಸ್ ಲೆವೆಲ್ ನೊಳಗ ಸಿಂಟ್ಯಾಕ್ಸ್ ಲೆವೆಲ್ ಕಲಿಯೋದು ಬಹಳ ದೊಡ್ಡದ ವಿಷಯ ಏನಲ್ಲ. ಎವ್ರಿಬಡಿ ಲರ್ನ್ಸ್ ದಟ್. ವಾಟ್ ಡಿಫ್ರೆನ್ಶಿಯೇಟ್ ಯು ವರ್ಸಸ್ ಅ ನಾರ್ಮಲ್ ಪರ್ಸನ್ ಈಸ್ ಯು ನೀಡ್ ಟು ನೋ ದ ಥಿಂಗ್ಸ್ ಇನ್ ಡೆಪ್ತ್. ಯು ನೀಡ್ ಟು ನೋ ಫಂಡಮೆಂಟಲ್ಸ್ ಹ್ಯಾಸ್ ಟು ಬಿ ವೆರಿ ಸ್ಟ್ರಾಂಗ್. ಅಫ್ಕೋರ್ಸ್ ಟೈಮ್ ಹತ್ತತ್, ಇದಕ್ಕೇನು ನೀವು ಹಂಗ 10 ನಿಮಿಷ ನಾ ಫಾರ್ ಲೂಪ್ ಮಾಡ್ತೀನಿ ಅಂತಂದ್ರ ಇಟ್ಸ್ ನಾಟ್ ಪಾಸಿಬಲ್. ಇದಕ್ಕೆಲ್ಲಾನು ಯು ರಿಕ್ವೈರ್ ಅ ಟೈಮ್ ಅಂತೂ ಬೇಕೇ ಬೇಕು. ಸೊ ಡೆಡಿಕೇಟ್ ಯುವರ್ ಟೈಮ್ ಅಂಡ್ ಗೆಟ್ ದೀಸ್ ಫಂಡಮೆಂಟಲ್ಸ್ ಸ್ಟ್ರಾಂಗ್. ಇಲ್ಲ ಅಂತಂದ್ರೆ ಏನಾಗ್ತೈತ್ರಿ, ಪಾಯ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಮನೆ ಅಳಗಾಡಕ್ ಶುರು ಆಗ್ತೈತಿ. ಸೊ ಇಟ್ಸ್ ಎಕ್ಸಾಕ್ಟ್ಲಿ ಯು ನೀಡ್ ಯುವರ್ ಫಂಡಮೆಂಟಲ್ಸ್ ಸ್ಟ್ರಾಂಗ್. ಸೊ next is communication. See, communication, when I say communication, right, I don't think so none of us wants to become Shashi Tharoor. ಶಶಿ ಥರೂರು ಆಗೋದು ಬೇಡ, ನಮಗ ಆಕ್ಸ್ಫರ್ಡ್ ಡಿಕ್ಷನರಿ ತರ ಮಾತಾಡೋದು ಬೇಡ. ನಾರ್ಮಲ್ ಇಂಗ್ಲಿಷ್, ಜಸ್ಟ್ ಈಗ ನಾವ್ ಹೆಂಗ್ ಮಾತಾಡ್ತೀವಲ್ರಿ ಅದೇ ತರ ಜಸ್ಟ್ ಯು ಕನ್ವರ್ಟ್ ದಟ್ ಇನ್ ಟು ಇಂಗ್ಲಿಷ್. ನನ್ ಆಫ್ ದ ಇಂಟರ್ವ್ಯೂವರ್ ಇಸ್ ಗೋಯಿಂಗ್ ಟು ಜಡ್ಜ್, ಈ ಮನುಷ್ಯ ಇಂಗ್ಲಿಷ್ ಗ್ರಾಮರ್ ಕರೆಕ್ಟ್ ಬರತ್ತೈತೋ ಇಲ್ಲೋ, ಅಥವಾ ಈ ಇಂಗ್ಲಿಷ್ ಇವ್ರು ಆಕ್ಸೆಂಟ್ ನಾಗ ಮಾತಾಡತಾರೋ ಇಲ್ಲೋ, ಈ ತರ ಯಾರು ಜಡ್ಜ್ ಮಾಡಲ್ಲ. ಸೊ ದಟ್ ಲೆವೆಲ್ ಆಫ್ ಇಂಗ್ಲಿಷ್ ವಿ ಡೋಂಟ್ ನೀಡ್. ವಾಟ್ ವಿ ನೀಡ್ ಈಸ್ ಕ್ಲಿಯರ್ ಕಮ್ಯುನಿಕೇಶನ್. ಒಂದು ಕೆಲಸ ಆಗೈತ್, ನಿಮ್ಗೇನೋ ಕೊಟ್ಟಿರ್ತಾರ ಒಂದು ಕೆಲಸ, ಆಗಿದೆನಾ ಆಗಿಲ್ಲ, ಅಥವಾ ಯಾಕಾಗಿಲ್ಲ, ಅಥವಾ ಯಾಕೆ ಮಾಡಬೇಕು ಮಾಡಲ್ಲ. ಸೊ ಆಲ್ ದೀಸ್ ದಟ್ ಲಾಜಿಕಲ್ ಥಿಂಕಿಂಗ್ ನೀವೇನ್ ಮಾಡ್ತಿರಲ್ಲ, ಯು ಶುಡ್ ಬಿ ಏಬಲ್ ಟು ಎಕ್ಸ್ಪ್ಲೇನ್ ದೋಸ್ ಥಿಂಗ್ಸ್. ದಟ್ಸ್ ವಾಟ್ ದ ಕಮ್ಯುನಿಕೇಶನ್ ಸ್ಕಿಲ್ ಇಸ್. ಸಿ ಸಮ್ ಆಫ್ ಮೈ ಸ್ಟೂಡೆಂಟ್ಸ್ ದೇ ಸೇ ದಟ್, ಮೇಡಮ್ ನಾವು ಕನ್ನಡ ಮೀಡಿಯಂದವ್ರು ಇದೀವ್ರಿ, ಅದಕ್ಕಾಗಿ ನಮಗೊಂದ್ ಸ್ವಲ್ಪ
ನಮಗ್ ತಿಳಿವಲ್ಲ, ಕಂಟೆಂಟ್ ತಿಳಲ್ಲ, ಅಥವಾ ನಮಗ್ ಅರ್ಥ ಆಗ್ತಾ ಇಲ್ಲ ಇಂಜಿನಿಯರಿಂಗ್, ಬಿಕಾಸ್ ನಾವು ಕನ್ನಡ ಮೀಡಿಯಂದವ್ರು ಇದೀವಿ ಅಂತ. ಐ ಟೇಕ್ ದಿಸ್ ಆಸ್ ಅನ್ ಎಕ್ಸ್ಕ್ಯೂಸ್. ದಿಸ್ ಇಸ್ ಜಸ್ಟ್ ಎಕ್ಸ್ಕ್ಯೂಸ್ ರೀ. ಕನ್ನಡ ಮೀಡಿಯಂ ಇರೋದಕ್ಕ ನಮಗ್ ಟೆಕ್ನಿಕಲ್ ಕಂಟೆಂಟ್ ಅಂಡರ್ಸ್ಟ್ಯಾಂಡ್ ಆಗೋದಕ್ಕ ದೇರ್ ಇಸ್ ನೋ ರಿಲೇಷನ್. ಸಿ, ಕನ್ನಡ ಮೀಡಿಯಂದವರಿಗೂ ಇಂಗ್ಲಿಷ್ 5th grade ಇಂದ ಸ್ಟಾರ್ಟ್ ಆಗುತ್ತೆ. ಸೊ ವಿ ಹ್ಯಾವ್ ಸೋ ಮೆನಿ ಇಯರ್ಸ್ ಟು ಲರ್ನ್ ದ ಬೇಕಾಗಿರೋದು. ಸಿಟ್ಟು, ಗೋ, ಈ ತರ ಏನಿರುತ್ತಲ್ಲ ನಾರ್ಮಲ್ ಕಾಮನ್ ಇಂಗ್ಲಿಷ್, ಅಷ್ಟಂತೂ ನಮ್ಗೆ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಇಟ್ ಇಸ್ ನಾಟ್ ದ ಇಂಗ್ಲಿಷ್, ಇಟ್ ಈಸ್ ದಟ್ ಯುವರ್ ಫಿಯರ್. ನಿಮ್ ಫಿಯರ್ ಆಫ್ ಇಂಟರ್ವ್ಯೂ ಆಗಲಿ, ಅಥವಾ ಲ್ಯಾಕ್ ಆಫ್ ನಾಲೆಡ್ಜ್, ಲ್ಯಾಕ್ ಆಫ್ ಫಂಡಮೆಂಟಲ್ಸ್, ಲ್ಯಾಕ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ದಿಸ್ ಇಸ್ ವಾಟ್ ಕ್ರಿಯೇಟ್ಸ್ ಅ ಗ್ಯಾಪ್ ಹಿಯರ್. ದಿಸ್ ಇಸ್ ಅ ಕಾಂಬಿನೇಷನ್ ರೀ. ಇದೆಲ್ಲ ಕಾಂಬಿನೇಷನ್ ಆಗುತ್ತೆ ಇದೆಲ್ಲಾನು. ಓಕೆ, ಎಗ್ರಿ, ಡಿಸ್ಎಗ್ರಿ? ನೋಡ್ರಿ ಕಮೆಂಟ್ಸ್ ಒಳಗ ಡಿಸ್ಎಗ್ರಿ ಅಂತ ಯಾರು ಹಾಕಿದ್ರ, ವಿಲ್ ಟಾಕ್ ಮೋರ್ ಅಬೌಟ್ ದಿಸ್. ಲೆಟ್ಸ್ ಮೂವ್ ಆನ್. ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಪ್ರಾಕ್ಟಿಕಲ್ ಎಕ್ಸ್ಪೋಜರ್? ಈಗ ಕಾಲೇಜಲ್ಲಿ ಏನಾಗುತ್ತೆ, ಇಟ್ ಇಸ್ ಆಲ್ ದ ಟೆಕ್ಸ್ಟ್ ಬುಕ್ ನಾಲೆಜ್, ರೈಟ್? ವಿ ಲರ್ನ್ ದ ಥಿಂಗ್ಸ್ ಇನ್ ಅ ಥಿಯರಿ ಓನ್ಲಿ. ಇವಾಗ ಅರೆ ಅಂದ್ರೆ ಹೌದ್ರಿ, ಈ ತರ ಅರೆ ಒಂದಿರುತ್ತಾ, ಅರೆ ಒಳಗೆ ಹೆಂಗಂದ್ರೆ ಕಂಟೇಜಿಯಸ್ ಮೆಮೊರಿ ಅಲೋಕೇಟ್ ಆಗುತ್ತಾ. ಇಟ್ ಇಸ್ ಲೈಕ್ ವಿ ವಿಲ್ ಆಲ್ಮೋಸ್ಟ್ ಲರ್ನ್ ದ ಥಿಯರಿ, ವಿಲ್ ಸೇ ದ ಸಿಂಟ್ಯಾಕ್ಸ್ ಹೆಂಗೆ ಅಂತ ಹೇಳಿರ್ತೀವಿ ಅಷ್ಟೇ. ದಟ್ಸ್ ವಾಟ್ ವಿ ಲರ್ನ್. For the engineers, theory is not at all enough. We need to do the things practically. We need to get our hands dirty. Adi yavaga aguttandra, when you work on real projects, when you work on internships, when you make the real mistakes. ಮಿಸ್ಟೇಕ್ ಮಾಡಿದಾಗನೇ ನಮಗೆ ಗೊತ್ತಾಗ ಕಾನ್ಫಿಡೆನ್ಸ್ ಬರುತ್ತ್ರಿ. ಇವಾಗ ನೀವು ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ತಿರಲ್ಲ, ವೆನ್ ಯು ಸಿ ಲಾಟ್ ಆಫ್ ರೆಡ್ ಲೈನ್ಸ್, ಎರರ್ಸ್ ಬಂದಾಗ ಫಸ್ಟ್ ಥಿಂಗ್ ಏನಾಗುತ್ತೆ, ಇನಿಷಿಯಲಿ ಬಿಗಿನಿಂಗ್ ಅಲ್ಲಿ ವಿ ಫೀಲ್ ಲೈಕ್ ಲಿಟಲ್ ಬಿಟ್ ನರ್ವಸ್. ಅಯ್ಯೋ 50 ಎರರ್ ಬಂತು, ಅಯ್ಯೋ 60 ಎರರ್ ಬಂತು. ದಟ್ ನರ್ವಸ್ನೆಸ್ ವಿಲ್ ಬಿ ದೇರ್. ಬಟ್ ಗ್ರಾಜುವಲಿ ಯು ರೀಡ್ ಈಚ್ ಆಫ್ ದ ಎರರ್ ಕೇರ್ಫುಲ್ಲಿ. ನೋ ನೀಡ್ ಟು ಪ್ಯಾನಿಕ್. ರೀಡ್ ದ ಎರರ್ ಕೇರ್ಫುಲ್ಲಿ, ಫಿಕ್ಸ್ ದ program. Then the first one error will go. Then again fix it. So like that, the more you work on the mistakes, the more you become perfect. Okay. The more you work on real problems, real projects, the more you are going to get a exposure. So this internship is a very big topic, very important topic. I want to talk about this thing at the end. So adan hold madondre. I promise I'll come back. So far, are you guys with me? Do you agree, disagree? Should we move on or should we take a pause? Okay, let's go ahead. ಈಗ ಇಷ್ಟು ಗ್ಯಾಪ್ ಬಗ್ಗೆ ಮಾತಾಡಿದ್ವಲ್ರಿ, ಇದೆಲ್ಲ ರೆಡ್ ಡಾಟ್ಸ್ ಅದ ನೋಡ್ರಿ. ಇಷ್ಟು ಡಾಟ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ದೀಸ್ ಆರ್ ದ ಗ್ಯಾಪ್ಸ್, ರೈಟ್? ವಿಚ್ ಗ್ಯಾಪ್ ಡು ಯು ಹ್ಯಾವ್? ಜಸ್ಟ್ ಟೇಕ್ ಅ 30 seconds ಆಫ್ ಟೈಮ್ ಫಾರ್ ಯುವರ್ ಸೆಲ್ಫ್. ಬಿ ಆನೆಸ್ಟ್. ನೀವು ನಮಗ್ ಹೇಳ್ಬೇಕಂತೂ ಇಲ್ಲ. ಬಿ ಆನೆಸ್ಟ್ ಅಂಡ್ ರೈಟ್ ದಟ್ ಡೌನ್. ನಿಮಗೇನ್ ಅನ್ಸುತ್ತಾ, ನೀವು ಯಾವ ಸ್ಕಿಲ್ ಒಳಗೆ ನಿಮಗ ಇಂಪ್ರೂವ್ ಆಗ್ಬೇಕನ್ಸುತ್ತಾ, ಅಥವಾ ಯಾವ ಸ್ಕಿಲ್ ಯು ಥಿಂಕ್ ಓಕೆ ನಂದು ಆಕ್ಚುಲಿ ರೀ ಡಿಬಗಿಂಗ್ ಸ್ಕಿಲ್ ನಂದು ಭಾಳ ಸ್ಟ್ರಾಂಗ್ ಇದೆ, ದಿಸ್ ಇಸ್ ಮೈ ಸ್ಟ್ರಾಂಗ್ ಏರಿಯಾ, ಬಟ್ ಐ ಆಮ್ ಲ್ಯಾಕಿಂಗ್ ಕಮ್ಯುನಿಕೇಶನ್ ಸ್ಕಿಲ್, ಆರ್ ಐ ಆಮ್ ಲ್ಯಾಕಿಂಗ್ ಪ್ರಾಕ್ಟಿಕಲ್. ನಂಗೆ ಎಲ್ಲ ಥಿಯರಿ ಗೊತ್ತಿದೆ, ಇದೆಲ್ಲ ಬರುತ್ತಾ, ಬಟ್ ನಾ ಎಲ್ಲೂ ರಿಯಲ್ ಪ್ರಾಜೆಕ್ಟ್ ಅಲ್ಲಿ ನಾ ವರ್ಕ್ ಮಾಡಿಲ್ಲ. ಸೊ ಈ ತರ ಮೇಕ್ ಎ ನೋಟ್ ಬೈ ಯುವರ್ ಸೆಲ್ಫ್ ದಟ್ ಈ 5ರೊಳಗ ಯಾವ್ದು ಸ್ಟ್ರಾಂಗ್ ಇದೆ, ಯಾವ್ದು ವೀಕ್ ಇದೆ ಅಂತ. ಸಿ, ಅದರ್ ದೆನ್ ದಿಸ್ ಥಿಂಗ್, ವಿ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ಆಲ್ ದ ಗ್ಯಾಪ್ಸ್ ವಿಚ್ ಅ ಫ್ರೆಶರ್ ಕ್ಯಾನ್ ಹ್ಯಾವ್, ವಿಚ್ ಅ ಸ್ಟೂಡೆಂಟ್ ಕ್ಯಾನ್ ಹ್ಯಾವ್. ಸೊ ಐ ಡೋಂಟ್ ಥಿಂಕ್ ಸೊ ಎನಿ ಅದರ್ ಗ್ಯಾಪ್ ಇಸ್ ದೇರ್. ಸೊ ಇದ್ರೊಳಗೆ ನಿಮ್ದು ಯಾವ್ದಿದೆ, ನೀವು ನೋಟ್ ಇಟ್ ಡೌನ್. ಟೇಕ್ ಸಮ್ ಟೈಮ್ ಟು ನೋಟ್ ಇಟ್ ಡೌನ್. I hope noted. Let's move on. See, ಗ್ಯಾಪ್ ಇದೆ ಅಂತ ಕಂಡು ಹಿಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಆ ಗ್ಯಾಪ್ ಅನ್ನ ಫಿಕ್ಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಹ್ಯಾವಿಂಗ್ ಅ ಗ್ಯಾಪ್ ಇಸ್ ನಾಟ್ ಲೈಕ್ ಹ್ಯಾವಿಂಗ್ ಅ ಪ್ರಾಬ್ಲಮ್. ಹ್ಯಾವಿಂಗ್ ಅ ಗ್ಯಾಪ್ ಮೀನ್ಸ್ ದೆರ್ ಇಸ್ ಅ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ನನ್ಗೆ ಗೊತ್ತಾಯ್ತಪ್ಪ, ನಂಗೆ ಇದು ಬರಲ್ಲ, ನಾ ಇದನ್ನ ಇಂಪ್ರೂವ್ ಮಾಡ್ಕೋಬಹುದು ಅಂತ. ದಟ್ ಇಸ್ ಅ ಥಿಂಕ್ ಇಟ್ ಈಸ್ ಅ ಸ್ಕೋಪ್ ಫಾರ್ ಅ ಇಂಪ್ರೂವ್ಮೆಂಟ್. And those who, I have written this thing, those who identify and fix their skill gap early, they get placed early. If otherwise you take your sweet time, 1 ವರ್ಷ ಆರಾಮ್ ಸರಿ, 2 ವರ್ಷ ಆರಾಮ್ ಸರಿ, ಡಿಗ್ರಿ ಮುಗ್ದಾದ್ಮೇಲೆ ಕುಂತ ನೀವು ಫಾರ್ ಲೂಪ್ 1 ತಿಂಗಳು ಕಲೀರಿ,
ಕಂಡೀಷನ್ ಒಂದ್ ತಿಂಗಳು ಕಲೀರಿ, ಅರೇ ಒಂದ್ ತಿಂಗಳು ಕಲೀರಿ, ಸ್ಟ್ರಿಂಗ್ ಒಂದ್ ತಿಂಗಳು ಕಲೀರಿ. ಯು ಕ್ಯಾನ್ ಡೂ ದಿಸ್, ಯು ಕ್ಯಾನ್ ಟೇಕ್ ದಿಸ್ ಆಸ್ another 4-year ಜರ್ನಿ ಆಫ್ಟರ್ ಯುವರ್ ಡಿಗ್ರಿ, ರೈಟ್? ವಿಲ್ ದಟ್ ಹೆಲ್ಪ್ ಯು? ನೀವು 4 years ನೀವು ಆ ತರ ಪ್ರಿಪೇರ್ ಮಾಡ್ಕೊಂಡು ಕುಂತ್ರ, by that, like, lot of new batches will come, lot of new engineers will come in the market. So it is a very time critical also. You cannot say, ಆಯ್ತು ನಾನು ಟೈಮ್ ತಗೊಳ್ತೀನಿ, ಈಗ ಸದ್ಯ ನಂದು ಫೈನಲ್ ಇಯರ್ ನಾಗ ಇದ್ದೀನಿ, ಬಟ್ ನನ್ನ ಪ್ರಾಜೆಕ್ಟ್ ಇದೆ ಅಥವಾ ನಂದು ಇಂಟರ್ನಲ್ ಇದೆ, ಐ ಡೋಂಟ್ ಹ್ಯಾವ್ ಟೈಮ್, ನನ್ನ ಮಾರ್ನಿಂಗ್ ಇಂದ ಕಾಲೇಜ್ ಮುಗಿಸೋ ತನಕ ನಂಗೆ ಲೇಟ್ ಆಗ್ತೈತಿ, ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ವಾಟ್ ಯು ಆರ್ ಸೇಯಿಂಗ್. ಹಿಂಗಂದ್ರ ಲಾಸ್ ಈಸ್ ಯಾರ್ದ್ರಿ? ಲಾಸ್ ಈಸ್ ಯುವರ್ಸ್ ಅಂದ್ರೆ ಅದ ನಮ್ದೆಲ್ಲ ಇಂಜಿನಿಯರ್ಸ್ ಯಾರ್ದು ಈ ತರ ಆಟಿಟ್ಯೂಡ್ ಇರುತ್ತಲ್ಲ, ಥಿಂಕಿಂಗು, ಅವ್ರದೆಲ್ಲ ಲಾಸ್ ಆಗುತ್ತೆ. ಓಕೆ, another thing which favorite topic of students I want to discuss, which is certificate versus skill. ನಿಮ್ಗೇನ್ ಅನಿಸ್ತೈತ್ರಿ? ಪ್ಲೀಸ್ ಕಮೆಂಟ್ ಅಲ್ಲಿ ನೋಡ್ರಿ. ಲೆಟ್ ಮಿ ಆಸ್ಕ್ ಮೈ ಟೀಮ್. ಕಮೆಂಟ್ಸ್ ಬರ್ತಿದವ್ರಿ? Skill, both. Okay. Okay, let them respond, because this is the important topic. ಸರ್ಟಿಫಿಕೇಟ್ ಅಂದ್ರೆ ಸರ್ಟಿಫಿಕೇಟ್ ಹಾಕ್ಬಿಟ್ರಿ, ನೋ ವರೀಸ್. ಸರ್ಟಿಫಿಕೇಟ್ ಅಂದ್ರೆ ಏನು? ಸರ್ಟಿಫಿಕೇಟ್ ಈಸ್ ಐದರ್ ಆನ್ಲೈನ್ ಸರ್ಟಿಫಿಕೇಟ್ ತೋರಿ, ನೀವು ಆಫ್ಲೈನ್ ಸರ್ಟಿಫಿಕೇಟ್ ತೋರಿ. ಇದು ಏನ್ ಹೇಳತೈತಂದ್ರ, ದಿಸ್ ಪರ್ಟಿಕ್ಯುಲರ್ ಪರ್ಸನ್, ಲೆಟ್ಸ್ ಸೇ ಸಂಗೀತ, ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಈಸ್ ಸ್ಕಿಲ್ಡ್ ಇನ್ ದಿಸ್, ಏನೋ ಸಿ ಶಾರ್ಪೋ, ಜಾವಾನೋ, ಪೈಥಾನೋ, full stack, SD full stack, something it is saying. It is saying that this person is skilled in this thing. Who has seen that skill? Idu helataitu, idu yen heltide? Certificate is also saying that this person has a skill. It is not saying that certificate itself is nothing without the skill. Do you agree? This is saying that, hey, I certify you that you have these skills. And that certificate provider could be anyone. It could be Algorithms 365, it could be Amazon, it could be anyone else, right? So that is what it's saying. It is sumna ನೀವು ಇದು ತೋರಿಸಿದಂಗೆ. ಈಗ ನೀವು, ಲೆಟ್ ಮಿ ಆಸ್ಕ್ ಯು ಸಮಥಿಂಗ್. ಈಗ ನಿಮ್ಗೆ ಒಂದು ಲೈಸೆನ್ಸ್ ಇದೆ ಅಂತ ಇಟ್ಕೊಳ್ಳಿ, ಏರೋಪ್ಲೇನ್ ನಡೆಸೋ ಲೈಸೆನ್ಸ್ ಇದೆ ನಿಮ್ಮ ಹತ್ರ. ಬಟ್ ನಿಮ್ಮ ಹತ್ರ ನಿಮ್ಗೆ ಏರೋಪ್ಲೇನ್ ಏನೂ ಗೊತ್ತೇ ಇಲ್ಲ. ನಿಮ್ಮ ಹತ್ರ ಬರೀ ಅವ್ರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಿಮಗೆ. ವಿಲ್ ಯು ಬಿ ಏಬಲ್ ಟು ಫ್ಲೈ ದ ಏರೋಪ್ಲೇನ್? ನೋ. You need to have the skill, correct? So this is like that. This certificate is just ಒಂಥರ ತೋರ್ಸಿದಂಗ್ರಿ ಇದು ಅಷ್ಟೇ. ನಿಮ್ ಜೊತೆ ಮಾತಾಡೋದ್ಕಿಂತ ಮೊದ್ಲ ನೀವು ನಂಗೆ ಸರ್ಟಿಫಿಕೇಟ್ ತೋರಿಸಿದ್ರಂದ್ರೆ, ಹಾ ಹೌದಪ್ಪ, ಈ ಮನುಷ್ಯನ ಹತ್ರ ಈ ಸ್ಕಿಲ್ ಇದೆ ಅಂತ ತೋರ್ಸ್ದಂಗ ಅಷ್ಟ. ವಾಟ್ ವಿ ರಿಯಲಿ ನೀಡ್ ಇನ್ ದ ರಿಯಲ್ ಲೈಫ್ ಇಸ್ ಸ್ಕಿಲ್ ಓನ್ಲಿ. ಈ ನಮ್ ಸರ್ಟಿಫಿಕೇಟ್ ತಗೊಂಡು ನಾನು ಏನ್ ಮಾಡ್ಬೋದು? ಅಬ್ಬಬ್ಬಾ ಅಂದ್ರ ನನ್ನ ಆಫೀಸ್ನ ಎಲ್ಲಿ ಕುಂಡಿರ್ತೀನಲ್ಲ, ನನ್ನ ಆಫೀಸ್ ಹಿಂದ್ಗಡೆ ಚೇರ್ ಹಿಂದ್ಗಡೆ ಹ್ಯಾಂಗ್ ಮಾಡ್ಬೋದು ಅಷ್ಟೇ, ಟು ಶೋ ಕೇಸ್. ಬಟ್ ಅದರ್ ದೆನ್ ದ್ಯಾಟ್, ನೀವು ನಿಮ್ ಮ್ಯಾನೇಜರ್ ಮೀಟಿಂಗ್ ಕರೆದಾಗ ಸರ್ಟಿಫಿಕೇಟ್ ತಗೊಂಡ್ ಹೋಗಕ್ ಆಗ್ತೈತೆ? ನೋಡ್ರಿ ನನ್ನ ಹತ್ರ ಈ ಸರ್ಟಿಫಿಕೇಟ್ ಇದೇನಂತ. ಇಲ್ಲ. ನಿಮ್ಗೆ ಸ್ಟೇಟಸ್ ಕೇಳ್ತಾರ, ಅಲ್ರಿ ನಿಮಗೆ ನಾವು ಈ ಕೆಲಸ ಕೊಟ್ಟಿದ್ವಿ, ವೇರ್ ಇಸ್ ದ ಸ್ಟೇಟಸ್ ಅಂತ ಕೇಳ್ತಾರ. ಸರ್ಟಿಫಿಕೇಟ್ ತೋರ್ಸಕ್ ಆಗತ್ತೇನಾ? ನೋ. ಐ ಆಮ್ ನಾಟ್ ಅಗೇನ್ಸ್ಟ್ ಸರ್ಟಿಫಿಕೇಟ್. ವಾಟ್ ಐ ಆಮ್ ಅಗೇನ್ಸ್ಟ್ ಇಸ್ ಜಸ್ಟ್ ಹ್ಯಾವಿಂಗ್ ಅ ಸರ್ಟಿಫಿಕೇಟ್ ವಿಥೌಟ್ ಸ್ಕಿಲ್. ದಟ್ಸ್ ವಾಟ್ ಐ ಆಮ್ ಅಗೇನ್ಸ್ಟ್. ಐ ಆಮ್ ಇನ್ ಫೇವರ್ ಆಫ್ ದ ಸ್ಕಿಲ್. ಸ್ಕಿಲ್ ಗೇನ್ ಮಾಡ್ಕೊಳ್ರಿ. The rest of the things will follow. Certificate will also follow you. Job will also follow you. Everything will follow you. Money will follow you. That automatically happens. So, ಇದ್ರ ಹಿಂದ್ ಹೋಗ್ರಿ. ನಾ ಏನ್ ಹೇಳಕ್ ಟ್ರೈ ಮಾಡತ್ತೀನಂದ್ರ, ಗೋ ಬಿಹೈಂಡ್ ದಿಸ್, ನಾಟ್ ಬಿಹೈಂಡ್ ದಿಸ್. ದಿಸ್ ಇಸ್ ಜಸ್ಟ್ ಅ ಶೋಕೇಸ್ ಪೀಸ್ ಅಷ್ಟೇ, ಮತ್ತ ಅದಕ್ ಬಿಟ್ರೆ ಬೇರೆ ಏನೂ ಅಲ್ಲ. Okay, so far we talked, like we started with identifying the skill gaps. We also, I hope you have noted down what skill gap you have and ಅದನ್ನ ಯಾವ ತರ ಫಿಕ್ಸ್ ಮಾಡಬೇಕು. ಸರ್ಟಿಫಿಕೇಟ್ ವರ್ಸಸ್ ಸ್ಕಿಲ್ ಒಳಗೆ we said that we will go behind the skill. So now let's say, then ಹಂಗಂದ್ರೆ ಈಗ ನಾವು ಹೆಂಗ್ ಪ್ರಿಪೇರ್ ಮಾಡ್ಬೇಕು ರಿಪ್ಲೇಸ್ಮೆಂಟ್ಗ? ಸೊ ಇಷ್ಟೆಲ್ಲ ಆಯ್ತು.
ಇದೆಲ್ಲ ಅಂತೂ ಆಯ್ತು, ನೀವು ಇದೆಲ್ಲ ಹೇಳಿದ್ರಿ, ಪ್ರಾಬ್ಲಮ್ ಸಾಲ್ವಿಂಗ್ ಇದೆಲ್ಲ ಗ್ಯಾಪ್ ಅಂತೂ ಹೇಳಿದ್ರಿ, ಐಡೆಂಟಿಫೈ ಮಾಡ್ಕೊ ಅಂತ ಹೇಳಿದ್ರಿ. ವಿ ಐಡೆಂಟಿಫೈಡ್, ದೆನ್ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಹೌ ಶುಡ್ ವಿ ಪ್ರಿಪೇರ್, ರೈಟ್? ಸಿ, ದ ಪ್ರಿಪರೇಷನ್ will not happen in 1 or 2 days. Let me be very upfront. It needs the time. It needs the dedication. It needs the consistent time. ಕನ್ಸಿಸ್ಟೆನ್ಸಿನೂ ಬೇಕು. ಹಿಂಗಿಲ್ಲ ಏನಂದ್ರೆ ನಾ ಇವತ್ತ ನನ್ನ ಹತ್ರ 4 ತಾಸಿದೆ, ನಾ 4 ತಾಸು ಮಾಡ್ತೀನಿ ಕೆಲಸ, ನಾ ಮತ್ತೊಂದು 10 ದಿನ ಬಿಟ್ಟು ಮತ್ತೆ ಅಗೇನ್ ಐಲ್ ಪುಟ್ ಟೈಮ್ ಅಂತ. ಆ ಥರ ಯು ಹ್ಯಾವ್ ಟು ಗ್ರಾಜುವಲಿ ಬಿಲ್ಡ್ ದಟ್ ಮಸಲ್ ಬಿಲ್ಡಿಂಗ್ ಅಂತಾರ ನೋಡ್ರಿ, ಹಂಗ. ಸೊ ಯು ಹ್ಯಾವ್ ಟು ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ ಯು ಹ್ಯಾವ್ ಟು ಗಿವ್ ದ ಟೈಮ್ ಫಾರ್ ದಿಸ್ ಪ್ರಿಪ್ರೇಷನ್. This is nothing, this entire thing is nothing but a time and a preparation and a dedication. Identify your areas and work on it. And ನಮ್ಮ algorithms365.com ಅಲ್ಲಿ, ನಮ್ಮ skills.algorithms365.com ಅಲ್ಲಿ we have lot of content to help you. Like, okay, fundamentally ಯಾವ ತರ ಲೂಪ್ಸ್ ವರ್ಕ್ ಆಗುತ್ತೆ, what is it, not just a syntax, what internally it is. ಸೊ ಆ ತರ ಸುಮಾರು ಕಾನ್ಸೆಪ್ಟ್ಸ್ ಇದೆ. Not just I have written only some of these here, but like you take OS ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ನೆಟ್ವರ್ಕಿಂಗ್ ಆಗಿರ್ಬೋದು, ಅಥವಾ ಡೇಟಾಬೇಸ್ ಆಗಿರ್ಬೋದು, ಅಥವಾ ಆಪ್ಟಿಟ್ಯೂಡ್ ಆಗಿರ್ಬೋದು. ಸಿ, ಆಪ್ಟಿಟ್ಯೂಡ್ ಆಲ್ಸೋ ಇಸ್ ವೆರಿ ಮಚ್ ರಿಕ್ವೈರ್ಡ್, ರೈಟ್? ಫಸ್ಟ್ ರೌಂಡ್ ಅಲ್ಲೇ ಕ್ಲಿಯರ್ ಮಾಡ್ಬಿಡ್ತಾರೆ ಅದು, ಆಪ್ಟಿಟ್ಯೂಡ್ ಇರ್ಲಿಲ್ಲ ಅಂದ್ರೆ. ಸೊ ಆಲ್ ದೀಸ್ ಥಿಂಗ್ಸ್ ಯು ಡೆಡಿಕೇಟ್ ದ ಟೈಮ್ ಅಂಡ್ ಯು ಗೋ ಟು ದ ರೈಟ್ ಕಂಟೆಂಟ್. ಈಗ ಸುಮಾರು ಕಂಟೆಂಟ್ ಇದೆ, ಚಾಟ್ GPT ಇದೆ, ಯೂಟ್ಯೂಬ್ ಇದೆ, ಗೂಗಲ್ ಇದೆ. ದರ್ ಆರ್ so much of information in the internet. What you need is a structured right path. ಈಗ ಇಷ್ಟಕ್ಕೊಂದು ಕಂಟೆಂಟ್ ಒಳಗ್ರಿ ನಮಗೆ ಗೊತ್ತೇ ಇಲ್ಲ ನಾವು ಎಷ್ಟು ಓದ್ಬೇಕು ಅನ್ನೋದು. ಸೊ ಅವಾಗೂ ಕನ್ಫ್ಯೂಷನ್ ಆಗುತ್ತೆ. ವಾಟ್ ಯು ನೀಡ್ ಇಸ್ ಅ ಪಾತ್. ಓಕೆ, ಫಸ್ಟ್ ನೀ ಇದು ಓದಪ್ಪ, ಇಷ್ಟು ಡೆಪ್ತ್ ಅಲ್ಲಿ ಓದು, ದೆನ್ ಯು ಸೆಕೆಂಡ್ ಯು ಟ್ರೈ ಟು ಡೂ ದಿಸ್ ಥಿಂಗ್. ಸೊ ದಟ್ ಸ್ಟ್ರಕ್ಚರ್ಡ್ ಪಾತ್ ಇಸ್ ವಾಟ್ ವಿ ನೀಡ್ ಇಟ್. ಎಗ್ರಿ, ಡಿಸ್ಎಗ್ರಿ? ಸೊ ಲೆಟ್ಸ್ ಮೂವ್ ಆನ್. ಇದೆಲ್ಲ ಮಾಡ್ಕೊಂಡ್ರಿ. ಸೊ ಹಂಗಂದ್ರ ಇದೆಲ್ಲ ಆದ್ಮೇಲೆ ಸ್ಕಿಲ್ ಗ್ಯಾಪ್ ಆಯ್ತು, ಸ್ಕಿಲ್ ಫಿಕ್ಸ್ ಆಯ್ತು, ಯು ವರ್ಕ್ಡ್ ಆನ್ ಇಟ್, ಯು ಟುಕ್ ಯುವರ್ ಟೈಮ್, ಯು ಪ್ರಿಪೇರ್ಡ್. ದೆನ್ ವಾಟ್ ಈಸ್ ದಟ್ ವಿ ನೀಡ್ ಟು ಡೂ ಫಾರ್ ದ ಪ್ಲೇಸ್ಮೆಂಟ್? ಪ್ಲೇಸ್ಮೆಂಟಿಗೆ ನಾನು ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು? ಅಂಡ್ ಅಸ್ಪೆಷಲಿ ಆಲ್ ದ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಪೇ ಅಟೆನ್ಷನ್. ಯು ಹ್ಯಾವ್ ಟು ಟೇಕ್ ದೀಸ್ ಸ್ಟೆಪ್ಸ್. ಐ ಮೀನ್, ದೀಸ್ ಆರ್ ದ ನೋನ್ ಸ್ಟೆಪ್ಸ್ ಓನ್ಲಿ, ಬಟ್ ಯು ಹ್ಯಾವ್ ಟು ಟೇಕ್ ದಿಸ್ ಆಸ್ ಅ ಸೀರಿಯಸ್ಲಿ. ಓಕೆ, ಇದೆಲ್ಲ ಗೊತ್ತಿರೋದೇನರಿ, ರೆಸ್ಯೂಮೆ ಬಿಲ್ಡ್ ಮಾಡ್ಬೇಕ್ರಿ, ಗೊತ್ತಿದೆ, ನಿಮಗೂ ಗೊತ್ತಿದೆ. ಬಟ್ ರೆಸ್ಯೂಮೆ ಯಾವ ತರ ಬಿಲ್ಡ್ ಮಾಡಬೇಕು? ನಿಮ್ ರೆಸ್ಯೂಮೆ 4 ಪೇಜ್ ಇತ್ತಂತ ಇಟ್ಕೋರಿ, ಟ್ರಸ್ಟ್ ಮಿ, ನೋ ಒನ್ ವಿಲ್ ರೀಡ್, ಬಿಕಾಸ್ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ರಿ, ಯಾರ ಹತ್ರನೂ ಟೈಮ್ ಇಲ್ಲ. ಈಗ ನೀವೇ ಇಂಟರ್ವ್ಯೂವರ್ ಇದ್ರಂತ ಇಟ್ಕೋರಿ, 4 ನಿಮ್ ಹತ್ರ ಈಗ 50 ರೆಸ್ಯೂಮೆ ಬರ್ತಾವ. ಹೌ ವಿಲ್ ಯು ರೀಡ್ 4 pages? ಸೊ ಬಿ ಪ್ರಿಸೈಸ್, ಸ್ಟಿಕ್ ಟು 1 or 2 pages ಓನ್ಲಿ, ಅಂಡ್ ರೈಟ್ ವಾಟ್ ಯು ಹ್ಯಾವ್ ಆಕ್ಚುಲಿ ಡನ್. ನಾನು ನಿಮಗೆ ರೆಸ್ಯೂಮೆ ಯಾಕೆ ಲಾಸ್ಟಿಗೆ ಹಾಕಿದ್ದೀನಿ ಅಂದ್ರ, ಸ್ಕಿಲ್ ಇತ್ತಂದ್ರ ನಿಮ್ಗೆ ರೆಸ್ಯೂಮೆ ಬಿಲ್ಡ್ ಮಾಡಕ್ ಬರುತ್ತೆ. ಸ್ಕಿಲ್ಲೇ ಇರ್ಲಿಲ್ಲ ಅಂತ ಇಟ್ಕೋರಿ, ಏನಂತ ಬರೀತೀರಿ? ಅಂಡ್ ಟ್ರಸ್ಟ್ ಮೀ, ಇಫ್ ಯು ರೈಟ್ ಎನಿ ಫೇಕ್ ಥಿಂಗ್, ರೈಟ್, ಐ ಹ್ಯಾವ್ ಸೀನ್ ಮೆನಿ ರೆಸ್ಯೂಮೆಸ್ ವಿಚ್ ಅವ್ರು ಹೆಂಗಂದ್ರ ಫುಲ್ ಭಾರಿ ಬರೀತಾರ್ರಿ, ಎಲ್ಲ ರೀಸೆಂಟ್ ಟೆಕ್ನಿಕಲ್ ವರ್ಡ್ಸ್, ಟೆಕ್ನಾಲಜಿ ವರ್ಡ್ಸ್ ಎಲ್ಲ ಹಾಕಿರ್ತಾರೆ, ಕೆಲವೊಂದು ಗೊತ್ತೇ ಇರೋದಿಲ್ಲ, ಅಂಥವು ಹಾಕಿರ್ತಾರೆ. ಟ್ರಸ್ಟ್ ಮೀ, ಇಂಟರ್ವ್ಯೂವರ್ ವಿಲ್ ಐಡೆಂಟಿಫೈ ಇನ್ 15 to 20 minutes. ಸೊ ದೆನ್ ಸ್ಟಿಕ್ ಟು ವಾಟ್ ಯು ನೋ ಓನ್ಲಿ. ಸುಮ್ಮನೆ ಎಲ್ಲಾನು ಬರಿಬೇಡ್ರಿ, ಏನ್ ನೀವು ಖರೆ ಮಾಡಿರಲ್ಲ ಅದಷ್ಟ ಬರೀರಿ. ಸೊ ದೀಸ್ ಆರ್ ದ 2 things you have to keep it in mind, and avoid writing your personal information. Like some people I have seen that they write Aadhaar number, they write address. So adella personal information you avoid giving it. I think num team ಅವರು towards the end of this session they are going to give the resume template to you. I'll let you know. ದೆನ್ ಲಿಂಕ್ಡ್ ಇನ್ ಪ್ರೊಫೈಲ್. ಈಗ ನೀವು ಇಷ್ಟು ಜನ ಅಟೆಂಡ್ ಆಗಿದ್ದೀರಲ್ಲ, ಎಷ್ಟು ಜನದ ಹತ್ರ ಲಿಂಕ್ಡ್ ಇನ್ ಪ್ರೊಫೈಲ್ ಇದೆ? ಯು ಕ್ಯಾನ್ ಸೇ ಲಿಂಕ್ಡ್ ಇನ್ ದ ಕಮೆಂಟ್ಸ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ರೀ. ಇಲ್ಲಿ ಹೆಂಗಂದ್ರ ಲಾಟ್ ಆಫ್ ಕಂಪನೀಸ್ ದೇ ಆರ್ ಪ್ರೆಸೆಂಟ್ ಇನ್ ದಿಸ್ ಪ್ಲಾಟ್ಫಾರ್ಮ್, ಲಿಂಕ್ಡ್ ಇನ್ ಒಳಗೆ. ರಿಕ್ರೂಟರ್ಸ್ ಆರ್ ಪ್ರೆಸೆಂಟ್, ನಿಮ್ ಸೀನಿಯರ್ಸ್, ಓಕೆ, seniors, or if you have any relatives who are in this industry. So this is a very, very huge area where lot of people are available. So make sure that you build a LinkedIn profile and get connected. See, networking idella, networking helps a lot. Don't neglect networking. Try to, ಈಗ ನಿಮ್ಮ ಕಾಂಟ್ಯಾಕ್ಟ್ ಇದೆ ಅಥವಾ ನಿಮ್ಮ ಸೀನಿಯರ್ಸ್ ಇದ್ದಾರೆ,
ಟ್ರೈ ಟು ಟಾಕ್ ಟು ದೆಮ್ ಒನ್ಸ್ ಇನ್ ಅ ವೈಲ್. ಒಂದು ಸಂಡೇ ಅಥವಾ ಸಾಟರ್ಡೆ ಅವ್ರ ಟೈಮ್ ಇದೆ ಅಂತ ಕೇಳಿ ಮಾತಾಡ್ರಿ, ಹೆಂಗಾಗ್ತಿದೆ, ದಿಸ್ ಇಸ್ ಹೌ ಐ ಆಮ್ ಪ್ರಿಪೇರಿಂಗ್, ಈ ತರ ನಾನು ಥಿಂಕ್ ಮಾಡ್ತಾ ಇದ್ದೀನಿ, ವಾಟ್ ಡು ಯು ಸಜೆಸ್ಟ್. ಸೊ ದೀಸ್ ಥಿಂಗ್ಸ್ ಇಫ್ ಯು ಶೋ ದ ಇಂಟ್ರೆಸ್ಟ್, ಟ್ರಸ್ಟ್ ಮೀ, ವರ್ಲ್ಡ್ ಈಸ್ ರೆಡಿ ಟು ಹೆಲ್ಪ್ ಯು. So what you need to do is show the interest, show that genuinity, so that the other person who is giving time alla, ಅವ್ರಿಗೂ it should be justifiable. So ನೆಟ್ವರ್ಕ್ ಮಾಡ್ಕೊಳ್ರಿ. ಯುವರ್ ಸೀನಿಯರ್ಸು, ಮೆಂಟರ್ಸ್, ಈಗ ನೀವು ಇಂಟರ್ನ್ಶಿಪ್ ತಗೊಂಡಿರ್ತೀರಿ, ಯು ವಿಲ್ ಹ್ಯಾವ್ ಅ ಮೆಂಟರ್ಸ್. ಸೊ ಅದನ್ನ ಇಂಟರ್ನ್ಶಿಪ್ ಮುಗ್ದಾದ್ಮೇಲೆ ಟಾಟಾ ಬೈ ಬೈ ಮಾಡೋ ಬದಲು ಹ್ಯಾವ್ ಅ ಕನೆಕ್ಷನ್ ವಿತ್ ದೆಮ್. ಸೊ ಬಿಲ್ಡ್ ಡೋಂಟ್ ನೆಗ್ಲೆಕ್ಟ್ ದ ನೆಟ್ವರ್ಕಿಂಗ್. GitHub profile. See, I saw one very good GitHub profile where they said that 1,000 check-ins, 1,000 commits, 1,000 or 10,000. I mean, it was very impressive. 10,000 commits on different work. Is that not impressive? The moment interviewer sees that resume, they'll get an impression that, oh my goodness, this person is serious about the career. That is why out of, ಈಗ ಎಲ್ಲಾರ್ಗು ಇದ್ದೇ ಇರ್ತೈತ್ರಿ, ಅಷ್ಟು ನೀವೇನು ಓದಾತಿರಿ ಸಿಲೆಬಸ್ ಅಲ್ಲ, ಇಂಜಿನಿಯರಿಂಗ್ ಒಳಗೆ ಉಳ್ದವ್ರಿಗೂ ಎಲ್ಲರಿಗೂ ಇದ್ದೇ ಇರ್ತೈತಿ. ಅದು ಅಲ್ದನ ಈ ಮನುಷ್ಯ ಈ ಗಿಟ್ಹಬ್ನೊಳಗೆ ಇದು 10K ಕಮಿಟ್ಸ್ ಮಾಡಿದಾರ, ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿದಾರ, ಬೇರೆ ಬೇರೆ ಪ್ರಾಬ್ಲಮ್ ಮೇಲೆ ವರ್ಕ್ ಮಾಡಿದಾರ. ದಟ್ ಶೋಸ್ ದ ಜೆನ್ಯೂನಿಟಿ ಅಂಡ್ ದಟ್ ಪರ್ಸನ್ ಗಾಟ್ ಅ ಇಂಟರ್ವ್ಯೂ ಕಾಲ್ ಅಂಡ್ ದಟ್ ಪರ್ಸನ್ ಪ್ಲೇಸ್ಡ್ ಇನ್ ವೆರಿ ಗುಡ್ ಕಂಪನಿ ಆಲ್ಸೋ. ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್ ಬಿಲ್ಡಿಂಗ್ ಅ ಪ್ರೊಫೈಲ್. ಸ್ಮಾಲ್ ಲೈನ್, ಒಂದ ಲೈನ್ ನೀವು ಫಿಕ್ಸ್ ಮಾಡುವಲ್ರೇಕ, ಗೋ ಟು ಗಿಟ್ಹಬ್, ಚೆಕ್ ಏನೇನ್ ಪ್ರಾಬ್ಲಮ್ಸ್ ಇದೆ, ವಾಟ್ ಕ್ಯಾನ್ ಐ ಡೂ, ದೆನ್ ಯು ಡೂ ದ ಕಮಿಟ್, ದೆನ್ ಪುಟ್ ದಟ್ ಇನ್ ಯುವರ್ ರೆಸ್ಯೂಮೆ ಅಂಡ್ ಟೆಲ್ ಮಿ ಬ್ಯಾಕ್, ಡಿಡ್ ಇಟ್ ಹೆಲ್ಪ್ ಯು ಆರ್ ನಾಟ್ ಅಂತ. ಸೊ ಒನ್ಸ್ ಇದೆಲ್ಲ ಆದ್ಮೇಲ್ರಿ, ಯು ಶುಡ್ ಸ್ಟಾರ್ಟ್ ಟೆಸ್ಟಿಂಗ್ ಯುವರ್ ಸೆಲ್ಫ್. ಯು ಟೇಕ್ ದ ಟೆಸ್ಟ್ಸ್ like wherever there are hacker rank ಅಂತ ಪ್ಲಾಟ್ಫಾರ್ಮ್ ಇದೆ, or you go to many other, ಈಗ Infosys TCS Ion ಅಂತಿದೆ. ಸೊ wherever possible ಅಲ್ಲ, or you ask your mentors, your seniors that ನಂದೊಂದು ಇವತ್ತೊಂದು ತಾಸು ಇಂಟರ್ವ್ಯೂ ತಗೋರಿ, ಐ ವಾಂಟ್ ಟು ಸಿ ಇಟ್. ಸೊ ಡೋಂಟ್ ಹೆಸಿಟೇಟ್. ಸಿ ಯಾರೂ ಹಿಂಗಂದ್ರೆ ಫಸ್ಟ್ ಟೈಮ್ ಸಕ್ಸಸ್ ಅಂತ, ಇಟ್ ಇಸ್ ವೆರಿ 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 ಪರ್ಸೆಂಟೇಜ್ ಇಸ್ ವೆರಿ ಲೆಸ್ ಹೂ ಗಾಟ್ ಅ ಸಕ್ಸಸ್ ಇನ್ ಫಸ್ಟ್ ಶಾಟ್. ಎಸ್, ಇಟ್ ಟೇಕ್ಸ್ ಟೈಮ್. ನಾವಿಲ್ಲಿ ಯಾರಿಗೂ ಜಡ್ಜ್ ಮಾಡೋದಂತೂ ಏನಿಲ್ಲ. ಇಟ್ ಟೇಕ್ಸ್ ಟೈಮ್, ಇಟ್ಸ್ ಓಕೆ. ಫೇಲ್ ಆಗ್ತೀರಿ, ದೆನ್ ಯು ವಿಲ್ ಇಂಪ್ರೂವ್. ಸಿ, ಐ ಹ್ಯಾವ್ ಫೇಲ್ಡ್ ಸೋ ಮೆನಿ ಇಂಟರ್ವ್ಯೂಸ್ ವೆನ್ ಐ ಸ್ಟಾರ್ಟೆಡ್ ಗಿವಿಂಗ್ ಇಂಟರ್ವ್ಯೂಸ್. ಈವನ್ ಆಫ್ಟರ್ ವರ್ಕಿಂಗ್ ಆಲ್ಸೋ, ವೆನ್ ಐ ಇನ್ US, ವೆನ್ ಐ ವಾಸ್ ಚೇಂಜಿಂಗ್ ಕಂಪ್ನಿ ಟು ಕಂಪ್ನಿ ಎಲ್ಲ, ಐ ಫೇಲ್ಡ್ ಇಂಟರ್ವ್ಯೂಸ್. ಬಟ್ ಎವ್ರಿ ಟೈಮ್ ಇಟ್ ವಾಸ್ ಅ ಲರ್ನಿಂಗ್. ವಾಟ್ ಐ ಡಿಡ್ ಈಸ್, ಇಂಟರ್ವ್ಯೂ ಫೇಲ್ ಆಗ್ತಿದ್ನೆ, ಐ ಯೂಸ್ ಟು ಕಮ್ ಬ್ಯಾಕ್ ಅಂಡ್ ಐ ಸಿ ದಟ್, ನಾ ಇದನ್ನ ಕ್ವಶನ್ ಈ ತರ ಕೇಳಿದ್ರವ್ರ, ದೆನ್ why did I, where did I go wrong? Did I not come up with the right algorithm? See, based on ನೀವು ಯಾವ ಲೆವೆಲ್ ಇದೀರಿ ಅಲ್ಲ, ದ ಅಸೆಸ್ಮೆಂಟ್ ಆಲ್ಸೋ ಡಿಫರ್ಸ್. ಫ್ರೆಷರ್ಗೆ ಬೇರೆ ತರನೇ ಅಸೆಸ್ ಮಾಡ್ತಾರೆ, ಮಿಡಲ್ ಇದವರಿಗೆ ಬೇರೆ ತರ ಇರುತ್ತೆ. ಇಫ್ ಯು ಆರ್ ಸೀನಿಯರ್ ದೆನ್ ಇಟ್ ಇಸ್ ಅ ಡಿಫ್ರೆಂಟ್, ಇಫ್ ಯು ಆರ್ ಮ್ಯಾನೇಜರ್ ದೆನ್ ಇಟ್ ಇಸ್ ಅ ಡಿಫ್ರೆಂಟ್. ಸೊ ಲೈಕ್ ದಟ್, ಎವ್ರಿ ಫೇಲ್ಯೂರ್ ಯು ಟೇಕ್ ಇಟ್ ಆಸ್ ಅ ಲರ್ನಿಂಗ್. ಕಮ್ ಅಂಡ್ ನೋಟ್ ದಟ್ ಡೌನ್ ಇನ್ ಯುವರ್ ನೋಟ್ಬುಕ್ or wherever your journal, that okay, this is the thing, next time I want to improve. So that is how that has helped me. Figure out what helps you. ನಿಮಗೆ ಏನು ಹೆಲ್ಪ್ ಆಗ್ತೈತೆ ಅಂತ you have to figure it out. And how will you figure out? If you ಟೆಸ್ಟ್ ಮಾಡಿದಾಗ ಫಿಗರ್ ಔಟ್ ಮಾಡ್ಕೊಳಕ್ ಆಗ್ತೈತಲ್ರಿ. ನೀವು ಟೆಸ್ಟ ಮಾಡಿಲ್ಲ, ಅಂಜಿಕೆ ನಂಗೆ ಇಲ್ರಿ, ನಂಗೆ ಅಂಜಿಕೆ ಬರ್ತೈತಿ, ಈಗ ನಮ್ಮ ಕಡೆ ಅಂತಾರಲ್ರಿ, ಇಲ್ರಿ ನಂಗೆ ದಡ ಅಂತೈತಿ, ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನಂಗೆ ಆಗೋದಿಲ್ಲ ಅಂತ ಹಂಗೆ ಮಾಡ್ಕೊಂಡು ಕುಂತರ ಆಗೋದಿಲ್ರಿ. ಇಫ್ ಯು ವಾಂಟ್ ಟು ಬಿ ಇನ್ ದಿಸ್ ಇಂಡಸ್ಟ್ರಿ, ದೆನ್ ಯು ಹ್ಯಾವ್ ಟು ಟೇಕ್ ದಿಸ್ ಸ್ಟೆಪ್. 4 ವರ್ಷ ಡಿಗ್ರಿ ಮಾಡಿರಿ, 4 ವರ್ಷ ಟೈಮ್ ಹೋಗಿದೆ, ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಆಲ್ಸೋ. ಈಗ ಮತ್ತೆ ಇನ್ನೊಂದು 4 ವರ್ಷ ಬೇರೆ ಡಿಗ್ರಿ ಅಂತೂ ಐ ಡೋಂಟ್ ಥಿಂಕ್ ಸೊ ಯು ವಾಂಟ್ ಟು ಡೂ ಇಟ್. ಕರೆಕ್ಟ್? ಇದನ್ನ ಏನ್ ಮಾಡಿದಿರಿ ಡಿಗ್ರಿ, ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. ಹೌ ವಿಲ್ ಯು ಡೂ ಇಟ್? ವಿತ್ ಆಲ್ ದಿಸ್ ಪ್ರಿಪರೇಷನ್ ಪ್ಲಸ್ ಟೆಸ್ಟಿಂಗ್. ಟೆಸ್ಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೈನಲಿ, ಈಗ ನೀವು ಇಷ್ಟೆಲ್ಲ ಮಾಡಿದ್ರಿ, ಫೈನಲಿ ವೇರ್ ಯು ಕಮ್ ಫಾರ್ ದ ಅಪ್ಲೈಯಿಂಗ್. ಯು ಹ್ಯಾವ್ ಟು ಅಪ್ಲೈ ಅಲ್ರಿ. ಈಗ ಜಾಬ್ನಾಗ ಅಪ್ಲೈ ಮಾಡಿದ್ರಷ್ಟನ್ನ ನಿಮಗೆ ಇಂಟರ್ವ್ಯೂ ಕಾಲ್ಸ್ ಬರ್ತಾವ. ಮೋಸ್ಟ್ ಆಫ್ ದ ಪೀಪಲ್ ಎಲ್ಲಿ ಅಪ್ಲೈ ಮಾಡ್ತಾರಂದ್ರ ಇಲ್ಲಿ ಮಾಡ್ತಾರ್ರಿ. ಈಗೇನ್ ಪೋರ್ಟಲ್ಸ್ ಅದ ನೋಡ್ರಿ, ಪೋರ್ಟಲ್ಸ್, ಇಟ್ ಇಸ್ ಇಂಡೀಡ್ ಆಗ್ಲಿ ಅಥವಾ ನೌಕರಿ ಆಗ್ಲಿ, ಮಾನ್ಸ್ಟರ್ ಆಗ್ಲಿ, ಕರಿಯರ್ ಕಪ್ ಆಗ್ಲಿ, ಐ ಮೀನ್ ವಾಟ್ ಎವರ್ ದ ಪೋರ್ಟಲ್ಸ್, ರೈಟ್? ಅಲ್ಲಷ್ಟು ಮಾಡಿ ಬಿಡ್ತಾರ, ಸುಮ್ಮ ಕುಂತ್ ಬಿಡ್ತಾರ, ನಮಗ್ ಕಾಲ ಬರುವಲ್ತ್ರಿ, ನಾ ಮಾಡಿನ ಬಟ್ ಕಾಲ್ ಬರುವಲ್ತ್ರಿ ಅಂತ ಹೇಳಿ. ಸಿ, you have to be proactive because you are looking for a job. So what you do is, first thing andre, try to, this should be your main goal ರೀ.
get placement in college. That is the golden phase. You should catch this thing. I'll share one recent incident. So, Namma 2-3 weeks back, one of our student, I was casually calling him. Sumne casually I called and I said like, okay, how is the thing going? Or why you didn't attend these many lessons ಯಾಕೆ ಅಟೆಂಡ್ ಆಗಿಲ್ಲ ಅಂತ ಕೇಳತ್ತಿದ್ದೆ ಅವನಿಗೆ. ವಾಟ್ ಹಿ ಸೆಡ್ ಇಸ್, ನೋ ಮ್ಯಾಮ್, ಐ ಹ್ಯಾವ್ ನಮ್ ಕಾಲೇಜ್ ಒಳಗೆ ಪ್ಲೇಸ್ಮೆಂಟ್ ಡ್ರೈವ್ ಇದೆ. ಇಟ್ ಈಸ್ ಇನ್ 10 days, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಅಟೆಂಡ್ ಬಿಕಾಸ್ ಐ ಆಮ್ ನಾಟ್ ರೆಡಿ ಎಟ್ ಅಂತ ಹೇಳ್ದವನು. ಐ ಆಮ್ ನಾಟ್ ರೆಡಿ, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಅಟೆಂಡ್. ಸಿ, ಐ ಸೆಡ್, ಬಾಸ್, ಪ್ಲೇಸ್ಮೆಂಟ್ ಬರೋಲ್ಲಾಗ್ಯಾವ್ರಿ. ಫಸ್ಟ್ ಆಫ್ ಆಲ್ ಕಾಲೇಜಿಗೆ ಬಂದು ಪ್ಲೇಸ್ಮೆಂಟ್ ನೀವು ಮಿಸ್ ಮಾಡ್ತೀರಂದ್ರೆ ಹೌ ಕ್ಯಾನ್ ಯು ಡೂ ದಟ್? I said, no, I mean, you have to go. I said, it's okay. If you fail, it's okay. You will know that why you failed. But you have to go. ನೀವು ಹೋಗಬೇಕಂತ ಹೇಳಿ I forced him. He was like, no, I didn't prepare that thing. I didn't prepare. Then I said, you have 10 days. Take my help. Like whatever the things, I'll majorly, like I'll give you some notes or major areas where you have to prepare. Then I said, think this interview as your final interview. ಅಂದ್ರೆ ನಿಮ್ಗೆ ಇದಾದ್ಮೇಲೆ ನಿಮಗೆ ಇಂಟರ್ವ್ಯೂನೇ ಬರೋದಿಲ್ಲ, ಆ ತರ ತಿಳ್ಕೊಂಡು ನೀವು ಗೋ ಟು ದ ಇಂಟರ್ವ್ಯೂ ಅಂತ ಹೇಳ್ದಾನೆ. ಟ್ರಸ್ಟ್ ಮೀ, ವಾಟ್ ಹ್ಯಾಪನ್, ದಟ್ ಗೈ ಗಾಟ್ ಸೆಲೆಕ್ಟೆಡ್ ಇನ್ ಫಸ್ಟ್ ರೌಂಡ್. ಓಕೆ, ಸೊ ಸೆಕೆಂಡ್ ರೌಂಡ್ ಅವ್ರದ್ದಾಗ್ಲಿಲ್ಲ, ಬಟ್ ಫಸ್ಟ್ ರೌಂಡ್ ಅಂತೂ ಆಗ್ಬಿಡ್ತು. ದೆನ್ ದಟ್ ಪರ್ಸನ್ ರಿಯಲೈಸ್ಡ್, ಎಸ್, ಅಟೆಂಪ್ಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಟೇಕ್ ದ ಕಾಲೇಜ್ ಪ್ಲೇಸ್ಮೆಂಟ್ ಇಂಟರ್ವ್ಯೂಸ್ ವೆರಿ ಸೀರಿಯಸ್ಲಿ. ಡೋಂಟ್ ಇಗ್ನೋರ್ ದಮ್. ಇಲ್ಲಾಂದ್ರೆ ಅದೇನಾಗುತ್ತೆ, ಆಮೇಲೆ ಎಲ್ಲಾನು ಪೋಸ್ಟ್ಪೋನ್ ಹಾಕೋತ್ ಹೋಗುತ್ತೆ. ನೀವು ಆಮೇಲೆ ಕಾಲೇಜ್ದಾಗ ಹೊರಗೆ ಬಂದು ಪ್ರಿಪೇರ್ ಮಾಡೋದು, ದೆನ್ 6 months ಗ್ಯಾಪ್ ಆಗುತ್ತಾ, ದೆನ್ ನೆಕ್ಸ್ಟ್ ಬ್ಯಾಚ್ ಬರಕ್ ಸ್ಟಾರ್ಟ್ ಆಗುತ್ತಾ. ಅಂಡ್ ಯುವರ್ ಫಸ್ಟ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಸೊ ಬಿ ಪ್ರಿಪೇರ್ಡ್. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ನಿಮ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಅಂಡ್ ಬಿ ಅಪ್ ಫ್ರಂಟ್ ಅಂಡ್ ಅಕ್ನಾಲೇಜಿಂಗ್. ನಿಮಗೆ ಬಂದಿಲ್ಲ ಅಂದ್ರೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳ್ಬಿಡ್ರಿ. You have to be truthful. I have also seen ಏನಂದ್ರೆ ಇಂಟರ್ವ್ಯೂ ಒಳಗ ಅದು ಬರ್ಲಿಲ್ಲ ಅಂದ್ರೂ ಹಿಂಗ್ ಏನೇನೋ ಹಿಂಗ್ ಒಳ್ಳೆ ಪುರಾಣ ಅಂತ ಹೇಳ್ತಾರಲ್ಲ, ಆ ತರನು ಹೇಳಿದ್ ನಾನು ನೋಡಿದೆ. ಹಿಂಗ್ ಸುತ್ತಿ ಬಳಸಿ ಹೇಳ್ತಾರ. ಬಟ್ ದಟ್ ಜಿಸ್ಟ್ ವಾಟ್ ಎವರ್ ವಿ ಆರ್ ಲುಕಿಂಗ್ ಫಾರ್ ಇನ್ ದ ಕ್ಯಾಂಡಿಡೇಟ್ ಅಲ್ಲ, ವಿ ವಿಲ್ ನಾಟ್ ಗೆಟ್ ಇಟ್. ಸೊ ಡೋಂಟ್ ಡೂ ದಟ್. ಬಿ ಪ್ರಿಸೈಸ್. ಗೊತ್ತಿದೆ ಅಂತ ಹೇಳ್ರಿ, ಇಲ್ಲ ಅಂದ್ರ ಸಾರಿ ನಂಗೆ ಗೊತ್ತಿಲ್ಲ, ಬಟ್ ಐ ವಾಂಟ್ ಟು ಲರ್ನ್. ಸೊ ದಟ್ ಆಟಿಟ್ಯೂಡ್ ಆಫ್ ಐ ವಾಂಟ್ ಟು ಲರ್ನ್ ಅದನ್ನು ತೋರ್ಸ್ರಿ. Sorry, I'm again and again doing, yeah. Second thing is company career pages. See, ಎಲ್ಲಾ ಕಂಪನೀಸು ಏನದಾವ ಕರಿಯರ್ ಪೇಜ್ ಇದ್ದೇ ಇರ್ತೈತ್ರಿ. /career ಮಾಡಿದ್ರೆ ನಿಮ್ಗೆ ಆ ಕರಿಯರ್ ಪೇಜ್ ಸಿಗುತ್ತೆ. ಬಿ ಪ್ರೊಆಕ್ಟಿವ್ ಅಂಡ್ ಗೋ ದೇರ್. ಅಲ್ಲಿ ಅಪ್ಲೈ ಮಾಡ್ರಿ. ಎಲ್ಲದಕ್ಕೂ ನಿಮ್ಗೆ ಎಷ್ಟು ಪಾಸಿಬಲ್ ಇದೆ ಅದಕ್ಕೆ ಅಪ್ಲೈ ಮಾಡ್ರಿ. ಲೆಟ್ ದ ಇಂಟರ್ವ್ಯೂ ಕಾಲ್ ಕಮ್. ಅಟೆಂಪ್ಟ್ ಏನಾಗೋದಿಲ್ಲ. ಇಫ್ ಯು ಫೇಲ್, ಯು ವಿಲ್ ನೋ ದ ರೀಸನ್ ವೈ ಯು ಆರ್ ಫೇಲಿಂಗ್. ಸೊ ಥರ್ಡ್ ಥಿಂಗ್, ಐ ಆಲ್ರೆಡಿ ಟಾಕ್ಡ್ ಅಬೌಟ್ ದ ಲಿಂಕ್ಡ್ಇನ್ ಒಳಗ ಕಂಪನೀಸ್ ಇದೆ, ರಿಕ್ರೂಟರ್ಸ್ ಇದೆ, ಅಂಡ್ there are so many connection happens here. So please don't neglect the LinkedIn. And referrals. I think we already talked about this also, that your seniors, alumni, nim mentors irtaralla. So ಎಲ್ಲೆಲ್ಲ ಪಾಸಿಬಲ್ ಇದೆ ಎಲ್ಲ ಅಲ್ಲಿ ಹೆಲ್ಪ್ ತಗೊಳ್ರಿ. If you ask for a help, the world is ready to help you. ಸೊ ಇಷ್ಟೆಲ್ಲ ಮಾಡಿದ್ರಿ ನೀವು, ಏನಾಯ್ತು, ಸ್ಕಿಲ್ ಗ್ಯಾಪ್ ಕಂಡು ಹಿಡ್ಕೊಂಡ್ರಿ, ವರ್ಕ್ ಮಾಡಿದ್ರಿ, ಟೈಮ್ ತಗೊಂಡ ನಾ ಇದನ್ನ ಫಿಕ್ಸ್ ಮಾಡ್ತೇನ್ರಿ, ನಂಗೆ ಡಿಬಗಿಂಗ್ ಬರಲ್ಲ, ಸೊ ಇವತ್ತು ನಂಗೆ ಗೊತ್ತಾಯ್ತು ನನಗೆ ಇವತ್ತು ಡಿಬಗಿಂಗ್ ಬರಲ್ಲ, 2 days ಡಿಬಗಿಂಗ್ ಕಲಿತೀನಿ ಅಂತ. ಯು ಮೇಡ್ ಯುವರ್ ಮೈಂಡ್ ಸೆಟ್, ಯು ಲರ್ನ್ ದ ಡಿಬಗಿಂಗ್, ಯು ಅಪ್ಲೈಡ್, ಯು ಸ್ಟಾರ್ಟೆಡ್ ಅಪ್ಲೈಯಿಂಗ್, ಫೈನಲಿ ಯು ಗಾಟ್ ಅ ಇಂಟರ್ವ್ಯೂ ಕಾಲ್ ಬಂತ್ರಿ, ಇಂಟರ್ವ್ಯೂ ಡೇ ನೋಡಕ್. ಓಕೆ, ದಟ್ ಈಸ್ ಯುವರ್ ಬಿಗ್ ಡೇ. ಸೊ ಎವ್ರಿ ಇಂಟರ್ವ್ಯೂ, ರೈಟ್, ಯು ಟೇಕ್ ವಿತ್ ದ ಚಾಲೆಂಜ್, ಗೋ ವಿತ್ ದ ಪ್ಯಾಷನ್. ನಾ ಮಾಡ್ತೀನಿ, ಆಟಿಟ್ಯೂಡ್ ಹೆಂಗಿರ್ಬೇಕಂದ್ರೆ ಐ ವಿಲ್ ಡೂ ಇಟ್, ಐ ಕ್ಯಾನ್ ಡೂ ಇಟ್, ಆ ತರ ಆಟಿಟ್ಯೂಡ್ ಇಟ್ಕೊಂಡು ಯು ಎಂಟರ್ ದ ಇಂಟರ್ವ್ಯೂ ರೂಮ್. ಸೊ ದೀಸ್ ಆರ್ ಸಮ್ ಕಾಮನ್ ಮಿಸ್ಟೇಕ್ಸ್ ವಿ ಸಿ ಇನ್ ದ ಇಂಟರ್ವ್ಯೂಸ್ ವಿಚ್ ಐ ಹ್ಯಾವ್ ಲಿಸ್ಟೆಡ್ ಡೌನ್. ಅಂಡ್ ದಿಸ್ ಇಸ್ ಅ ಡೋಂಟ್ ಡೂ ಅಂಡ್ ಡೂಸ್ ರೀ. ಡೂ ಒಳಗೆ ಏನಂದ್ರ ಫಸ್ಟ್ ಕ್ವಶನ್ ಕೇಳ್ತಾರ ನೋಡ್ರಿ. ಕ್ವಶನ್ ಕೇಳಿದಾಗ ಈಗ ಒಬ್ರೊಬ್ರು ಹಿಂಗ್ ಮಾಡ್ತಾರ್ರಿ, ಇನ್ನ ಕ್ವಶನ್ ಕಂಪ್ಲೀಟ್ ಆಗಿರಲ್ಲ, ಅರ್ಧನ ಆಗಿರ್ತೈತಿ, ಇನ್ನ ಇಂಟರ್ವ್ಯೂ ಪೂರ್ತಿ ಹೇಳಿರಲ್ಲ, ಅವ್ರು ಆಲ್ರೆಡಿ ಆನ್ಸರ್ ಮಾಡಕ್ ಶುರು ಮಾಡಿರ್ತಾರ. ಯಾಕಂದ್ರ ಅವ್ರಿಗೆ ಏನಂದ್ರ ಬಾಹೆಟ್ ಮಾಡಿರ್ತಾರ ಕೆಲವೊಬ್ರು, ಅದನ್ನ ಅವ್ರಿಗೆ ಹೊರಗೆ ಬರ್ಬೇಕದ. ಸೊ ಹಂಗೂ ನೋಡಿವ್ ನಾವು. ಸೊ ಡೋಂಟ್ ಡೂ ದಾಟ್, ಬಿಕಾಸ್ ಯು ನೆವರ್ ನೋ, ಇಂಟರ್ವ್ಯೂವರ್ ಇಸ್ ಚೇಂಜಿಂಗ್ ಆಫ್ಟರ್ವರ್ಡ್ಸ್. ಸೊ ಲಿಸನ್ ದ ಕ್ವಶನ್ಸ್ ವೆರಿ ಕೇರ್ಫುಲ್ಲಿ, ಟೇಕ್ ಅ ಪಾಸ್. ಕ್ವಶನ್ ಅವ್ರು ಹೇಳಿ ಪೂರ್ತಿ ಹೇಳಿ, ಈಗ ಇದು ಇಂಟರ್ವ್ಯೂ ಇದ್ದದ ಅದಕ್ಕೆ ಅಲ್ರಿ, ಪೂರ್ತಿ ಹೇಳಲಿ. ಆಮೇಲೆ ದೆನ್ ಥಿಂಕ್
ಟೇಕ್ ಅ ಪಾಸ್, ಥಿಂಕ್ ಅಬೌಟ್ ಏನ್ ಕೇಳಾತಾರ ಅವ್ರು, ಯಾಕೆ ಕೇಳಾತಾರ, ನಾ ಹೆಂಗ್ ಹೇಳ್ಬೇಕು. ಟೇಕ್ ಅ ಪಾಸ್ ಅಂಡ್ ದೆನ್ ಆನ್ಸರ್ ಇಟ್ ಕೇರ್ಫುಲ್ಲಿ, ಕಾಮ್ ಆಗಿ ಆನ್ಸರ್ ಮಾಡ್ರಿ. ಸ್ಪೀಕ್ ಸ್ಲೋಲಿ. ಹಿಂಗ್ ಮಾಡಿದ್ರು ಆಗಲ್ರಿ, ವರ್ಕ್ ಆಗಲ್ಲ. ಯು ಹ್ಯಾವ್ ಟು ಬಿ ಸ್ಪೀಕ್ ಸ್ಲೋಲಿ ಅಂಡ್ ಕ್ಲಿಯರ್ಲಿ, ಕಾನ್ಫಿಡೆಂಟ್ ಆಗಿ ಕ್ಲಿಯರ್ ಆಗಿ ಮಾಡ್ರಿ. ದೆನ್ ಎಕ್ಸ್ಪ್ಲೇನ್ ದ ಲಾಜಿಕ್ ಸ್ಟೆಪ್ ಬೈ ಸ್ಟೆಪ್. ಈಗ ನಿಮ್ಗೊಂದು ಕೊಟ್ರಿ ಏನೋ ಒಂದು ಪ್ರಾಬ್ಲಮ್ ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಈಗ ರಿವರ್ಸ್ ಸ್ಟ್ರಿಂಗ್ ಕಾಮನ್ ಪ್ರಾಬ್ಲಮ್ ಐತಿ, ಬಟ್ ನಾನು ನಿಮಗೆ ಎಕ್ಸಾಂಪಲ್ ಕೊಡಾತೀನಿ. ರಿವರ್ಸ್ ಸ್ಟ್ರಿಂಗ್ ಅಂತ ಕೊಟ್ರು ನಿಮಗೆ, ಓಕೆ. ಇಲ್ಲ ಫೈಂಡ್ ಅ ಡುಪ್ಲಿಕೇಟ್ ಅಂತ ಕೊಟ್ರು. ಫೈಂಡ್ ಅ ಡುಪ್ಲಿಕೇಟ್ ಎಲಿಮೆಂಟ್ ಇನ್ ಅರೆ ಅಂತ ಕೊಟ್ರಿ. ಇಲ್ಲ ಅಂದ್ರ ಕಾಮನ್ ಫ್ರೆಂಡ್, ಈಗ ನಿಮ್ಗ ನಿಮ್ ಫ್ರೆಂಡ್ಸ್ ಲಿಸ್ಟ್ ಇದೆಲ್ಲ, ಸೊ ಕಾಮನ್ ಫ್ರೆಂಡ್ ಯಾರ್ಯಾರ ಅದಾರ, ನಿಮ್ ಫ್ರೆಂಡ್ ಮತ್ತ ನಿಮ್ ನಡಕ ಯಾರ್ಯಾರ ಅದಾರ, ಅಥವಾ ನಿಮ್ ಫ್ರೆಂಡ್ ಅಥವಾ ನಿಮ್ಮ ತಂಗಿ, ನಿಮ್ ಅಕ್ಕ, ಇವ್ರೆಲ್ಲಾರ ನಡಕ್ ಯಾರ್ಯಾರು ಕಾಮನ್ ಫ್ರೆಂಡ್ಸ್ ಅದಾರ. ಸೊ ಈ ತರ ಪ್ರಾಬ್ಲಮ್ಸ್ ನಿಮ್ಗೆ ಕೊಟ್ಟಿರ್ತಾರ. ಸೊ ಈ ತರ ಕೊಟ್ಟಾಗ ಹೌ ಶುಡ್ ಯು ಥಿಂಕ್ ಲಾಜಿಕಲಿ, ಹೌ ಶುಡ್ ಯು ಎಕ್ಸ್ಪ್ಲೇನ್ ಇಟ್. ಸೊ ಇದೆಲ್ಲ ಹೆಂಗಂದ್ರೆ ಓವರ್ ಪ್ರಾಕ್ಟೀಸ್ ಮಾಡಿದಾಗ ಬರ್ತೈತ್ರಿ. ಸೊ ಯು ಟೇಕ್ ಟೈಮ್ ಅಂಡ್ ಪ್ರಾಕ್ಟೀಸ್ ಅಂಡ್ ಪ್ಲೀಸ್ ಅವಾಯ್ಡ್ ದಿಸ್ ಥಿಂಗ್. ಯಾವುದನ್ನು ಬಾಯಟ್ ಮಾಡ್ಕೊಂಡು ಹೋಗ್ಬ್ಯಾಡ್ರಿ. ಅದು ಏನಾಗುತ್ತೆ, ಬ್ಯಾಡ್ ಇಂಪ್ರೆಷನ್ ಆಗ್ಬಿಡುತ್ತೆ. ನೀವೇನೋ ಲಕ್ಗೋಸ್ಕರ, ಲಕ್ಲೇ ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದ್ರು ಟ್ರಸ್ಟ್ ಮೀ ಸೆಕೆಂಡ್ ರೌಂಡ್ ಹೊಡ್ಸ್ಕೊಳ್ತೈತಿ. ಸೊ ಅಂಡ್ ಡೋಂಟ್ ಸೇ ಎಸ್ ಹ್ಞೂ ರೀ ನಂಗೆ ಗೊತ್ತಿದೆ, ಎಸ್ ಐ ನೋ ದಿಸ್ ಥಿಂಗ್ ಅಂತ. ದಟ್ ಓವರ್ ಕಾನ್ಫಿಡೆನ್ಸ್ ಆರ್ ದ ರಾಂಗ್ ಕಾನ್ಫಿಡೆನ್ಸ್ ಈಸ್ ಆಲ್ಸೋ ನಾಟ್ ಅ ಗುಡ್ ಥಿಂಗ್. ಸೊ ಬಿ ಹಂಬಲ್. ಗೊತ್ತಿಲ್ಲ ಅಂತದ್ ಗೊತ್ತಿಲ್ಲ ಅಂತ ಹೇಳ್ಬಿಡ್ರಿ. ಈ ಕಾಪಿ ಪೇಸ್ಟ್ ಮಾಡಿ ಪ್ರಾಜೆಕ್ಟ್ಸ್ಗಳನ್ನು ಎಕ್ಸ್ಪ್ಲನೇಷನ್ ಕೊಡ್ತಾರಲ್ರಿ, ದೆನ್ ವಿ ವಿಲ್ ನೋ ದಟ್ ಹೌ ದೇ ಆಕ್ಚುಲಿ. ಯೂಶುವಲಿ ಏನ್ ಮಾಡ್ತಾರೆ ಇಂಟರ್ವ್ಯೂನೊಳಗ ಅಂದ್ರೆ ಕೇಳ್ತಾರೆ, ಈ ಪ್ರಾಜೆಕ್ಟ್ನೊಳಗ ವಾಟ್ ವಾಸ್ ದ ಟಫೆಸ್ಟ್ ಥಿಂಗ್, ನೀ ಯಾವ ತರ ನಿಂಗೆ ಟಫ್ ಪ್ರಾಬ್ಲಮ್ ಬಂತಪ್ಪ, ಅಥವಾ ವಾಟ್ ವಾಸ್ ದಟ್ ಈಸಿ ಥಿಂಗ್ ಯು ಡಿಡ್ ಇಟ್, ವಾಟ್ ವಾಸ್ ದ ಡಿಫಿಕಲ್ಟ್ ಥಿಂಗ್ ಯು ಸಾಲ್ವ್ಡ್. ನೀವ್ ಏನಾದ್ರು ನಿಮ್ಗೆ ಎರರ್ ಬಂತ ಖರೆ ಪ್ರಾಜೆಕ್ಟ್ ಮಾಡಿದ್ರೆ ನೀವು ಹೇಳ್ಬೋದು. ಇಲ್ಲ ಅಂದ್ರೆ ಏನಾಗುತ್ತೆ, ಯು ವಿಲ್ ನಾಟ್ ಬಿ ಏಬಲ್ ಟು ಎಕ್ಸ್ಪ್ಲೇನ್ ದಿಸ್ ಥಿಂಗ್. ಸೊ ಅವಾಯ್ಡ್ ಕಾಪಿ ಪೇಸ್ಟಿಂಗ್ ದ ಪ್ರಾಜೆಕ್ಟ್ಸ್. ಅದು ಮುಗ್ದೋಯ್ತ್ರಿ, ಇದು ಎಲ್ಲ ಯಾವ ಕಾಪಿ ಪೇಸ್ಟ್ ಮಾಡೋದೆಲ್ಲ ಅಂದ್ರೆ 5ನೇತೆ 6ನೇತೆ ಮುಗ್ದೋಗೈತಿ. ಸೊ ಡೋಂಟ್ ಡೂ ದ ಕಾಪಿ ಪೇಸ್ಟಿಂಗ್. ಈಗ ವೆನ್ ಯು ರೈಟ್ ಅ ಪ್ರೋಗ್ರಾಮ್ ಅಲ್ಲ, ಈಚ್ ಲೈನ್ ಲೆಟ್ ಇಟ್ ಬಿ ವೆರಿ ಸಿಂಪಲ್ ಪ್ರೋಗ್ರಾಮ್ ಆಲ್ಸೋ. ಅದ್ರೊಳಗೆ ಒಂದು 10-15 ಲೈನ್ ಅದಾವ ಅಂತ ತಿಳ್ಕೊರಿ. ಲೆಟ್ ಇಟ್ ಬಿ ವೆರಿ ಸಿಂಪಲ್ ಆಲ್ಸೋ, ಬಟ್ ಯು ಶುಡ್ ನೋ ದ ಮೀನಿಂಗ್ ಆಫ್ ಈಚ್ ಲೈನ್. ಈಗ ಇಂಟ್ ನಂಬರ್ ಅಂತ ಬರ್ದಿದ್ರು ಅಂತ ಇಟ್ಕೋರಿ. ಓಕೆ, ಎಕ್ಸಾಂಪಲ್ ಹೇಳತ್ತೀನಿ ನಾನು ನಿಮಗ. ಇಂಟ್ ಅಂದ್ರೆ ಏನು, ವಾಟ್ ಈಸ್ ಇಟ್, ವೈ ಐ ಹ್ಯಾವ್ ಟು ರೈಟ್ ಇಂಟ್ ಓನ್ಲಿ, ವೈ ನಾಟ್ ದ ಬಿಗ್ ಇಂಟ್, ಸ್ಮಾಲ್ ಇಂಟ್, ವಾಟ್ ಈಸ್ ದ ರೇಂಜ್ ಆಫ್ ದಿಸ್ ಇಂಟ್, ವಾಟ್ ಈಸ್ ಅ ಸೈನ್ಡ್ ಇಂಟ್, ವಾಟ್ ಈಸ್ ಅನ್ಸೈನ್ಡ್ ಇಂಟ್. ನಂಬರ್ ಅಂದ್ರೆ ಏನು, ನಾನು ನಂಬರ್ ಅಂತ ಯಾಕೆ ಬರಿಬೇಕು, ವೇರಿಯಬಲ್ ಅಂದ್ರೆ ಏನು, ಕ್ಯಾನ್ ಐ ರೈಟ್ ಸಮಥಿಂಗ್ ಎಲ್ಸ್. ಸೊ ದಿಸ್ ಲೆವೆಲ್ ಆಫ್ ಥಿಂಕಿಂಗ್ ಯು ಹ್ಯಾವ್ ಟು ಡೂ ಇಟ್. ದಟ್ ವೈ, ಹೌ, ವಾಟ್, ದಟ್ ಆಲ್ ದ ಡಬ್ಲ್ಯೂಸ್ ಅಂಡ್ ಎಚ್, 6W and H ಏನ್ ಅಂತಾರಲ್ರಿ, ನಮ್ ಇಂಜಿನಿಯರ್ಸ್ಗಳಿಗೆ ಇದೊಂಥರ ರಾಮ ಬಾಣ ಇದ್ದಂಗ. ಈಗ ನೋಡ್ರಿ ಡಾಕ್ಟರ್ಸ್ಗಳು ಹೆಂಗಂದ್ರ ದೇ ಹ್ಯಾವ್ ಟು ಫೈಂಡ್ ಅ ರೋಗ ಅವ್ರು ಕಂಡು ಹಿಡಿಲೇಬೇಕು, ಕರೆಕ್ಟ್. ಹಂಗ ನಮಗ್ ಹೆಂಗಂದ್ರ ಇಂಜಿನಿಯರ್ಸ್ಗಳಿಗೆ ವಿ ಆರ್ ದ ಪ್ರಾಬ್ಲಮ್ ಫೈಂಡರ್ಸ್, ವಿ ಆರ್ ದ ಸೊಲ್ಯೂಷನ್ ಫೈಂಡರ್ಸ್. ವಿ ಹ್ಯಾವ್ ಟು ಐಡೆಂಟಿಫೈ ದ ಪ್ರಾಬ್ಲಮ್, ವಿ ಹ್ಯಾವ್ ಟು ಫಿಕ್ಸ್ ಇಟ್. ಸೊ ಅದಕ್ಕೆ ದಿಸ್ ಸ್ಕಿಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಸ್ಕಿಂಗ್ ವೈ, ವಾಟ್ ಎಲ್ಲದಕ್ಕೂ ಕೇಳ್ಬೇಕು. ವೈ, ಹೌ ಡಿಡ್ ಇಟ್ ಹ್ಯಾಪನ್, ವೈ ದಿಸ್ ಇಸ್ ಲೈಕ್ ದಿಸ್ ಥಿಂಗ್. ದೆನ್ ಯು ವಿಲ್, ದಟ್ ಈಸ್ ಹೌ ಯು ಮೇಕ್ ದ ಥಿಂಕಿಂಗ್ ಡೀಪರ್. ಈಗ ಎಲ್ಲರೂ ಹೇಳ್ತಾರೆ ಥಿಂಕ್ ಡೀಪರ್ ಅಂದ್ರೆ, ಬಟ್ ಹೆಂಗ್ ಮಾಡ್ಬೇಕ್ರಿ? ಫಸ್ಟ್ ಲೆವೆಲ್, ಸರ್ಫೇಸ್ ಲೆವೆಲ್ ನಿಮ್ಗೆ ಏನೋ ಒಂದು ತಲೆಗೆ ಬರುತ್ತಲ್ಲ, then you ask why. Again you ask why until you are satisfied with the entire chain of whys. So that level of thinking you have to do it. And interview ನೊಳಗೆ ಯಾವತ್ತೂ ಇದು ಹೇಳ್ಬೇಡ್ರಿ ಏನಂದ್ರೆ, ನಾನು ಕಾಲೇಜ್ ಚಲೋ ಇರ್ಲಿಲ್ರಿ, ನಾ ಆಕ್ಚುಲಿ ನಮ್ದು ಇದು ಸರ ಬರ್ಲಿಲ್ರಿ, ನಮ್ ಟೀಚರೇ ಬರ್ಲಿಲ್ಲ ಪೀರಿಯಡ್ಗ, ನಮ್ದೆಲ್ಲ ಲ್ಯಾಬ್ಸು ಆಗಿಲ್ಲ. ಸೊ ಬ್ಲೇಮಿಂಗ್ ಅದರ್ಸ್ ಇಸ್ ನಾಟ್ ಎಟ್ ಆಲ್ ಎಕ್ಸ್ಕ್ಯೂಸ್. ಅದು ಕೇಳಲ್ರಿ ಯಾರುನು, ಬಿಕಾಸ್ ದಿಸ್ ಇಸ್ ಅ ಇಂಟರ್ನೆಟ್ ಎರಾ. ಯು ಹ್ಯಾವ್ ಎವ್ರಿ ಇನ್ಫಾರ್ಮೇಶನ್ ಇನ್ ಯುವರ್ ಫಿಂಗರ್ ಟಿಪ್. ಸೊ ಡೋಂಟ್ ಬ್ಲೇಮ್. So far, are you guys with me? So far, how are you feeling? Let's move to the next topic, Re. I promised you that, all of you, that the internship we'll talk about it. So ಇಷ್ಟೆಲ್ಲ ಆದ್ಮೇಲೆ I want to ask you one question. ಇಂಟರ್ನ್ಶಿಪ್ ಅಂದ್ರೆ ಹೆಂಗಿರ್ಬೇಕ್ರಿ? ಅಂದ್ರ ಇದೇನ ಹಿಂಗ ಕಾಪಿ ಪೇಸ್ಟ್ ಮಾಡೋ ಪ್ರಾಜೆಕ್ಟ್ ಇರ್ಬೇಕು, ಅಥವಾ ಸುಮ್ಮ ಹೆಸರಿಗ್ರಿ ನಾನ್ ನಿಮಗ್ ಇಂಟರ್ನ್ಶಿಪ್ ಅಂತ ಮಾಡ್ತೀನಿ, ನೀವು ನಂಗೆ ಒಂದ್ ಸರ್ಟಿಫಿಕೇಟ್ ಕೊಟ್ಬಿಡ್ರಿ, ಇವ ನಮ್ಮ ಹತ್ರ, ಇವ ಅಥವಾ ಇಕ್ಕಿ ಅಥವಾ
ಓಕೆ, ಸೊ ಇವ್ರು ನಮ್ಮ ಹತ್ರ ಇಂಟರ್ನ್ಶಿಪ್ ಮಾಡಿದಾರೆ, ನಮಗೊಂದು ಸರ್ಟಿಫಿಕೇಟ್ ಕೊಟ್ಟು ಬಿಡ್ರಿ. ಈ ತರ ಇಂಟರ್ನ್ಶಿಪ್ ಇರಬೇಕು, ಅಥವಾ ಇಟ್ ಹ್ಯಾಸ್ ಟು ಬಿ ಸ್ಕಿಲ್ ರೀ, ಸ್ಕಿಲ್ ಬೇಸ್ಡ್ ಇಂಟರ್ನ್ಶಿಪ್ ಇರಬೇಕು. ಅಂದ್ರೆ ಈ ಇಂಟರ್ನ್ಶಿಪ್ ನಾಗ ನೀವ್ ಏನಾರ ಕಲಿಬೇಕು ಅಥವಾ ಇದು ಹೆಸರಿಗೆ ಮಾತ್ರ ಇರಬೇಕು? ದಟ್ಸ್ ಮೈ ಕ್ವಶನ್. ಸೊ ಪ್ಲೀಸ್ ಲೆಟ್ ಮಿ ನೋ ಇನ್ ಕಮೆಂಟ್ಸ್. ಲೆಟ್ ಮಿ ಸಿ ರೀ ಕಮೆಂಟ್ಸ್ ಒಳಗ. ಸ್ಕಿಲ್ ಬೇಸ್ಡ್ ಅಂತ ಹೇಳತ್ತೀರಿ ಬಹಳಷ್ಟು ಜನ. ಐ ಹೋಪ್ ಎಸ್ ಬೇಸ್ಡ್ ಅಂತ ಹೇಳ್ತಿದ್ದೀರಿ. ವೆರಿ ಗುಡ್. ಬಿಕಾಸ್ ದಟ್ ಇಸ್ ದ ಓನ್ಲಿ ಥಿಂಗ್ ರೀ. ಈಗ ನಿಮ್ಗೆ ಯಾರ ಹೇಳ್ತಾರ ನೋಡ್ರಿ, ಈಗ ಇಫ್ ಎನಿ ಒನ್ ಈಸ್ ಟೆಲ್ಲಿಂಗ್, ಇಲ್ರಿ ನಾನ್ ನಿಮಗ್ ಜಾಬ್ ಕೊಡಿಸ್ತೀನಿ, ಅಥವಾ ಇಲ್ಲ ನಾನ್ ನಿಮಗ ಗ್ಯಾರಂಟಿಯಾಗಿ ನಾನು ನಿಮಗೆ ಜಾಬ್ ಕೊಡ್ತೀನಿ ಅಂದ್ರೆ ದಟ್ ಇಸ್ ಜಸ್ಟ್ ಅ ಲೈ. ಬಿಕಾಸ್ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ನಿಮ್ದ ಕಂಪ್ನಿ ಇತ್ತಂದ್ರೆ, ದಟ್ಸ್ ದ ಕ್ವಶನ್ ಐ ವಾಂಟ್ ಟು ಆಸ್ಕ್ ಯು. ನಿಮ್ ಕಂಪ್ನಿ ಇತ್ತಂದ್ರ ವಿಲ್ ಯು ಹೈರ್ ಅ ಪರ್ಸನ್ ಫಾರ್ ಮನಿ? ಅವ್ರ ಸ್ಕಿಲ್ ಇಲ್ದನ ನೀವು ಹೈರ್ ಮಾಡ್ತೀರೇನಾ? ಇಲ್ಲ. ನೀವು ದುಡ್ಡು ಕೊಡಾತೀರಂದ್ರೆ ನಮ್ ಕೆಲ್ಸ ಬೇಕಂತೀವಲ್ರಿ ನಾವ. ಅಂಡ್ ಸಿ ದೆರ್ ಇಸ್ ನೋ ಜಾದು ಮಂತರ್ ಚಡಿ ಯಾರ ಹತ್ರನೂ ಇಲ್ರಿ. ದಟ್ ಇದು ಬರುತ್ತಲ್ಲ, ಅದು ಜಾದು ಮಂತರ್ ಛಾಮ್ ಚೂಮ್ ಜಾಮ್ ಅಂತ, ಆ ತರ ಯಾರ ಹತ್ರನೂ ದೆರ್ ಇಸ್ ನೋ ಮ್ಯಾಜಿಕ್ ವಾಟ್ ಯು ಕಾಲ್ ವ್ಯಾಂಡ್ ಅಲ್ಲ, ಮ್ಯಾಜಿಕ್ ವ್ಯಾಂಡ್ ಏನೋ ಅಂತಾರ. ಸೊ ಆ ತರ ಮ್ಯಾಜಿಕ್ ವ್ಯಾಂಡ್ ಯಾರ ಹತ್ರನೂ ಇಲ್ಲ, ನಿಮ್ ಹತ್ರನೂ ಇಲ್ಲ, ನಮ್ಮ ಹತ್ರನೂ ಇಲ್ಲ. ದ ಓನ್ಲಿ ಥಿಂಗ್ ಈಸ್ ಯು ಪುಟ್ ಯುವರ್ ಟೈಮ್ and dedication for your success. That's it. Okay, there is no other formula other than this. So, yes, I agree with you, and I think all of you also agreed that internship andra skill based ಇರಬೇಕು, ಸರ್ಟಿಫಿಕೇಟ್ ನಾವು ಮಾಡಬಾರ್ದು ಅಂತ. ಸೊ ಟು ಅಡ್ರೆಸ್ ಆಲ್ ದಿಸ್ ಥಿಂಗ್ಸ್ ಅಲ್ರಿ, ಈಗ ನಾನು ನಿಮಗೆ ಡಿಟೇಲ್ ಆಗಿ ಇಲ್ಲಿ ಹೇಳಿಲ್ಲ. ಏನಂದ್ರ ಈ ಸ್ಕಿಲ್ ಗ್ಯಾಪ್ ಏನ್ ನಾವು ನೋಡಿದ್ವಲ್ಲ, ಈ ಗ್ಯಾಪ್ಸ್ ಅನ್ನ ಯಾವ ತರ ಫಿಕ್ಸ್ ಮಾಡಬೇಕು ಅಂತ ನಾನು ನಿಮಗೆ ಡೀಟೇಲ್ ಆಗಿ ಇಲ್ಲಿ ಹೇಳಿಲ್ಲ. ಬಟ್ ವಾಟ್ ವಿ ಹ್ಯಾವ್ ಡನ್ ಇಸ್ ವಿ ಆರ್ ಲಾಂಚಿಂಗ್ ಅ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇನ್ January 21st, on January 21st, to help you with all these things. The entire, ಇವಾಗ ನಾನು ನಿಮಗೆ ಏನ್ ಹೇಳಿದ್ನಲ್ಲ, how do you identify your gaps, how do you fix that, how do you work on these fundamentals. ನಾ ಲಿಸ್ಟ್ ಮಾಡಿರೋದಿಲ್ಲ ಸ್ವಲ್ಪನ. ಹೌ ಡು ಯು ವರ್ಕ್ ಆನ್ ದಿಸ್ ಈಚ್ ಆಫ್ ದ ಸ್ಕಿಲ್ಸ್? ನಿಮ್ ಕಾನ್ಸೆಪ್ಟ್ ಹೆಂಗ್ ಕ್ಲಿಯರ್ ಆಗ್ಬೇಕಂದ್ರ ಇಂಟರ್ವ್ಯೂವರ್ ಹೆಂಗ ಕೇಳಿದ್ರು ನಿಮ್ಗೆ ಆನ್ಸರ್ ಹೇಳಕ್ ಬಂದಿರಬೇಕು. ಸೊ ಆಲ್ ದೀಸ್ ಥಿಂಗ್ಸ್, ಫಂಡಮೆಂಟಲ್ಸ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಡಿಬಗ್ಗಿಂಗು, ಅಂಡ್ ವಿತ್ ದ ರಿಯಲ್ ಪ್ರಾಜೆಕ್ಟ್ಸ್. ಸೊ ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ covered in our internship program, which is starting on January 21st. So let me quickly go through this internship details. ಸೊ ಈಗ ನೀವು ದಿಸ್ ಇಸ್ ದ ಲಿಂಕ್ ರೀ. ಇದನ್ನ ಲಿಂಕ್ ನಾನು ನಿಮಗೆ ಹೇಳ್ತೀನಿ ಇದು ಪೋಸ್ಟ್ ಮಾಡಕ, ಅಥವಾ ಲೆಟ್ ಮಿ ಪೋಸ್ಟ್ ಹಿಯರ್. ಓಕೆ, ಕಾಣಿಸ್ತಿದೆ ಅಲ್ರಿ ಸ್ಕ್ರೀನ್? ಆರ್ ಯು ವಾಂಟ್ ಮಿ ಟು am I ಕವರಿಂಗ್ ದ ಸ್ಕ್ರೀನ್? ಈ ಕಡೆ ಆ ಕಡೆ ಒಂಚೂರು ಮೂವ್ ಆಗ್ಬೇಕು ತಾಳ್ರಿ, ಸ್ಕ್ರೀನ್ ಕವರ್ ಆಗ್ತಾ ಇದೆ. ಓಕೆ, ಸೊ ಇಷ್ಟಿರ್ಲ್ರಿ, ಕಾಣಿಸ್ತಿದೆ ಅನ್ಕೊಳ್ತೀನಿ ದಿ ಸ್ಕ್ರೀನ್. ಸೊ ಏನಂದ್ರೆ ಇಲ್ಲಿ ನೋಡ್ರಿ, ನಾವು ಇಂಟರ್ನ್ಶಿಪ್ ಒಳಗ ಅಗೇನ್ ಸಿ ವಿ ಡೋಂಟ್ ಬಿಲೀವ್ ಆನ್ ದ ಸರ್ಟಿಫಿಕೇಟ್ ಬೇಸ್ಡ್ ಆರ್ ಸುಮ್ಮಾ ಥೆರಿ ಬೇಸ್ಡ್. ವಿ ರಿಯಲಿ ವಾಂಟ್ ಟು ಗಿವ್ ದಟ್ ಟಾಪ್ ನಾಚ್ ಟೀಚಿಂಗ್. ದಿಸ್ ಇಸ್ ಇನ್ ಕನ್ನಡ ಪ್ಲಸ್ ಲಿಟಲ್ ಬಿಟ್ ಆಫ್ ಇಂಗ್ಲಿಷ್. ಸೊ ದಿಸ್ ಇಸ್ ಸ್ಟಾರ್ಟಿಂಗ್ ಆನ್ January 1st. ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್ ಹಿಯರ್? ಸೊ ನಿಮ್ಗ you can choose any of the language, Python, Java, with the full stack. And the data structure problems. See, I have not mentioned explicitly in ನನ್ನ previous ಇದ್ರಲ್ಲಿ talk ಅಲ್ಲಿ that data structure and algorithms ಈಗ ಎಲ್ಲಾ ಕಂಪ್ನಿ ಏನ್ ಮಾಡ್ತಿದಾವ ಅಂದ್ರ, this has become a common thing to test a person, data structure and algorithms. ಇಲ್ಲ ಅಂದ್ರೆ ಏನಾಗತ್ರಿ, it becomes difficult to test. So and DSA is one of the hard things. So you know that if this person knows the DSA, if
they can solve the problems in DSA, then this person has the ability anta. So that is the mindset of the industry. So DSA is one of the very, very important thing. So which we are going to cover here. So you take some time, please, all of you, launch this link. ನೋಡ್ರಿ ಇದೊಂದು ಸ್ವಲ್ಪ ಬ್ರೌಸ್ ಮಾಡಿ ನೋಡ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಪ್ಲಾನ್ಡ್ 6 months ಪ್ರೋಗ್ರಾಮ್ ಅನ್ನ ಪ್ಲಾನ್ ಮಾಡಿದೀವಿ ನಾವು ನಿಮ್ಗೋಸ್ಕರ. This is with the experience. I think I didn't mention a couple of other things in my introduction. I just gave my introduction. Our founder Mahesh Sharali, he has 20 years of industry experience. He worked only in Microsoft. Andre initial days alli he worked in Jatayu, but most of his career was in Microsoft. So with that entire experience, combined our experience, what we have done is we have curated this program, which is, ನಿಮ್ಗ ಶಾರ್ಟು ಆಗಿರಬೇಕು ಅಂಡ್ ಇಟ್ ಹ್ಯಾಸ್ ಟು ಗಿವ್ ಯು ದ ರಿಕ್ವೈರ್ಡ್ ಸ್ಕಿಲ್ ಸೆಟ್. ಸೊ ಈ ಕ್ರಾಲ್ ಫೇಸ್ ಅಲ್ಲಿ ವಿ ಆರ್ ಸೇಯಿಂಗ್ ದಟ್ ಯು ಲರ್ನ್ ಕೋಡಿಂಗ್, ಡೇಟಾ ಸ್ಟ್ರಕ್ಚರ್, ಊಪ್ಸ್, ಮತ್ತೆ ಮಾಡೆಲ್ಸ್ ಅಂಡ್ ಪ್ಯಾಕೇಜ್ ಅಂಡ್ ಆಪ್ಟಿಟ್ಯೂಡ್, ಈ ತರ ಫಸ್ಟ್ 2 months ಅಲ್ಲಿ. ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಹೆಸರಿಗಲ್ರಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ರಿಗರಸ್ ಪ್ಲಾನ್. ವೆರಿ ನೀವು ಯು ಹ್ಯಾವ್ ಟು ಡೆಡಿಕೇಟೆಡ್ ಟೈಮ್ ಸುಮ್ಮನೆ ನಾನು ಅರ್ಧ ತಾಸು ನೋಡ್ಬಿಡ್ತೀನಿ ಅಂದ್ರೆ ಆಗೋದಿಲ್ಲ. It is not for them who is not serious, but it is for them who are really serious about their career, who want a clarity, who are confused. ಅಂತವರಿಗಿದೆ ಇದು. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಬಿಲ್ಡಿಂಗ್ ದೀಸ್ ಥಿಂಗ್ಸ್ ಲೈಕ್ ನಿಮ್ ಡೇಟಾಬೇಸ್ ಆಗಿರ್ಬೋದು, ಅಥವಾ ಫ್ರಂಟ್ ಎಂಡ್ ಸ್ಟ್ಯಾಕ್ ಆಗಿರ್ಬೋದು, ಬ್ಯಾಕ್ ಎಂಡ್ ಸ್ಟ್ಯಾಕ್. ಸೊ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಬಿಲ್ಡಿಂಗ್ ಇನ್ ದ ನೆಕ್ಸ್ಟ್ 2 months. Finally, it will be, we will help you with the interview preparation. We will take the mock interviews. ಇದನ್ನ ನಾವೆಲ್ಲ ಹೇಳ್ತೀವಿ ಯಾವ ತರ ನೀವು ಆನ್ಸರ್ ಮಾಡಬೇಕು, what are the aspects you have to consider. So we will step by step. It is not a one day thing. It is a step by step next 2 months ಅಲ್ಲಿ. And along with the full stack projects, you are going to work on a projects, not just a theory. So these are all some we have included. We have included some AI projects. So take some time, go through this. Let me know if you have any questions. ಯಾರಿಗಾದ್ರೂ ಕ್ವಶನ್ ಇದ್ರೆ ಪ್ಲೀಸ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಆಸ್ಕ್. ಅನ್ಮ್ಯೂಟ್ ಮಾಡ್ರಿ, ಅಲೋ ಮಾಡ್ತಿದ್ದಾರೆ ಅನ್ಮ್ಯೂಟಿಗೆ. ಸೊ ಅನ್ಮ್ಯೂಟ್ ಮಾಡಿ ಕೇಳ್ರಿ ಕ್ವಶನ್ಸ್, ಎನಿ ಕ್ವಶನ್ಸ್ ಯು ಹ್ಯಾವ್. So you can see that lot of our existing students illela feedback ide nodi, idella you can go through these feedbacks. Whoever are newly joined this workshop, or whoever is new to this Algorithms 365, please read through these comments also, this feedback also. Take a look at what we are saying. Hello ma'am, namaste. ನಮಸ್ಕಾರ. ನನ್ನ ಹೆಸರು ವಿನೋದ್ ಅಂತ ಮ್ಯಾಮ್. ಇನ್ನೊಂದ್ಸರಿ ಹೇಳಿ, ಹೆಸರು ಗೊತ್ತಾಗ್ಲಿಲ್ಲ. ರಂಗನಾಥ್ ಅಂತ. ರಂಗನಾಥ್ ಅವ್ರೆ ನಮಸ್ಕಾರ, ಹೇಳಿ ಮ್ಯಾಮ್. ಇನ್ನು ಫ್ರಂಟ್ ಎಂಡ್ ಅಲ್ಲಿ ರಿಯಾಕ್ಟ್ JS ಕಲ್ತಿದ್ದೀನಿ ಮ್ಯಾಮ್. ಹಾ. ಬಟ್ ಇಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಸರ್ವಿಸ್ ಲೇಯರ್ ಅಲ್ಲಿ ಬಿಸ್ನೆಸ್ ಲಾಜಿಕ್ಸ್ ತುಂಬಾನೇ ಲಾಜಿಕಲ್ ಪ್ರಾಬ್ಲಮ್ ಆಗ್ತಿದೆ ಮ್ಯಾಮ್. ಏನಾಗ್ತದೆ ಹೇಳಿ ಲಾಜಿಕಲ್ ಪ್ರಾಬ್ಲಮ್ ಬ್ಯಾಕ್ ಮಿಡಲ್ ಟಿಯರ್ ಅಲ್ಲಿ? ಫಾರ್ ಎಕ್ಸಾಂಪಲ್, ಈಗ ಎಂಟಿಟಿ ಕ್ಲಾಸಸ್ ಅಲ್ಲಿ ಅದೇ ಆಟೋ ಜನರೇಟೆಡ್ ವ್ಯಾಲ್ಯೂ, ಬಟ್ ಅದೇ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಐಡಿಯಾ ಬರ್ತಾ ಇಲ್ಲ ಮ್ಯಾಮ್ ಜಾಸ್ತಿ. ಯಾವ ರೀತಿ ಮಾಡೋದು? ಹಾ. ಸೊ ಲಾಜಿಕಲ್ ಥಿಂಕಿಂಗ್ ಬರ್ಬೇಕಾಗಿತ್ತು ಅಂದ್ರೆ ಯು ಹ್ಯಾವ್ ಟು ಡಿಬಗ್ ದ ಕೋಡ್. ಅಂದ್ರೆ ನಿಮ್ಗೆ ಏನಾಗುತ್ತೆ, ಈಗ ಆಲ್ರೆಡಿ ಬರ್ದಿರೋ ಕೋಡ್ ಇರುತ್ತೆ, ಈಗ ನಿಮ್ಗೆ ಯಾರೋ ಬರ್ದಿದಾರ ಆ ಕೋಡ್. ಸೊ ಅದನ್ನ ಡಿಬಗ್ ಮಾಡಿ ಫಸ್ಟ್. ಓಕೆ, ಇದನ್ನ ಎಲ್ಲಿ ಹೋಗ್ತಾ ಇದೆ, ಇಫ್ ದಿಸ್ ಕಂಡೀಷನ್ ಹ್ಯಾಪನ್ಸ್, ಓಕೆ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಆರ್ ಮಿಡಲ್ ಟಿಯರ್ ಅಲ್ಲಿ ಸಿ ದೇರ್ ಆರ್ 2 things. ಒನ್ ಈಸ್ ಆರ್ಕಿಟೆಕ್ಚರ್ ವೈಸ್ ಕನ್ಫ್ಯೂಷನ್. ಅಂದ್ರೆ ಹೆಂಗ್ ದೊಡ್ಡ ಪ್ರಾಜೆಕ್ಟ್ಸ್ ಇರ್ತಾವಲ್ಲ, ಎಸ್ಪೆಷಲಿ ಈಗ ಎಂಟರ್ಪ್ರೈಸ್ ಪ್ರಾಡಕ್ಟ್ಸ್ ಇರುತ್ತಲ್ಲ, ಎಂಟರ್ಪ್ರೈಸ್ ಪ್ರಾಡಕ್ಟ್ಸ್ ಅಲ್ಲಿ ಇಟ್ ಇಸ್ too many components, too many libraries. ಸೊ ಸಮಟೈಮ್ಸ್ ಏನಾಗುತ್ತೆ, ಕಾಲ್ ಎಲ್ಲಿಂದ ಎಲ್ಲಿ ಹೋಗತೈತಿ, ಇದ್ಯಾಕೆ ಇಲ್ಲಿ ಬಂತು, ಇದೆಲ್ಲ ಗೊತ್ತಾಗೋದಿಲ್ಲ. ಸೊ ಇನ್ ದಟ್ ಕೇಸ್, ಇಫ್ ಇಟ್ ಇಸ್ ಆರ್ಕಿಟೆಕ್ಚರಲ್ ಥಿಂಕಿಂಗ್, if you want to understand architecture, you talk to your seniors
ಅವ್ರಿಗೆ ಕೇಳ್ರಿ ನೀವು ಇದನ್ನ ನಂಗೆ ಒಂದ್ ಸ್ವಲ್ಪ ಆರ್ಕಿಟೆಕ್ಚರ್ ಹೆಂಗ ಫ್ಲೋ ಆಗತೈತಿ ಡೇಟಾ ಇದನ್ನ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ. ದಟ್ ಈಸ್ ಒನ್ ಥಿಂಗ್. ಬಟ್ ನಿಮಗೆ ಕೋಡ್ ಬ್ಲಾಕ್ ಅಲ್ಲಿ ನಿಮಗೆ ಲಾಜಿಕಲ್ ಥಿಂಕಿಂಗ್ ಅರ್ಥ ಆಗ್ತಿಲ್ಲ ಅಂದ್ರ ಯು ಹ್ಯಾವ್ ಟು ಡಿಬಗ್ ಇಟ್ ಅಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ರೀ. ಈಗ ನಿಮಗೆ ಇಫ್ ಅಂದ್ರೆ ಏನಂತ ಗೊತ್ತಿದ್ದಾಗ್ಲನ ನಿಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ, ರೈಟ್? ಅದರ್ವೈಸ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಇಟ್. ಅದರ್ವೈಸ್ ಇಟ್ ಇಸ್ ಅ ಇಂಗ್ಲಿಷ್ ಲೆಟರ್. ಈ IF ಅಂತಿದೆ, ಅಲ್ಲಿ ಏನಿದೆ ಗೊತ್ತಿಲ್ಲ. ಇಫ್ ಯು ಆಸ್ಕ್ ಫಸ್ಟ್ ಆರ್ ಸೆಕೆಂಡ್ ಗ್ರೇಡ್ ಸ್ಟೂಡೆಂಟ್ ವಾಟ್ ಈಸ್ ರೀಡ್ ದಿಸ್ IF, ಹಿಲ್ ಸೇ IF ಇಫ್ ಅಷ್ಟೇ, ಅದ್ರ ಮೀನಿಂಗ್ ಗೊತ್ತಿಲ್ಲ. ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಈಚ್ ಲೈನ್ ಯು ಹ್ಯಾವ್ ಟು ನೋ ದ ಫಂಡಮೆಂಟಲ್ಸ್ ಅಂಡ್ ದಟ್ ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಥಿಂಗ್ಸ್. ಸೊ ಫಂಡಮೆಂಟಲ್ಸ್ ನಿಮ್ಗೆ ಗೊತ್ತಾ ಇರ್ಬೇಕ್ರಿ, ದೆನ್ ದಟ್ ಲಾಜಿಕಲ್ ಥಿಂಕಿಂಗ್ ಕಮ್ಸ್. ಅಂಡ್ ಪ್ಲೀಸ್ ಡೂ ಡಿಬಗ್ ದ ಕೋಡ್. Okay, ma'am. ಟ್ರೈ Thank ದಿಸ್ ಥಿಂಗ್. ಟ್ರೈ ಮಾಡ್ರಿ ರಂಗನಾಥ್ ಅವ್ರ, ಇದು ನೀವು ಡಿಬಗ್ ಮಾಡ್ರಿ ಕೋಡ್ ಡಿಬಗ್ ಮಾಡ್ತಾ ಮಾಡ್ತಾ ಇಟ್ ಇಸ್ ನಾಟ್ ಅ ಒನ್ ಡೇ ಥಿಂಗ್. ಬಟ್ ಅಟ್ ಲೀಸ್ಟ್ ನಿಮಗೆ ಈಗ ಮುಂಜಾನೆ ನೀವು ಒಂದು ಕೋಡ್ ಏನೋ ಡಿಬಗ್ ಮಾಡಕ್ ಕುಂತ್ರಿ, 2-3 ತಾಸು ಆದ್ಮೇಲೆ ಯು ಶುಡ್ ಗೆಟ್ ದಟ್ ಇದು ಏನಂದ್ರೆ ಕ್ಲಾರಿಟಿ ಬರ್ಬೇಕು ನಿಮಗೆ. ಹೌದಲ್ಲ, ಈ ಕೋಡ್ ಹಿಂಗಿಂಗ್ ಆಗಿತ್ತು ಫ್ಲೋ, ದಿಸ್ ಇಸ್ ಹೌ ದೇ ಹ್ಯಾವ್ ರಿಟರ್ನ್. ಅಂಡ್ ಆಲ್ಸೋ ಸಿ ಒನ್ ಮೋರ್ ಥಿಂಗ್, ರೈಟ್? ಫಾರ್ ಆಲ್ ಆಫ್ ಆರ್ ಅದರ್ ಪೀಪಲ್ ಹೂ ಹ್ಯಾವ್ ಜಾಯಿನ್ ದ ವರ್ಕ್ಶಾಪ್, ಅಬ್ಸರ್ವಿಂಗ್ ಅಂಡ್ ಲರ್ನಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಈಗ ನಮ್ಮ ಸೀನಿಯರ್ಸ್ ಏನೋ ಮಾಡಿದಾರೆ ಅಂತೇಳಿ, they have written the code in some particular way, there is some design, you have to observe and learn from it. That is a very very important skill that everyone has to have. Thanks Ranganath avare, you try it out and let me know if it has worked. Thank you, ma'am. Thank Okay. ಹಲೋ Hello, ಮ್ಯಾಮ್ ಆರ್ತಿ ಅಂತ. namaskara Aarti, how are you? ಐ ಆಮ್ ಗುಡ್ ಮ್ಯಾಮ್, ಹೌ ಆರ್ ಯು ಮ್ಯಾಮ್? Doing good. ಮ್ಯಾಮ್ ನಾನು 2025 ಬ್ಯಾಚ್ ಪಾಸ್ಡ್ ಔಟ್. Okay. ಇವಾಗ ಆಲ್ರೆಡಿ ಕಾಲೇಜ್ ಮುಗ್ದು 6 ಮಂತ್ ಆಗಿದೆ. Okay. ಇವಾಗ ಈಗ ಇದು ಆಫ್ಲೈನ್ ಮಾಡ್ಕೋಬೋದಾ ಮ್ಯಾಮ್ ಕೋರ್ಸ್ನ? ಮಾಡ್ಕೋಬಹುದು, ಇದನ್ನ ಇಂಟರ್ನ್ಶಿಪ್ ನೀವು ಮಾಡ್ಕೋಬಹುದು. ಸಿ ದಿಸ್ ಇಂಟರ್ನ್ಶಿಪ್, ದೇರ್ ಆರ್ 2 stages ಇನ್ ದ ಇಂಟರ್ನ್ಶಿಪ್. ಒಂದು, ಯಾರಿಗೆ ಅಂದ್ರೆ ಬರೋದಿಲ್ಲಲ್ಲ ಕೋಡಿಂಗ್, ಯು ಶುಡ್ ಮೇಕ್ ದಿಸ್ ಅಪರ್ಚುನಿಟಿ. ಯಾರಿಗೆ ಏನು ಬರಲ್ಲ, ಯಾರಿಗೆ ಕೋಡಿಂಗ್ ಬರಲ್ಲ, ವೇರ್ ದೇ ಡೋಂಟ್ ಹ್ಯಾವ್ ಅ ಕಾನ್ಫಿಡೆನ್ಸ್ ಇನ್ ದ ಕೋಡಿಂಗ್. ಸೊ ಇನ್ ದಿಸ್ ಸ್ಟೇಜ್, ಇಂಟರ್ನ್ಶಿಪ್ ಸ್ಟೇಜ್ ಅಲ್ಲಿ ದೇ ಹ್ಯಾವ್ ಟು ಲರ್ನ್ ದ ಕೋಡಿಂಗ್. ಸೊ ದಟ್ ಈಸ್ ಒನ್ ಥಿಂಗ್. ಬಟ್ ಕೆಲವೊಬ್ರು ಹೆಂಗಿರುತ್ತೆ, ದೇ ಆರ್ ಇನ್ ದ ನೆಕ್ಸ್ಟ್ ಲೆವೆಲ್, ದೇ ಆಲ್ರೆಡಿ ನೋ ದ ಕೋಡಿಂಗ್, they want to go to the next higher level, they want to understand it more deeper, they want to do more projects, they want to work on hands on. Then they should make use of this time internship period as for that reason. So there are 2 things, right? You see where you are you like a beginner who knows little bit, then you make use of this internship to learn the things properly. ಇಲ್ರಿ ನಂಗೆ ಬರ್ತೈತಿ, ನಂಗೆ ಬೇಸಿಕ್ ಬರುತ್ತೆ, ಬಟ್ ಐ ವಾಂಟ್ ಮೋರ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್, ಐ ವಾಂಟ್ ಮೋರ್ ಪ್ರಾಜೆಕ್ಟ್ಸ್, ದೆನ್ ಯು ಯೂಸ್ ಇಟ್ ಫಾರ್ ದ ನೆಕ್ಸ್ಟ್ ಲೆವೆಲ್ ಆಫ್ ವರ್ಕಿಂಗ್. ಅಂದ್ರೆ ಮ್ಯಾಮ್ ಇವಾಗ ಕಾಲೇಜ್ ಮುಗಿದು 6 ಮಂತ್ ಆಗಿದೆ ಅಲ್ಲ, ಇವಾಗ ನಾ ಇದು ಕೋರ್ಸ್ ಕಂಪ್ಲೀಟ್ ಮಾಡೋ ಅಂದ್ರೆ ಇದು ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡೋವರೆಗೂ 6 ಮಂತ್ ತಗೊಳತ್ತಲ್ವಾ? ಸೊ ಹೆಂಗ್ ಅನ್ಸುತ್ತೆ ಅಂತಂದ್ರೆ 6 ಮಂತ್ ವೇಸ್ಟ್ ಮಾಡ್ಬಿಟ್ಟೆ ಅಲ್ಲ ಅಂತ ಹೇಳಿ ಹಿಂಗ ರಿಗ್ರೆಟ್ ಆಗತ್ತ ಮ್ಯಾಮ್. ಸೊ ಇದು ಮಾಡಿದ್ರೆ 6 ಮಂತ್ ವೇಸ್ಟ್ ಆಗತ್ತೆ ಅನ್ಸತ್ರಿ? ಅಲ್ಲ ಮ್ಯಾಮ್, ಲಾಸ್ಟ್ 6 ಮಂತ್ ವೇಸ್ಟ್ ಮಾಡಿದಿನಲ್ಲ, ಮತ್ತದು ರಿಗ್ರೆಟ್ ಆಗತ್ತ ಅಂತ ಹೆಂಗ್ ಹೇಳ್ತದೆ? ಸಾರಿ, ಅರ್ಪಿತಾ ಅಂದ್ರಲ್ಲ? ಆರ್ತಿ ಸಾರಿ ಆರ್ತಿ, ಅಂದ್ರೆ ನಂಗೆ ಒಂದ್ ಅರ್ಥ ಆಗಿಲ್ಲ. ಯಾವ 6 ಮಂತ್ಸ್ ಅಂದ್ರೆ ನೀವು ಈಗ ಆಲ್ರೆಡಿ ಯು ಆರ್ ಪಾಸ್ಡ್ ಔಟ್, ರೈಟ್? ಎಸ್ ಮ್ಯಾಮ್. ಯು ಆರ್ ಪಾಸ್ಡ್ ಔಟ್ ಅಂಡ್ ಯು ವಾಂಟ್ ಟು ಡೂ ದ ಇಂಟರ್ನ್ಶಿಪ್. ಎಸ್ ಮ್ಯಾಮ್. So you are learning, you are building the skill alla Aarti. So you are you able to, if I ask you any DSA question, are you No, able ma'am. to solve that problem? No ಮ್ಯಾಮ್. Okay. If I ask you write a program or build a small front end, some piece of code or a small full stack, ಈಗ API ಕಾಲ್ ಮಾಡಿ ನಿಮ್ಗೆ ಏನೋ ರಿಸಲ್ಟ್ ಒಂದು ಫ್ರಂಟ್ ಎಂಡ್ ಅಲ್ಲಿ ತೋರಿಸೋದಿದೆ. ವೆರಿ ಸಿಂಪಲ್. ವೆದರ್ API ವಿಚ್ ಇಸ್ ಅ ಫ್ರೀ API ಕಾಲ್ ಮಾಡಿ ನಿಮಗೆ ಫ್ರಂಟ್ ಎಂಡ್ ಅಲ್ಲಿ ಟೆಂಪರೇಚರ್ ಎಷ್ಟಿದೆ ಅಂತ ತೋರಿಸೋದಿದೆ. ಸೊ ಆರ್ ಯು ಏಬಲ್ ಟು ಡೂ ದಟ್? No ಮ್ಯಾಮ್, ಐ ಹ್ಯಾವ್ ಟು ಡೆವಲಪ್ ಮೈ ಸ್ಕಿಲ್ಸ್. So not just Aarti here, any of other people who are in the same situation, and it is absolutely okay. It is absolutely okay to not to know. What I'm happy is she has realized, she or anybody like me also, right? Me back in that time. So the realization is important. But now I suggest don't delay it further, because you are already, it is over for you. You are already passed out. Don't further delay. You build a skills. You have to spend 8 hours. You have a time. I think
you are like, if you are not doing anything else, you have 10 to 12 hours. So take 10 to 12 hours, build the skill, come like, work on so many projects, put it on GitHub that, okay, I have done this thing, then apply, then definitely companies will consider you for interviews. Okay, ma'am. Sure. Thank you, ma'am. Learning anytime is not a waste of time. Anybody, see, there is no person on this planet who knows everything, correct? There is ಎಲ್ಲಾರ್ಗು ಎಲ್ಲ ಗೊತ್ತಿರಕ್ ಸಾಧ್ಯನೇ ಇಲ್ಲ. We have to be a learner. We have to learn. So many AI things are coming. So we all are learning, right? So it has to be continuous learning. Hello. ರೋಹಿತ್, ಹಲೋ. ಶೇಖರ್ ಅಂತ ಮ್ಯಾಮ್. ಹಾಯ್ ಶೇಖರ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮ್ಯಾಮ್. ನೀವು? ಚೆನ್ನಾಗಿದ್ದೀನಿ ನೋಡಿ. ಮ್ಯಾಮ್, ನನ್ನ ಕ್ವಶನ್ ಏನಂದ್ರೆ, ಯಾವ್ಯಾವ ಮಿನಿಮಮ್ ಕಾನ್ಸೆಪ್ಟ್ಸ್ ಅನ್ನ ನಾವು ಮಾಡಬೇಕು ಡಿ ಎಸ್ ಎ ಅಲ್ಲಿ ಯಾವ್ದಾದ್ರು ಒಂದು IT ಕಂಪ್ನಿಯಲ್ಲಿ ಎಂಟರ್ ಆಗುತ್ತೆ? Why so less expectation? ಈಗ Why is that? Why you are saying ಯಾವ್ದಾದ್ರು ಒಂದು IT ಕಂಪನಿಯಲ್ಲಿ? Why are you saying that? See, if you are aiming for higher, right, then ಒಂದ್ ಸ್ವಲ್ಪ ಅದು ಕೆಳಗ್ ಬರ್ತೈತ್ರಿ, right? So why, like, so if I may ask, what are you doing? ಎಲ್ಲಿ ಅಥವಾ ಡಿಗ್ರಿ ಮುಗ್ದಿದೇನಾ, ಕಲಿತಾ ಇದ್ದೀರಾ? What are you doing? ಫಸ್ಟ್ ಸೆಮ್ MCA ಮೇಡಮ್. First sem MCA. Okay. Yeah. Good. I mean, see, very fact you have attended this workshop is showing that you are serious. But, don't set yourself low like that. Like, not any IT company. I'm sorry. Set high expectation. Say that, okay, I want to go to this company, then work backwards. Set your goal and work backwards. So, your question was, what is that minimum DSA you need to know? See, it depends on where your goal is. ಈ ಕೆಲವೊಂದು ಕಂಪ್ನಿ ಸ್ಟಾರ್ಟಪ್ ಅಲ್ಲಿನೂ ಸಿ there are low, like very less or very small startups ಇದಾವ, ಮೀಡಿಯಂ ಸ್ಕೇಲ್ ಸ್ಟಾರ್ಟ್ಅಪ್ ಇದಾವ, ಸರ್ವಿಸ್ ಕಂಪನಿ ಇದೆ, ಬಿಗ್ಗರ್ ಸರ್ವಿಸ್ ಕಂಪನೀಸ್ ಇದೆ, ದೆನ್ ಪ್ರಾಡಕ್ಟ್ ಕಂಪನೀಸ್ ಇದೆ, MNCs ಇದೆ, ರೈಟ್? ವೇರ್ ದ ಮೋರ್ ಯು ಆರ್ ಗೋಯಿಂಗ್, ಲೈಕ್ ನಾ ಈಗ ಹೇಳ್ದಲ್ಲ ನಿಮಗ, ದ ಮೋರ್ ಯು ಗೋ ಟುವರ್ಡ್ಸ್ ದ ಪ್ರಾಡಕ್ಟ್ ಕಂಪನಿ, ದ ಥಿಂಗ್ಸ್ ಬಿಕಮ್ಸ್ ಮೋರ್ ಹಾರ್ಡರ್. ಇವಾಗ ನೀವು ಮೈಕ್ರೋಸಾಫ್ಟ್ ಅದರಲ್ಲ ಅಥವಾ ಗೂಗಲ್, ಆಪಲ್ ಇಲ್ಲೆಲ್ಲ ಕೊಡ್ದತ್ತಂದ್ರೆ ದೆರ್ ಇಸ್ ನಥಿಂಗ್ ಲೆಸ್ ದೆನ್ ನಥಿಂಗ್ ಲೆಸ್ ದೆನ್ ಅ ಗ್ರಾಫ್, ಡೇಟಾ ಸ್ಟ್ರಕ್ಚರ್ ಅದೆಲ್ಲ. ಬಟ್ ಇವಾಗ ಏನಾಗಿದೆ ಅಂದ್ರೆ, ಮಿನಿಮಮ್ ಯು ಹ್ಯಾವ್ ಟು ನೋ ಅರೇಸ್. ಮಿನಿಮಮ್ ಯು ಹ್ಯಾವ್ ಟು ಬಿ ರಿಯಲಿ ಪ್ರೋ ಇನ್ ಅರೇಸ್, ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್, ಕ್ಯೂ. ಇದು ನಾಲ್ಕಂತೂ ನಿಮ್ಗೆ ಬರಬೇಕ್ರಿ. ದೆರ್ ಇಸ್ ನೋ ಅದರ್ ಆಪ್ಷನ್, ನೋ ಲೆಸ್ ಆಪ್ಷನ್ ಫಾರ್ ಯು. ನೀವೆಲ್ಲ ಹೋಗ್ರಿ ಇದಿಷ್ಟು ಕೇಳತ್ತಾರ. ಸೊ ಡೋಂಟ್ ಸೆಟ್ ಲೋ ಎಕ್ಸ್ಪೆಕ್ಟೇಷನ್. ಟೈಮ್ ಇದೆ ನಿಮ್ಗೆ, ಇನ್ನ ಪ್ರಿಪೇರ್ ಮಾಡ್ರಿ. ಡಿಡ್ ಐ ಆನ್ಸರ್ ಯುವರ್ ಕ್ವೆಶ್ಚನ್? ಅಲ್ಲ, ನಮ್ಮ ಆನ್ಸರ್ ಹಾ, ಹೇಳಿ. ನಾನು ಫಸ್ಟ್ ಇಯರ್ ಸಾರಿ, ನಿಮ್ ವಾಯ್ಸ್ ಕ್ಲಿಯರ್ ಇಲ್ಲ, ಇನ್ನೊಂದ್ಸರಿ ಹೇಳ್ತೀರಾ? ಟ್ರಾವೆಲಿಂಗ್ ಟು ಬ್ಯಾಂಗ್ಳೂರ್. ಹಲೋ ಹಲೋ ಹಾ, ಸಾರಿ, ಹೇಳಿ. ನಾನು ಫಸ್ಟ್ ಇಯರ್ NCA ಸ್ಟೂಡೆಂಟ್. ಹಾ, ಫಸ್ಟ್ ಇಯರ್ MCA. ಓಕೆ. ಸೊ ನಾನು ಇಂಟರ್ನ್ಶಿಪ್ ತಗೋಬೇಕು ಅಂತ ಹೇಳಿ, ನಾವು ಮ್ಯಾನೇಜ್ ಸೊ ಯು ಆರ್ ಆಸ್ಕಿಂಗ್ ಹೌ ಟು ಮ್ಯಾನೇಜ್ ವಿತ್ ಕಾಲೇಜ್, ರೈಟ್? I'll interest to take on the internship on Algol, but has to manage the because of first year MCA ಅಲ್ಲಿ ಇಂಟರ್ನೆನ್ಸ್ ಮತ್ತೆ ಲ್ಯಾಬ್ಸ್ ಎಲ್ಲ ಇದೆ. ಓಕೆ. So how to manage them? Because what about the class time? Okay, so this Karanja internship, it is a online internship. So please, all of you, please pay attention to this thing. This is a online internship. Morning ನಾವು ಏನ್ ಮಾಡ್ತೀವಿ, ಕ್ಲಾಸ್ ರಿಲೀಸ್ ಮಾಡ್ತೀವಿ ನಿಮಗೆ. ಎವ್ರಿ ಡೇ ಮಾರ್ನಿಂಗ್ 10 o'clock we are releasing the classes. Say for example, today you have a content on the arrays, and we will also have a followed doubt clearing session ಇರುತ್ತೆ ನಿಮಗ. So you have to attend those doubt clearing session to ask the doubt. Any questions you come up with, we will help you there. ಪ್ರತಿದಿನ ನಿಮಗೆ ಆ ತರ ಅಂತೂ ಇರುತ್ತೆ, ಲೆಸನ್ಸ್ ರಿಲೀಸ್ ಮಾಡಿರ್ತೀವಿ. ಇನ್ ಯುವರ್ ಡೇ ಟೈಮ್, ನಿಮಗೆ ಎಲ್ಲಿ ಟೈಮ್ ಇರುತ್ತಲ್ಲ, ಬಟ್ ಬಿ ಕನ್ಸಿಸ್ಟೆಂಟ್. ಸಿ, ನೈಟ್ 10 to 12 I want to dedicate for my upskilling. You make that and make everyday routine.
ಸೊ 10 to 12 ಎವ್ರಿ ದಿನ ನೀವೇನ್ ಮಾಡ್ರಿ ಆ ಲೆಸನ್ ನೋಡ್ರಿ. ಆರ್ ಇಟ್ ಸೇ ಫಾರ್ ಸಮ್ ಪೀಪಲ್ ಇಟ್ ಅರ್ಲಿ ಮಾರ್ನಿಂಗ್ ವರ್ಕ್ಸ್. ಸೊ 5 to 7 a.m. or 4 to 6 a.m. it works for me. So like that you make your own schedule. But ನಮ್ schedule ನಾವು every day classes release ಮಾಡ್ತಾ ಇದೀವಿ. It's a online thing. It's a online recorded content. And please go to our YouTube channel or you go to skills.algorithms365.com. So there is a lot of content. ನಿಮಗೆ ಗೊತ್ತಾಗುತ್ತೆ what is the teaching style, ನಮ್ದು ಕ್ವಾಲಿಟಿ ಹೆಂಗಿದೆ. Other video. Okay, thank you. How did you feel? I'm very well. Thank you. ಥ್ಯಾಂಕ್ ಯು. ಸೊ ನಿಮ್ದು ವಾಯ್ಸ್ ನಡಕ್ ಒಂದ್ ಸ್ವಲ್ಪ ಬ್ರೇಕ್ ಆಗತೈತ್ರಿ. ಸೊ ದಟ್ಸ್ ವೈ ಐ ಮೀನ್ Actually, ಟ್ರಾವೆಲ್ ಮಾಡ್ತಾ ಇದ್ದೀರಾ? ಓಕೆ ಹಾ ಸರಿ ನೋ ವರೀಸ್. ವಿಲ್ ಕಾಂಟ್ಯಾಕ್ಟ್ ಯು ಲೇಟರ್. ಅಂಡ್ ನಮ್ ಟೀಮ್ ನಾನು ಫೋನ್ ನಂಬರ್ ಇಲ್ಲಿ ಆಲ್ರೆಡಿ ಅಮಿತ್ ಅವ್ರು ನಮ್ ಟೀಮ್ ಅವ್ರು ಹಾಕಿದಾರೆ ನೋಡಿ ಕಾಂಟ್ಯಾಕ್ಟ್ ನಂಬರ್. 2 ಕಾಂಟ್ಯಾಕ್ಟ್ ನಂಬರ್ಸ್. ಪ್ಲೀಸ್ ಮೇಕ್ ಅ ನೋಟ್ ಆಫ್ ದೀಸ್ 2 ಕಾಂಟ್ಯಾಕ್ಟ್ ನಂಬರ್ಸ್ ಅಂಡ್ ರೀಚ್ ಔಟ್ ಟು ದೆಮ್ ಫಾರ್ ಎನಿ ಕ್ವೆಶನ್ಸ್. Hello, ma'am. So, ma'am, thank you so much. Yeah, thank you. Yes. Someone was also there as unmuted, like they had downloaded. ಹೆಲೋ ಮ್ಯಾಮ್, Hi. ನನ್ನ ಹೆಸರು ಹೇಮಾ ಅಂತ. ಸೊ ನಾನು BTech ಸೆಕೆಂಡ್ ಇಯರ್ ಮಾಡ್ತಿರೋದು ಜೈನ್ ಯೂನಿವರ್ಸಿಟಿಲಿ. ಸೊ ನನ್ನ ಪ್ರಕಾರ ನಮ್ಗೆಲ್ಲ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ, ಫಸ್ಟ್ ಸೆಮ್ ಅಲ್ಲಿ ಸಿ ಹೇಳ್ಕೊಡ್ತಾರೆ, ಸೆಕೆಂಡ್ ಸೆಮ್ ಅಲ್ಲಿ ಜಾವಾ ಹೇಳ್ಕೊಡ್ತಾರೆ, ಅಂಡ್ ಥರ್ಡ್ ಸೆಮ್ ಅಲ್ಲಿ ಆಲ್ರೆಡಿ ಪೈಥಾನ್. ಸೊ ನಮ್ಗೆ ಏನಾಗ್ತಿದೆ ಅಂದ್ರೆ ಯಾವ್ದನ್ನು ಕೂಡ ಕರೆಕ್ಟ್ ಆಗಿ ಕಲಿಯಕ್ಕೆ ಆಗ್ತಿಲ್ಲ. Very good. ಸೊ ಅಂಡ್ ಅವರು ಹೇಳ್ಕೊಡೋದು ಹೆಂಗೆ ಅಂತಂದ್ರೆ, ಈಗ ಪೈಥಾನ್ ಏನೇ ಡಿಫ್ರೆಂಟ್ ಅಂದ್ರೂ ಸಿ ಅಥವಾ ಜಾವಾಗೆ ಕಂಪೇರ್ ಮಾಡ್ಬೇಕಾ ಹೇಳ್ಕೊಡೋದು. ಸೊ ನಮಗಲ್ಲಿ ಕನ್ಫ್ಯೂಸ್ ಆಗ್ತಿದೆ, ಅಥವಾ ಅದನ್ನ ಕಲಿಯುವಷ್ಟ್ರಲ್ಲೇ ಆ ಸೆಮ್ ಮುಗ್ದೋಗ್ತಿದೆ. ನಾವು ಬರೀ ಲ್ಯಾಬಿಗೋಸ್ಕರನೋ ಅಥವಾ ಎಕ್ಸಾಮಿಗೋಸ್ಕರ ಮಾತ್ರ ಕಲಿತಾ ಇದೀವಿ. ಇವಾಗ ನೀವ್ ಕೇಳಿದ್ರೆ ಓಕೆ, ನಾವ್ ಏನು ಕಲ್ತೇ ಇಲ್ಲ ಅಂತಾನೆ ಅನ್ಸ್ತಾ ಇರೋದು. ಸೊ ಯಾವ ತರ ಕಲಿಬೇಕು ಅಂತ ಹೇಳೋದು Very- ಟ್ರಿಕ್. Yes. Very good question, Hema. And now ಕಲಿವಾಗ್ಲೂ it was, we also had the same. I mean, all of us, right? All of us engineers. 4 year ಇರ್ತಾವ್ರಿ. First year is gone in all these common subjects, and 3 year ಒಳಗೆ the things become so fast, right? Internal after internal. ಇನ್ನ ಇಂಟರ್ನಲ್ ಮುಗಿಸಿ ಒಂದಷ್ಟಿಗೆ the final exam is there. ಫೈನಲ್ ಎಕ್ಸಾಮ್ ಮುಗಿಸಿ ಬೆವ್ರು ಹೆಂಗ್ ಉರಿಸ್ತಿ ಇದು ಮಾಡ್ತಿರ್ತೀವಿ, ನೆಕ್ಸ್ಟ್ ಸೆಮ್ ಸ್ಟಾರ್ಟ್ಸ್. ಐ ಕಂಪ್ಲೀಟ್ಲಿ ಅಗ್ರಿ ಅಂಡ್ ರೆಸೊನೇಟ್ ವಿತ್ ವಾಟ್ ಯು ಸೆಡ್, ಹೇಮಾ. See, the thing is, when you are learning C, right, you concentrate on the fundamentals. C is the subject. ನೀವು ಸಿ ಒಳಗೆ ಹೆಂಗಂದ್ರೆ ಫಂಡಮೆಂಟಲ್ಸ್ ನಿಮ್ಗೆ ಕರೆಕ್ಟ್ ಸ್ಟ್ರಾಂಗ್ ಮಾಡ್ತೈತದ, ಮೆಮೊರಿ ಲೆವೆಲ್ ಹೇಳ್ಕೊಡ್ತೈತದ ಸಿ. ಸೊ ಹಿಂಗಾಗಿ ದಟ್ ಸೀದ ಎಸ್ಪೆಷಲಿ ಡೆನ್ನಿಸ್ ರಿಚ್ ಅದೆಲ್ಲ ಬುಕ್ ತಗೊಂಡ್ರಂದ್ರೆ ನೀವು ಯು ವಿಲ್ ಮಾಸ್ಟರ್ ದ ಫಂಡಮೆಂಟಲ್ ಕಾನ್ಸೆಪ್ಟ್ಸ್. ಅರೆ ಅಂದ್ರೆ ಏನು ಅಥವಾ ಇಂಟಿಜರ್ ಅಂದ್ರೆ ಏನು. ಸೊ ದಟ್ ಫಂಡಮೆಂಟಲ್ ಲೆವೆಲ್ ಆಫ್ ಥಿಂಕಿಂಗ್ ಬಿಕಮ್ಸ್ ಕ್ಲಿಯರ್. ಸಿ ಜಾವಾ ಅಂಡ್ ಪೈಥಾನ್ ಇದೆಲ್ಲ ಏನಿದೆ ಅಥವಾ ಸಿ ಶಾರ್ಪ್, ದಿಸ್ ಆಲ್ ದ ಹೈ ಲೆವೆಲ್ ಲ್ಯಾಂಗ್ವೇಜ್, ದೇ ಹ್ಯಾವ್ their own extra features, their own ability. See, when it comes to the Java and C sharp, you have to go with the oops concept ಅನ್ನ ಯೂಸ್ ಮಾಡೇನೆ ನೀವು ಮಾಡ್ತೀರಿ. ಸೊ oops ಅವಾಗ ಕ್ಲಿಯರ್ ಆಗಿರ್ಬೇಕಾಗುತ್ತೆ. ಸೊ ವಾಟ್ ಐ ವಾಂಟ್ ಟು ಸೇ ಇಸ್, ಆ ಸೆಮೆಸ್ಟರ್ ಅಲ್ಲಿ ಯು ಮೇ ನಾಟ್ ಲರ್ನ್ ದ ಥಿಂಗ್ಸ್ ಇನ್ ಡೆಪ್ತ್. ಯು ಲರ್ನ್ few concepts only. Say for example, ಅರೆ ಅಷ್ಟನ್ನ ಕಲೀರಿ ಪರವಾಗಿಲ್ಲ, ಬಟ್ ಅರೆ ಯು ಡೂ ಇಟ್ ವೆಲ್. ಅರ್ಧ ಮಾಡ್ಬೇಡ್ರಿ. ಅರೆ or the stack or the queue, whatever you are taking, that 2-3 data structure, right, you make that as perfect. Once that is becoming perfect, then the higher concepts become easier. Say for example, oops ಇದೆ. oops ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕಾಗಿತ್ತಂದ್ರ, ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕಾಗಿತ್ತಂದ್ರ, ಯು ನೀಡ್ ಟು ನೋ ಓಕೆ ವಾಟ್ ಈಸ್ ದ ಮೆಮೊರಿ, ವಾಟ್ ಈಸ್ ಓಕೆ ನಾ ಬರೀ ಇಂಟ್ ಎ ಅಂತ ಬರೆದ್ರೆ ಅಥವಾ ಇಂಟ್ ನಂಬರ್ ಅಂತ ಬರೆದ್ರೆ ಅದೇನಾಗುತ್ತಾ, ವೈ ಐ ಆಮ್ ಕ್ರಿಯೇಟಿಂಗ್ ಆಬ್ಜೆಕ್ಟ್. ಸೊ that becomes a clarity. So it is a step by step. In C you learn certain things, in Java you learn certain things. I know that it is a confusion. ಈಗ 3 ಸೆಮೆಸ್ಟರ್ ನಾಗ 3 ಡಿಫ್ರೆಂಟ್ ತರ ಮಾಡಾತೀವಿ, nothing is becoming perfect. Yes, that problem is going to be there. You have to sail through that phase, but once
you are out of the college or during your final year, right? You stick to one. ಈಗ ನಿಮ್ಗೆ ಇಂಟರ್ನ್ಶಿಪ್ ಇದೆ ಅಲ್ಲ, ಅದಕ್ಕೇನೆ ವಾಟ್ ದೇ ಹ್ಯಾವ್ ಆಲ್ಸೋ ಡನ್ ಇಸ್, ಇವಾಗ ನಮ್ಮ ಟೈಮಲ್ಲೆಲ್ಲ ಹೆಂಗಿತ್ತು, ದೇ ಯೂಸ್ ಟು ಗಿವ್ ಓನ್ಲಿ 2-3 months, ಬಟ್ ಐ ಥಿಂಕ್ ನಾವು ಯು ಹ್ಯಾವ್ ಅ ಗುಡ್ ಟೈಮ್. Stick to one language in your final year. So this is I would suggest. Final year ಒಳಗೆ one language stick ಮಾಡ್ರಿ. You go either with the Java or a Python. That time you already ಒಂದು ಸ್ವಲ್ಪ ನೀವು ಯಾವುದೋ ಒಂದು ಸೆಮಿಸ್ಟರ್ ಸ್ವಲ್ಪ ಕಲ್ತಿರ್ತೀರಿ. That time in a final year you build a next level of understanding, higher level of understanding. And you, since you are doing a practical projects, you will get a hands-on experience. Hello. Did that help? Hello. Yeah, no, it helps. Okay. So I think what we will, hello, yes, we are able to hear you. So Ma'am, 8:30 now, ಆಗಿದೆ ರೀ. Last we will take last 2 questions, and after that I want to say something important. Yes, please. ಹಲೋ ಹಲೋ ಹೇಳ್ರಿ, ಕೇಳಿಸ್ತಿದೆ? ಮ್ಯಾಮ್, ನಾವು ಇಂಟರ್ವ್ಯೂಗೆ ಅಟೆಂಡ್ ಆಗಿದ್ವಿ. ಹಾ. ಲೈಕ್ ಆಲ್ಮೋಸ್ಟ್ ಆಲ್ ಅವ್ರು ಪೈಥಾನ್ಗಿಂತ ಜಾವನ ಹೈಲೈಟ್ ಮಾಡ್ತಿದ್ದಾರೆ ಮ್ಯಾಮ್. ಅಂದ್ರೆ ನಿಮಗೆ ಇಂಟರ್ವ್ಯೂನಾಗ ಅದು ಡಿಸ್ಕ್ರಿಪ್ಷನ್ ಹೇಳಿಲ್ಲೇನ್ರಿ ಅವ್ರ ಜಾವ ಇದೆ ಅಂತ ಹೇಳಿ? ಲೈಕ್ ಹೇಳಿದಾರೆ ಮ್ಯಾಮ್, ಆದ್ರೆ ಈಗಿನ ಲೈಕ್ ನೋಡಿದ್ರೆ ಜಾವ ಮೋರ್ ಇದು ಅದು. ಅಂದ್ರೆ ಆ ಕಂಪ್ನಿ ನೋಡಿದ್ರು ಅಥವಾ ನೀವು ಬೇರೆ ಬೇರೆ ಎಲ್ಲ ಅಂದ್ರೆ ಬೇರೆ ಕಂಪ್ನಿ? ಓವರ್ ಆಲ್ ನೋಡಿಬಿಟ್ರೆ ಹಂಗ ಅನ್ಸಾತದ ಮ್ಯಾಮ್. ಸ್ವಲ್ಪ ಪೈಥಾನ್ಗಿಂತ ಜಾವ ಸ್ವಲ್ಪ ಹೈಲೈಟ್ ಕಾಣತದ ಮ್ಯಾಮ್. ಲೈಕ್ ಅಂದ್ರೆ ಪೈಥಾನ್ ಎಷ್ಟ್ ಮಷಿನ್ ಲರ್ನಿಂಗ್ ಅಲ್ಲ. ಎಷ್ಟು ಇಂಟರ್ವ್ಯೂಸ್ ಅಟೆಂಡ್ ಮಾಡಿರ್ರಿ? ಎಷ್ಟು ಇಂಟರ್ವ್ಯೂಸ್ ಒಳಗೆ ನಿಮಗೆ ಜಾವ ಕೇಳಿದಾರೆ? ಒಂದ್ 4-5 ಅಂತೂ ಇಂಟರ್ವ್ಯೂ ಕೊಟ್ಟಿದ್ದೀನಿ ಮ್ಯಾಮ್ ಈಗ. ಅಂದ್ರೆ ನೀವು ಜಾವಾ, ಆರ್ ಯು ಜಾವಾ, ಲೈಕ್ ಯು ಆರ್ ಯು ಜಾವಾ ಡೆವಲಪರ್ ಆರ್ ಯು ಸೆಲೆಕ್ಟೆಡ್ ಫಾರ್ ಅ ಜಾವಾ ಇಂಟರ್ವ್ಯೂಸ್ ಆರ್ ವಾಟ್ ಇಸ್ ಇಟ್? ಮ್ಯಾಮ್, ನಾನ್ ಇದು ಡೇಟಾ ಸೈನ್ಸ್ ಮಾಡಿದೆ ಮ್ಯಾಮ್ ಕೋರ್ಸ್. ಹಾ. ಅದಕ್ಕೆ ಅವರು ಅಲ್ಲಿ ಲೈಕ್ ಆಲ್ಮೋಸ್ಟ್ ಆಲ್ ಜಾವನ ಇದೆ ಮ್ಯಾಮ್ ಹೈಲೈಟ್ಸ್. I would little bit disagree ರೀ, because see there are 2 things here I would say. One is, ಈಗ ನೀವು ಅಪ್ಲೈ ಮಾಡೋದು ಎಲ್ಲಾನೇ ಜಾವಾ ಅದನ್ನ ಅಪ್ಲೈ ಮಾಡ್ರೆ ನಿಮಗೆ ಜಾವಾನ ಕೇಳ್ತಾರ ಅಲ್ಲಿ ನೀವು ಒಳಗೆ ಹೋದಾದ್ಮೇಲೆ, ರೈಟ್? ದಟ್ ಈಸ್ ಒನ್ ಥಿಂಗ್. ಡಿಡ್ ಯು ಡೂ ದಟ್? ದಟ್ ಇಸ್ ವಾಟ್ ಐ ಆಸ್ಡ್. ಲೈಕ್ ನೀವು ಅಪ್ಲೈ ಮಾಡುವಾಗನ ಜಾವಾನ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿರೇನಂತ. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್, ಸಿ ಇಂಡಸ್ಟ್ರಿ ಇಸ್ ನಾಟ್ ಮೂವಿಂಗ್ ಬರೀ ಜಾವಾನ ಮೂವ್ ಆಗತೈತಿ, ಪೈಥಾನ ಮೂವ್ ಆಗತೈತಿ ಆ ತರ ಇಲ್ರಿ. ಇಂಡಸ್ಟ್ರಿ ಏನಾಗತೈತಿ ಅಂದ್ರೆ ಇಟ್ ಇಸ್ ಅ ಸ್ಕ್ಯಾಟರ್ಡ್. ಸೊ ದೇರ್ ಆರ್ ಕಂಪನೀಸ್ ಹೂ ಆರ್ today also they are working on a C, but of course there are less numbers. Core programming error C there, so it is based on their requirement. There are companies who are working on C# and .NET. There are companies who are working on Python. There are companies who are working on Java. Their main core products and all is in Java. There are in C#. So it depends like ನೀವು ಎಲ್ಲಿ ಅಪ್ಲೈ ಮಾಡಿರಿ ಅನ್ನೋದು. ಬಟ್ ಇಟ್ ಡಸಂಟ್ ಮೀನ್ ದಟ್ ಓಕೆ ಜಾವಾದನ ಜಾಸ್ತಿ ಆಗತೈತ್ರಿ, ಪೈಥಾನ್ ಕಡಿಮೆ ಆಗತೈತಿ, ಅಥವಾ ವೈಸ್ ವರ್ಸ ಪೈಥಾನ್ ಹೆಚ್ಚಿಗೆ ಜಾವಾ ಕಡಿಮೆ, ಆ ತರ ಅಂತ ಏನಿಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಆಲ್ ಆಫ್ ಯು ಏನಂದ್ರಿ, ಒಂದ್ ಕಂಪ್ನಿ ಒಳಗ ಇಟ್ ಇಸ್ ನಾಟ್ ಲೈಕ್ ಎಂಟೈರ್ ಕಂಪ್ನಿ ವಿಲ್ ವರ್ಕ್ ಆನ್ ಜಾವಾ ಓನ್ಲಿ ಅಂತ ಆ ತರ ಇರಲ್ಲ. ಈಗ ಒಂದ್ ಕಂಪ್ನಿ ಒಳಗ ಒಬ್ರಿಬ್ರು ಅಂತ ಇರಲ್ಲ. ದೆರ್ ಆರ್ hundreds and thousands and 10,000s of people. What does it mean? There are so many products, right? ಒಂದ ಪ್ರಾಡಕ್ಟ್ ಇರಲ್ಲ. there are so many products and every product up to requirement ಏನಿದೆ ಅನ್ನೋದ್ರ ಪ್ರಕಾರ they will work on a different technical stack. So I have myself, when I switched the projects, first project ಬೇರೆ ಇರ್ತಿತ್ರಿ, second project requirement ಅದ್ರ skill set ಬೇರೆ, third one ಬೇರೆ. So every time we have to learn that on the fly and on the job. Do not concentrate on ಲ್ಯಾಂಗ್ವೇಜಸ್ ಮಚ್, ಕಾನ್ಸಂಟ್ರೇಟ್ ಆನ್ ದ ಫಂಡಮೆಂಟಲ್ಸ್. ಇಫ್ ಎಲ್ಲದ್ರಾಗೂ ಸೇಮೇ ಐತ್ರಿ, ಸಿಂಟ್ಯಾಕ್ಸ್ ಬೇರೆ ಇರ್ಬೋದು ಅಷ್ಟ, ಲೂಪ್ ಎಲ್ಲದ್ರಾಗೂ ಸೇಮೇ ಇದೆ, ಸಿಂಟ್ಯಾಕ್ಸ್ ಬೇರೆ ಇದೆ ಅಷ್ಟ. ಓಕೆ, ಐ ಥಿಂಕ್ ಓಕೆ ಮ್ಯಾಮ್, ಥ್ಯಾಂಕ್ ಯು. ಯಾ, ಥ್ಯಾಂಕ್ ಯು. ಮತ್ತೆ ಇಂಟರ್ವ್ಯೂ ಹೆಂಗೈತ್ರಿ? ಪಾಸ್ ಹೆಂಗಾಯ್ತು ಇಂಟರ್ವ್ಯೂ? ವಾಟ್ ಈಸ್ ದ ಲರ್ನಿಂಗ್? ಮ್ಯಾಮ್ ಏನಿಲ್ಲ ಮ್ಯಾಮ್, ಕರೆಕ್ಟ್ ಆಗಿ ಫಂಡಮೆಂಟಲ್ಸ್ ಕಲ್ಕೊಂಡ್ಬಿಟ್ರೆ ಮುಗೀತು ಮ್ಯಾಮ್. ಊಪ್ಸ್ ಕಾನ್ಸೆಪ್ಟ್ ಮೇನ್ಲಿ ಅದ್ ಯಾವಾಗ ಕಲಿಯೋರ? ಅದ್ ಕಲ್ತಿದ್ದೀನಿ ಮ್ಯಾಮ್, ಹಂಗೇನಿಲ್ರಿ. ಅಂದ್ರೆ ನಂದು ಇನ್ನೂ ಮೂವಿಂಗ್ ಆನ್ ಆಗತೈತಿ. ಡೇಟಾ ಸೈನ್ಸ್ ಕೋರ್ಸ್ ಮಾಡ್ತಾ ಇದೀನಿ, ಅದಕ್ಕೆ ಸ್ವಲ್ಪ ಫೈನಲ್ ಇಯರ್ ಮುಗ್ದಿದೆ. ಫೈನಲ್ ಅಂದ್ರೆ ನಾನು ನೆಕ್ಸ್ಟ್ ಇಯರ್ ಮಾಸ್ಟರ್ಸ್ ಮಾಡ್ಬೇಕಾಯ್ತು. ಲೈಕ್ PGCET ಕಡಿಮೆ ಬಂದಿದೆ ರ್ಯಾಂಕಿಂಗ್, ಅದಕ್ಕೆ ನೆಕ್ಸ್ಟ್ ಇಯರ್ ಮಾಡ್ಬೇಕಂದ್ರೆ ಈ ವರ್ಷ ಖಾಲಿ ಕುಂದಬಾರ್ದು ಅಂತಂದು ಕೋರ್ಸ್ ಮಾಡ್ತಾ ಇದ್ದೀನಿ. ಗುಡ್ ದಟ್ ಯು ಆರ್ ಡೂಯಿಂಗ್, ಬಟ್ ಫಂಡಮೆಂಟಲ್ ಫಸ್ಟ್ ಫಿಕ್ಸ್ ಮಾಡ್ರಿ, ಪಾಯ ಫಸ್ಟ್ ಫಿಕ್ಸ್ ಮಾಡ್ರಿ, ನಾವು ಆಮೇಲೆ ಫ್ಲೋರ್ಸ್ ಕಟ್ರಿ. ಫಸ್ಟ್ ಯು ಹ್ಯಾವ್ ಟು ಫಿಕ್ಸ್ ದ ಫಂಡಮೆಂಟಲ್ಸ್ ರೀ. ನಾನು ಎರಡೂ ಸೈಡ್ ಮಾಡ್ಬೇಕಂತ ಮಾಡಿ ಮ್ಯಾಮ್. ಈ ಸಲ ಬೋತ್ ಪೈಥಾನ್ ಮಾಡ್ಬೇಕಂತ ಮಾಡೀನಿ, ಜಾವನ್ ಮಾಡ್ಬೇಕಂತ ಮಾಡಿ.
ಓಕೆ ರೀ. ಕನ್ಫ್ಯೂಸ್ ಆಗ್ಬೇಡ್ರಿ. ನಿಮ್ಗೆ ಎರಡ್ರದ್ದು ಗ್ರಾಸ್ಪ್ ಮಾಡುವಂತ ಕೆಪಾಸಿಟಿ ಇದ್ರೆ ನೀವು ಮಾಡ್ರಿ. ಬಟ್ ಐ ಸಜೆಸ್ಟ್ ಸ್ಟಿಕ್ ಟು ಒನ್, ಬಟ್ ಯು ಲರ್ನ್ ಪ್ರಾಪರ್ಲಿ. ಸ್ವಲ್ಪ ಸಿಂಟ್ಯಾಕ್ಸ್ ಅಷ್ಟೇ ಸ್ವಲ್ಪ ಇದು ಚೇಂಜ್ ಆಗತ್ತೆ ಅಷ್ಟೇ, ಏನಾಗಲ್ಲ ಹಾ, ಜಾವಾದಲ್ಲಿ. ನೀವು ಮ್ಯಾನೇಜ್ ಆದ್ರೆ ದೆನ್ ಇಟ್ ಇಸ್ ವೆಲ್ ಅಂಡ್ ಗುಡ್. ಓಕೆ ಮ್ಯಾಮ್, ಓಕೆ. ಆಲ್ ರೈಟ್. Hello. ಸೊ ಹಾ, Hello. last question ರೀ. We will take last one. We have another session for after this thing, so that is why. Yes. Hello, ma'am. My name is Amrut. Hi. Ma'am. Hi. How are you? Ma'am? Yeah, I'm doing good, Amrut. How are you? Fine, ma'am. Fine. ಮ್ಯಾಮ್, ಇವಾಗ ನಾವು ಯಾವ್ದಾರ ಒಂದು ಅಪ್ಲಿಕೇಶನ್ ನಾವೇ ಓನಾಗಿ ಬಿಲ್ಡ್ ಮಾಡಬೇಕು ಅಂದ್ರೆ ಅದಕ್ಕೆ ಯಾವ ತರ ಪ್ರಿಪೇರ್ ಮಾಡಬೇಕು? ಈಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಪ್ರಾಜೆಕ್ಟ್ ಎಕ್ಸಾಂಪಲ್ ಬ್ಯಾಟ್ರಿ ಸ್ವ್ಯಾಪಿಂಗ್ ಸಿಸ್ಟಮ್ ಅಂತ ಒಂದು ಪ್ರಾಜೆಕ್ಟ್ ನಾನೇ ಓನಾಗಿ ಮಾಡಬೇಕು ಅಂತಿದ್ದೀನಿ. ಅದನ್ನ ಓನ್ ಸ್ವ್ಯಾಪಿಂಗ್ ಸಿಸ್ಟಮ್ Swapping. ಅಂತ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಟು Okay. ಕಾನ್ಸಂಟ್ರೇಟ್ ಆನ್ ಬೆಂಗಳೂರು ಲೈಕ್ ಸಿಟೀಸ್ ಮ್ಯಾಮ್. ಹಾ, ಮ್ಯಾಮ್, ಈಗ ಅದನ್ನ ಪ್ರಾಜೆಕ್ಟ್ ಮಾಡೋದಕ್ಕೆ ನಾನೇ ಓನಾಗಿ ಮಾಡ್ಬೇಕು ಅಂದ್ರೆ ಯಾವ ತರ ಪ್ರಿಪೇರ್ ಮಾಡ್ಬೇಕು ಮ್ಯಾಮ್? ಅದನ್ನ ಲಾಜಿಕ್ ಬರೆಯೋದು ನಂಗೆ ಗೊತ್ತಾಗ್ತಿಲ್ಲ ಮ್ಯಾಮ್. ಓಕೆ. ಸಿ, ಯು ವಾಂಟ್ ಟು ಬ್ಯಾಟ್ರಿ ಸ್ವಾಪ್ ಎದ್ರಾಗ್ರಿ ಅಂದ್ರೆ ಈಗ ಇದ್ರದ್ದು ವೆಹಿಕಲ್ ಒಳಗ ಯು ವಾಂಟ್ ಟು ಸ್ವಾಪ್. ಮ್ಯಾಮ್, ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರು ಅಂತ ಸಿಟಿಯಲ್ಲಿ ಮ್ಯಾಮ್ ತುಂಬಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೂವ್ ಇದಿರುತ್ತೆ. ಸುಮಾರು ಕಡೆ ಮ್ಯಾಮ್ ಬ್ಯಾಟ್ರಿ ಸ್ವ್ಯಾಪಿಂಗ್ ಸ್ಟೇಷನ್ಸ್ ಇರುತ್ತೆ. ಅಲ್ಲಿ ಅವ್ರದ್ದು ಬ್ಯಾಟ್ರಿನ ಸ್ವ್ಯಾಪ್ ಮಾಡ್ಕೊಬಹುದು ವೆನ್ ಎವರ್ ದೇಗೆ ಚಾರ್ಜ್ ಗೆಟ್ ಲೋ. ಆ ತರ ಇದ್ದಾಗ ಈ ತರ ಫಾರ್ ಎಕ್ಸಾಂಪಲ್ ಈ ತರ ಒಂದು ಅಪ್ಲಿಕೇಶನ್ ನಾವು ಡೆವಲಪ್ ಮಾಡ್ಬೇಕು. ಜಾವಾ ಯೂಸ್ ಮಾಡ್ಕೊಂಡು ಜಾವಾ ಕಲಿತಾ ಇದ್ದೀನಿ ಮ್ಯಾಮ್, ಜಾವಾ ಸ್ಪ್ರಿಂಗ್ ಬೂಟ್. ಇದು ಯಾವ ತರ ನಾನು ಲಾಜಿಕ್ ಬಿಲ್ಡ್ ಮಾಡೋದು, ಓನ್ ಆಗಿ ಪ್ರಾಜೆಕ್ಟ್ ಯಾವ ತರ ಮಾಡೋದು, ಅದಕ್ಕೆ ಪ್ರಿಪೇರ್ ಯಾವ ತರ? Okay. See, you should think this as a, let's take our PPT ಇಲ್ಲೇ ಮಾಡ್ಕೊಳ್ಳೋಣ. I just quickly explain. Yes. See, ಇದಕ್ಕೆ ಏನಂದ್ರಿ, ಫಸ್ಟ್ ಥಿಂಗ್ ಈಸ್ ಯು ವಾಂಟ್ ಟು ಡೂ ದ ಬ್ಯಾಟ್ರಿ ಸ್ವ್ಯಾಪ್ ಅಲ್ಲ. ಈಗ ಬ್ಯಾಟ್ರಿ ಸ್ವ್ಯಾಪ್ ಎಲ್ಲಿ ಆಗತೈತಿ? ಬ್ಯಾಟ್ರಿ ಸ್ವ್ಯಾಪಿಂಗ್ Some- ಸ್ಟೇಷನ್ಸ್ ಇರುತ್ತೆ. ಸ್ಟೇಷನ್ ಅಲ್ಲಿ ಆಗ್ತಿದೆ, ರೈಟ್? ಸ್ಟೇಷನ್ ಅಲ್ಲಿ ಆಗ್ತಿದೆ. ಸೊ ಸ್ಟೇಷನ್ ಈಸ್ ಒನ್ ಆಫ್ ದ ನಿಮ್ದು ಡೇಟಾ. ಯು ವಾಂಟ್ ಟು ಕಲೆಕ್ಟ್ ದಿಸ್ ಡೇಟಾ ಫಾರ್ ದಿಸ್ ಸ್ಟೇಷನ್ ಆಲ್ಸೋ, ರೈಟ್? ಯಾವ ಸ್ಟೇಷನ್ ಎಲ್ಲಿದೆ ಅಂತ ಹೇಳಿ. ಅಂಡ್ ಆಲ್ಸೋ ಪೀಪಲ್, ದಿಸ್ ಇಸ್ ಫಾರ್ ಅ ಪೀಪಲ್, ರೈಟ್? ಸೊ ಪೀಪಲ್, Yeah. ಯು ನೀಡ್ ಒಂದ್ ಫ್ರಂಟ್ ಎಂಡ್, ನಿಮಗ್ ಬೇಕ ಒಂದ್ ಫ್ರಂಟ್ ಎಂಡ್ ಆಪ್ ಬೇಕ. ಓಕೆ, ನೀವು ಎದ್ರಾಗಾರ ಮಾಡ್ಕೋರಿ, ಲೈಕ್ ಯು ಡೂ ಇನ್ ವಾಟ್ ಎವರ್ ಯು ವಾಂಟ್. ಯು ಐದರ್ ಬಿಲ್ಡ್ ಇಟ್ ಇನ್ ಸಿಂಪಲ್ HTML ನಾಗ ಮಾಡಿ ನಾ ಹೋಸ್ಟ್ ಮಾಡ್ತೀನಿ, ಆರ್ ಯು ವಾಂಟ್ ಟು ಡೂ ರಿಯಾಕ್ಟ್, ವಾಟ್ ಎವರ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಟೆಕ್ನಿಕಲ್ ಸ್ಟಾಕ್, ಐ ಆಮ್ ಟೆಲ್ಲಿಂಗ್ ಹೌ ಯು ಶುಡ್ ಥಿಂಕ್ ಅಂತ ಹೇಳಿ. ಸೊ ಇದ್ರೊಳಗೆ ಹೆಂಗಿದೆ ಅಂದ್ರ, ಈ ಫ್ರಂಟ್ ಎಂಡ್ ಆಪ್ ಒಳಗ ಪರ್ಸನ್ ವಿಲ್ ಲಾಗಿನ್. ಲೈಕ್ ಲಾಗಿನ್ ಆದ್ಮೇಲೆ, ಓಕೆ, ಐ ವಾಂಟ್ ಟು ಸೇ ವಾಟ್ ಈಸ್ ಮೈ ನಿಯರ್ ಬೈ ಸ್ಟೇಷನ್. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಐ ಡೋಂಟ್ ನೋ ಇನ್ ಡೆಪ್ತ್ ವಾಟ್ ಯು ಹ್ಯಾವ್ ಥಾಟ್, ಬಟ್ ರಫ್ಲಿ, ಓಕೆ. okay, this is my nearby stations, and this is where the charging is available. I want to select and swap here. Something like this, you will build a front end. Options ಏನೇನ್ ಇರಬೇಕು, that all that it, because you are owning that business, so you can think about this thing. ಈಗ ಇದನ್ನ ನೋಡ್ರಿ, ಡೇಟಾ ನೀವು ಡೇಟಾ ಎಲ್ಲಿ ಹೋಗ್ಬೇಕು? ಇದು ಸ್ಟೇಷನ್ಸ್ ಅಂತಿದೆ, ಈ ಪರ್ಸನ್ ಈಸ್ ಲಾಗಿಂಗ್ ಇನ್, ಆಲ್ ದಿಸ್ ಸಮ್ ಲಾಜಿಕ್ ಈಸ್ ಹ್ಯಾಪನಿಂಗ್, ರೈಟ್? ದೇರ್ ಇಸ್ ಸಮ್ ಡೇಟಾ. ಯು ಆಲ್ಸೋ ವಾಂಟ್ ಟು ಪ್ರೊಬ್ಯಾಬ್ಲಿ ಕ್ಯಾಪ್ಚರ್ ದಟ್ ಈ ಪರ್ಟಿಕ್ಯುಲರ್ ಪರ್ಸನ್ ಇಷ್ಟು ಸರಿ 100 ಸರಿ ಸ್ವಾಪ್ ಮಾಡಿದಾನ ಈ ಸ್ಟೇಷನ್ ಒಳಗ. ಸಮ್ ದಟ್ ಕೈಂಡ್ ಆಫ್ ದೇರ್ ಇಸ್ ಸಮ್ ಡೇಟಾ, ರೈಟ್? ಸೊ ಯು ನೀಡ್ ಅ ಸಮ್ ಬ್ಯಾಕ್ ಎಂಡ್ ಡೇಟಾ ಬೇಸ್ ಬೇಕು ನಿಮಗ. Okay, to start with, you start like, one which is open source, which is free, which is simple. Like you can take MySQL. Or you can say, like, based on the type of data, you select your database. So this is a Okay. 2-tier architecture. 2-tier ಅಂದ್ರೆ ಇಲ್ಲೊಂದು ಫ್ರಂಟ್ ಎಂಡ್ ಅಪ್ಲಿಕೇಶನ್ ಅಂತ ಹೇಳಿದ್ವಿ, ಬ್ಯಾಕ್ ಎಂಡ್ ಅಂತ ಹೇಳಿದ್ವಿ. ಓಕೆ, ದಿಸ್ ಇಸ್ ಅ 2-tier ಅಪ್ಲಿಕೇಶನ್. ಅಂಡ್ ಹೌ ಯು ಶುಡ್ ಬಿಲ್ಡ್ ಈಸ್, ಫಸ್ಟ್ ನೀವು ಇದನ್ನ ಒಂದ್ಸರಿ ಕುಂತ ವಿಚಾರ ಮಾಡ್ರಿ. what are the my pages going to be? Start with first simple page only one page, only one simple thing. One is select ಮಾಡಿ, he will swap, something like that. See, you will need probably that different electronic components and all those things which we are not talking, but simple ಆಗಿ ಒಂದು ಪೇಜ್ ಮಾಡಿ, you connect with the database, let it work. ಆ ಡೇಟಾ ಇಲ್ಲಿ ಬರ್ಲಿ, ಫ್ಲೋ ಆಗ್ಲಿ, then you will get a confidence. Then again you start building more pages here, add more pages,
then you push the data. This is 2-tier architecture to begin with. ಒಂದ್ಸರಿ ನಿಮಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಇಲ್ಲ ನಾ ಮಾಡ್ತೀನಿ, ಐ ವಾಂಟ್ ಇಟ್ ಇನ್ ಅ ಮೋರ್ ಬೆಟರ್ ವೇ ಅಂದ್ರೆ, ದೆನ್ ಯು ಕ್ಯಾನ್ ಇಂಟ್ರೊಡ್ಯೂಸ್ ಅನದರ್ ಲೇಯರ್ ವಿಚ್ ಇಸ್ ಅ ಮಿಡಲ್ tier. Okay, middle tier will handle all the business. ಇದರಲ್ಲಿ ಏನು, this is just a view ಅಲ್ಲ, this is just a showing, this is HTML code. Yeah, ma'am. Okay, this is just a front end. Your entire logic has to be done in the middle tier, DLL ಅಥವಾ libraries ಅಥವಾ models, whatever you are calling it as, so that tomorrow something is breaking, whenever if you want to fix it is happening, the major logic is happening in the middle tier. We should never touch directly the database. We should always go through the tiers. So basically build small, chunk by chunk, small thing, let it work, then add on top of it. Okay. Let me know how it goes. I mean, you have our contacts, our email IDs. I'm very happy to hear that you have some idea and you want to work on it. Wish you all the best. Let us Thank know. you. Keep us looped, and if you need any guidance, I will mentor you. Okay. And yeah, ನಮ್ಮ ಇದರಲ್ಲಿ ಅಮಿತ್ ಅವರು ಆಲ್ರೆಡಿ ಪೋಸ್ಟ್ ಮಾಡಿದ್ದಾರೆ ನೋಡಿ. ಅಮಿತ್ ನಿಮ್ಗೋಸ್ಕರ ನಿಮ್ಮೆಲ್ಲರಿಗೂ ಹಿ ಈಸ್ ಗಿವಿಂಗ್ ಸಮ್ ಸ್ಪೆಷಲ್ ಡಿಸ್ಕೌಂಟ್ ಅಂತೆ ನೋಡಿ, 2000 rupees ಸ್ಪೆಷಲ್ ಡಿಸ್ಕೌಂಟ್. ಏನ್ರಿ ಅಮಿತ್? ಸೊ he's saying that 2000 special discount only for the workshop attendees. So make use of this 2000 discount ತಗೊಳ್ರಿ, ಬಿಡಬೇಡ್ರಿ ಅಮಿತ್ ಕಡೆ. ಓಕೆ, ಸೊ ಐ ಹೋಪ್, ಅಂಡ್ ಕೂಪನ್ ಕೋಡ್ ಕೊಟ್ಟಿದ್ದಾರೆ, ಐ ಆಮ್ ರೆಡಿ. ಸಿ ದಟ್ ಆಟಿಟ್ಯೂಡ್, ರೈಟ್? ಐ ಆಮ್ ರೆಡಿ ಅನ್ನೋ ಆಟಿಟ್ಯೂಡ್ ವಿ ಶುಡ್ ಹ್ಯಾವ್. Most of the things which blocks us from doing is I am not ready yet ಅನ್ನೋ attitude, it will block us. So he has created it very appropriately, I am ready ಅನ್ನೋದು. Please make use of this internship, learn the skills, don't go behind the certificate, learn the things in deeper way, in depth, which will get you the job. I hope sorry. Yeah. So one more thing I want to share, some good news about our last 2 internships. Karanja internship, Karanja is coming on. Kaveri and Krishna. ಏನಂದ್ರೆ two of our students, they got placed in very, very, very good companies, which all of us desire. One is in Amazon, and another one is Apple. So these 2 placements have happened, and another 2 placements we are just waiting for that final offer letter. We will publish that also very soon. So make use of this opportunity hagleಲ್ಲ ಸಿಗಲ್ಲ, ಸಿಕ್ತಾಗ you should make use, and wish you all the best. Hope you have learned something out of this workshop. Let me know the feedback if you liked something, if you didn't like something, if you whatever you felt, please let me know so that I can also improve. ಸೊ ಅಮಿತ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಪ್ಲೀಸ್ ಮೆಸೇಜ್ ದೀಸ್ ನಂಬರ್ಸ್ ವಿಚ್ ಅಮಿತ್ ಹ್ಯಾಸ್ ಶೇರ್ಡ್ ಅಲ್ಲ, ಇಲ್ಲಿ ಶೇರ್ ಮಾಡಿದಾರೆ ನೋಡಿ, ಇನ್ನೊಂದ್ಸರಿ ಲಾಸ್ಟ್ ಕಮೆಂಟ್ ಹಾಕ್ಬಿಡಿ ಅಮಿತ್. ಅದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ಹಿ ವಿಲ್ ಶೇರ್ ರೆಸ್ಯೂಮೆ ಟೆಂಪ್ಲೇಟ್ ಅಂಡ್ ವಾಟ್ ಎಲ್ಸ್ ಯು ಸೆಡ್, ಜಾಬ್ ರೆಡಿ PDF ನೋಡ್ರಿ, ಆಲ್ರೆಡಿ ನಿಮ್ಗೋಸ್ಕರ ಮಾಡಿದಾರೆ ಅವರು ಕುಂತ್ಕೊಂಡು. ಸೊ ಮೆಸೇಜ್ ಮಾಡಿ, please take this data from him. Thank you very much, guys, and wish you all the best. Please let me know the feedback. ಯಾರು definitely Java is the best ಅಂತ ಇದ್ದಾರೆ ರವಿ. I'm not going to debate on that. Yeah. Please let me know the feedback so that ನಮಗೂ ಗೊತ್ತಾಗುತ್ತೆ what are the things you would like to know more, or did you learn something, not learn something. Feedback is very important in any business. Detailed feedback ಕೊಡ್ರಿ ಒಂದು ಸ್ವಲ್ಪ, ಹಂಗ ಬರೀ ಥ್ಯಾಂಕ್ ಯು ಅಂದ್ರೆ ನಮಗೂ ಇದಾಗ್ಬಿಡ್ತೈತಿ. That's and one more, this giving feedback is also skill, ಸ್ಪೆಸಿಫಿಕ್ ಇದ್ದಾಗ ಏನಾಗುತ್ತೆ, ಯು ಆರ್ ರಿಯಲಿ ಥಿಂಕಿಂಗ್, ಯು ಹ್ಯಾವ್ ಥಾಟ್ ಅಂಡ್ ಯು ಆರ್ ಟೆಲ್ಲಿಂಗ್ ಇಟ್ ಆಸ್ ಫೀಡ್ಬ್ಯಾಕ್ ಅಂತ. ಸ್ಪೆಸಿಫಿಕ್ ಆಗಿ ಜನರಲ್ ಇರುತ್ತಲ್ಲ, ಓ ಸೇ ನೈಸ್, ದಿಸ್ ಇಸ್ ಅ ಜನರಲ್ ಫೀಡ್ಬ್ಯಾಕ್. ಸೊ ವೆನ್ ವಿ ಗಿವ್ ದ ಫೀಡ್ಬ್ಯಾಕ್ ಟು ಎನಿಬಡಿ, it could be your peer, your teacher, your manager, especially ನಿಮ್ಮ ಇಂಜಿನಿಯರ್ಸ್, ನಮ್ಮ ಇಂಜಿನಿಯರ್ಸ್ಗಳಿಗಂತೂ ಕೇಳ್ತಾರೆ ಫೀಡ್ಬ್ಯಾಕ್ ಅನ್ನೋ ವರ್ಡ್. ಯು ವಿಲ್ ಹಿಯರ್ ಮೋರ್ ಇನ್ ಆಫೀಸಸ್ ಆಲ್ಸೋ. ಸೊ ಫೀಡ್ಬ್ಯಾಕ್ ಅಂತ ಕೇಳಿದಾಗ ಬಿ ಜೆನ್ಯೂನ್, ಬಿ ಪ್ರಿಸೈಸ್, ಇದ್ದದ್ದು ಹೇಳ್ರಿ.
You have to be real. Awesome, useful, these are considered as a generic usually. So we have to be specific. See, if you come to me with a resume alla, I'll tell you what are the things which are good and what are the things which are not good. ಸುಮ್ನೆ ನಾ ಈಗ ಜನರಿಗೆ ಯಾಕೆ ಚಲೋ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಜನರಿಕ್ ಥಿಂಗ್. Yeah, I agree with Dilip. He's saying DSA is understanding is a concept and not the language. All right, I will read these comments later. I will look for more detailed feedback. Thank you, everyone. I'm signing off now. Thank you.